ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಜಾಗರ ಪರ್ವದ ವಿದುರ ನೀತಿಯ ಅನೇಕ ಅಂಶಗಳಲ್ಲಿ ಧೃತರಾಷ್ಟ್ರನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬಂದ. ಅದರಲ್ಲಿ ದುರ್ಯೋಧನಾದಿಗಳ ಕೆಲವು ದುಡುಕುಗಳು ಮತ್ತು ಧೃತರಾಷ್ಟ್ರನ ವ್ಯಾಮೋಹ ಇದೆಲ್ಲವನ್ನು ಕೂಡ ಬೇರೆ ಬೇರೆ ಉದಾಹರಣೆಗಳಿಂದ ನಿರೂಪಣೆ ಮಾಡಿದ. ಯಾರೋ ಒಬ್ಬ ಅತ್ಯಂತ ಪ್ರಾಜ್ಞ ಬುದ್ಧಿವಂತನ ವಿರೋಧವನ್ನು ಕಟ್ಟಿಕೊಂಡು ಎಷ್ಟು ದೂರದಲ್ಲಿ ನಾವಿದ್ರೂ ಕೂಡ ಪ್ರಾಜ್ಞನಾದವನು ಎಲ್ಲಿಂದಾದರೂ ನಮ್ಮ ಮೇಲೆ ದಾಳಿ ಮಾಡುವುದು ಕಷ್ಟ ಅಲ್ಲ. ಎಷ್ಟು ಚಂದ ಮಾತಿದೆ ಅಂದರೆ, ಮಹತೆ ಯೋಪಕಾರಾಯ ನರಸ್ತಃ ಪ್ರಭವೇನ್ನರಃ ತೇನ ವೈರಂ ಸಮಾಸಾಧ್ಯ ದೂರಸ್ಥೋಸ್ಮೀತಿ ನಾಶ್ವಸೇತ್. ದೂರದಲ್ಲಿದ್ದೇನೆ, ನಂಗೇನಾಗಲ್ಲ ಅಂತ ಅಂದರೆ ಪಾಂಡವರು ಎಲ್ಲಿದ್ರೂ ಕೂಡ ಅವರು ತಮಗೆ ತೊಂದರೆ ಆಗಿದೆ, ನಮಗೆ ಆದ ಅನ್ಯಾಯವನ್ನು ನಾವು ಸರಿಪಡಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡಿದರೆ ಅವರಿಗೆ ಅಪಕಾರ ಆಗಿದೆ. ಈಗ ನಿಮ್ಮಿಂದ ಮಹತೆ ಯೋ ಅಪಕಾರಾಯ, ಮಹತ್ ತಿಳಿದವರಿಗೆ ದೊಡ್ಡವನಿಗೆ ಅಪಕಾರ ಮಾಡಿ ನರಸ್ಯ ಪ್ರಭವೇನ್ನರಹ, ಅವರು ಮನುಷ್ಯರಲ್ಲೇ ಅತ್ಯಂತ ಬಲಿಷ್ಠರಾಗಿ ತಮ್ಮ ಸ್ಥಾನಮಾನಗಳನ್ನು ಭದ್ರಪಡಿಸಿಕೊಳ್ಳಬಲ್ಲವರ ವೈರವನ್ನ ಸಂಪಾದಿಸಿ ದೂರಸ್ಥೋಸ್ಮೀತಿ ನಾಶ್ವಸೇ, ದೂರದಲ್ಲಿದ್ದೇನೆ ಅಂತ ಖುಷಿ ಪಡುವ ಹಾಗಿಲ್ಲ. ಪ್ರಜ್ಞಾಶರೇಣಾಭಿಹತಸ್ಯ ಜಂತೋಃ ಚಿಕಿತ್ಸಕಾಃ ಸಂತಿ ನ ಚೌಷಧಾನಿ ನ ಹೋಮ ಮಂತ್ರ ನ ಚ ಮಂಗಲಾನಿ ನಾಥರ್ವಣಾನಾಪ್ಯಗತಾಃ ಪ್ರಸೇಸು ಸಿದ್ಧಾಃ. ಪ್ರಜ್ಞಾಶರ ಬುದ್ಧಿವಂತಿಕೆಯ ಬಾಣದಿಂದ ಪೆಟ್ಟು ತಿಂದ ಜಂತುವಿಗೆ ಆಮೇಲೆ ಚಿಕಿತ್ಸೆ ಇಲ್ಲ. ರೋಗಕ್ಕೆ ಚಿಕಿತ್ಸೆ ಇದೆ, ಬಿದ್ರೆ ಚಿಕಿತ್ಸೆ ಇದೆ, ಮಾನಸಿಕವಾಗಿ ಘಾಸಿಯಾದ್ರೆ ಚಿಕಿತ್ಸೆ ಇದೆ. ಆದರೆ ಪ್ರಜ್ಞಾಶರದಿಂದ ಪೆಟ್ಟು ತಿಂದ ಅಂದ್ರೆ ಒಬ್ಬ ಪ್ರಾಜ್ಞನ ವಿರೋಧವನ್ನು ಕಟ್ಟಿಕೊಂಡ ಅಂತ ಅರ್ಥ. ಅದು ಪ್ರಾಜ್ಞನ ವಿರೋಧವನ್ನು ಕಟ್ಟಿಕೊಂಡ ಅಂದ್ರೆ ಕುತ್ರಾಪಿ ಚಿಕಿತ್ಸಕಾಹ ನಸಂತಿ, ಎಲ್ಲಿಯೂ ಚಿಕಿತ್ಸಕರಿಲ್ಲ. ಪೂರ್ತಿ ಮುಗೀತಾ? ನೆಕ್ಸ್ಟ್ ಅಧ್ಯಾಯದಲ್ಲಿ 2 ಶ್ಲೋಕನೂ ಆಗಿದೆ. ಸರ್ಪ, ಸಿಂಹ, ಅಗ್ನಿ, ಒಬ್ಬ ಯೋಗ್ಯ ವ್ಯಕ್ತಿ ಇಂಥ ಯಾರನ್ನೂ ಯಾವತ್ತೂ ಅವಮಾನ ಮಾಡಬಾರದು. ಬೆಂಕಿ, ತೇಜಸ್ಸು ಇವು ಯಾವತ್ತೂ ಕೂಡ ಮರದ ಒಳಗೆ ಗೂಢವಾಗಿದೆ ಎಂದ ಕಾರಣಕ್ಕೆ ಅದನ್ನ ಮರ್ತು ಬಿಡುವ ಹಾಗಿಲ್ಲ. ಅದು ತಿಕ್ಕಿ ಒಂದೇ ಸರ್ತಿಗೆ ಕಾಳ್ಗಿಚ್ಚಾಗಿ ಇಡೀ ವನವನ್ನೇ ಸುಡಬಲ್ಲದ್ದು. ಹಾಗಾಗಿ ಇದೇ ರೀತಿ ಕುಲವಂತರಾದ ಪಾಂಡವರ ಅವರು ಕ್ಷಮೆ ಕೊಡ್ತಾರೆ ಅಥವಾ ತಮ್ಮ ಸಿಟ್ಟನ್ನು ತೋರಿಸದೆ ಮೌನವಾಗಿದ್ದಾರೆ ಅಂದರೆ ಅದರ ಅರ್ಥ ಅವರು ಅಸಹಾಯಕರು ಅಂತ ಭಾವಿಸಬೇಡ, ಅದು ನಿನ್ನ ಜೀವನಕ್ಕೆ ಹಾನಿ ಉಂಟು ಮಾಡುತ್ತೆ ಅಂತ ಇಷ್ಟು ಹೇಳಿ, ಸಿಂಹ ಮತ್ತು ಕಾಡು, ಲತೆ ಮತ್ತು ಮರ. ಲತೆ ಎಲ್ಲೋ ಕೆಳಗೆ ಬಿಳಲಿನಲ್ಲಿ ಹಬ್ಬಬಹುದು, ಆದರೆ ಅದಕ್ಕೆ ರಕ್ಷಣೆ ಇರಲ್ಲ, ಎಲ್ಲ ತುಳ್ಕೊಂಡು ಹೋಗ್ತಾರೆ. ಆದರೆ ಮರ ಇದ್ರೆ ಅದಕ್ಕೆ ಕ್ಷೇಮ. ನಿನ್ನ ಪಾಂಡವರು, ನಿನ್ನ ಮಕ್ಕಳಾದ ಧಾರ್ತರಾಷ್ಟ್ರರು, ಇವರು ಯಾರೂ ಕೂಡ ಸ್ವತಂತ್ರವಾಗಿ ಬದುಕಬಲ್ಲವರಲ್ಲ. ಪಾಂಡವರೆಂಬ ಮರವನ್ನು ಆಶ್ರಯಿಸಿ ಇರಬೇಕಾದವರು. ಕಾಡಿಗೆ ಸಿಂಹ ಬೇಕು, ಸಿಂಹಕ್ಕೆ ಕಾಡು ಬೇಕು. ಎರಡೂ ಪರಸ್ಪರ ಒಟ್ಟಿಗಿದ್ರೆ ಕ್ಷೇಮವಾಗಿರುತ್ತೆ. ಅದರಲ್ಲಿ ಒಬ್ಬರು ಕಳೆದೋದ್ರು ಕೂಡ ಅಂದ್ರೆ ಇದು ಅವನನ್ನು ಸಮಾಧಾನ ಮಾಡಲಿಕ್ಕೆ ಹೇಳಿದ್ದು. ವಸ್ತುತಃ ಕೌರವರಿಲ್ಲದೆ ಇದ್ರೆ ಪಾಂಡವರು ಇರುವುದೇನು ಕಷ್ಟದ ಸಂಗತಿ ಅಲ್ಲ. ಆಮೇಲೆ ಇದ್ದು ತೋರಿಸಿದ್ದಾರೆ ಕೂಡ. ಆದರೆ ಕೌರವರು ಪಾಂಡವರು ಇಲ್ಲದೆ ಇದ್ದಿದ್ರೆ ಇನ್ನು ಸ್ವಲ್ಪ ದಿವಸದಲ್ಲಿ ಇಲ್ಲಿಯ ತನಕ
ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿ ಬಂದರೆ ಮತ್ತೆ ಅವರು ರಾಜ್ಯ ಸ್ವೀಕಾರ ಮಾಡಿದರೆ ನಾವೆಲ್ಲರೂ ಪೆಟ್ಟು ತಿನ್ನಬೇಕಾಗುತ್ತೆ ಅಂತ ಸುತ್ತಲಿನ ಬೇರೆ ಶತ್ರು ರಾಜ್ಯದವರು ಸುಮ್ಮನಿದ್ರು. ಆದರೆ ಈ 13 ವರ್ಷ ಆದಮೇಲೂ ಮತ್ತೆ ಪಾಂಡವರು ಬರುವುದಿಲ್ಲ ಅಂತ ನಿಶ್ಚಯ ಆಗಿದ್ರೆ ಎಲ್ಲರೂ ಕಾಯ್ತಿದ್ರು ಮುಗಿಬೀಳಲಿಕ್ಕೆ. ಆದ್ದರಿಂದ ಅವರು ಲತೆಯ ಹಾಗೆ, ಪಾಂಡವರು ಮರದ ಹಾಗೆ, ಪಾಂಡವರು ಸಿಂಹದ ಹಾಗೆ, ನಿಮ್ಮ ಮಕ್ಕಳು ಕಾಡಿನ ಹಾಗೆ. ಕಾಡು ತುಂಬ ಇರಬೇಕು, ಸಿಂಹ 2-4 ಇದ್ರೆ ಸಾಕು. ರಾಜ, ಕಾಡಿನ ರಾಜ ಯಾವತ್ತು 1-2. ಪಾಂಡವರು ಕಮ್ಮಿ ಇದ್ರು ಅವರು ಸಿಂಹದ ಹಾಗೆ, ನೀವು ಜಾಸ್ತಿ ಇದ್ರು ಕಾಡಿನ ಹಾಗೆ ಅಂತ ಇಷ್ಟು ಎಚ್ಚರವನ್ನು ಕೊಟ್ಟಿದ್ದ. ಮುಂದಿನ ಅಧ್ಯಾಯದ ಮೊದಲ ಮಾತು ತುಂಬ ಸರ್ತಿ ನಾವು ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಅರ್ಥ ಮಾಡಿಕೊಳ್ಬೇಕಾದ್ದು. ಊರ್ಧ್ವಂ ಪ್ರಾಣ ಹ್ಯುತ್ಕ್ರಾಮಂತಿ ಯೂನ ಸ್ಥವಿರ ಆಯತಿ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ಒಬ್ಬ ದೊಡ್ಡವರು ಬಂದಾಗ ನಮಗೆ ತಿಳಿಯದೇನೆ ನಮ್ಮ ಒಳಗಿನ ಪ್ರಾಣ ಎದ್ದು ನಿಲ್ಲತ್ತಂತೆ. ನಾವು ಎದ್ದೇಳಲಿಲ್ಲ ಅಂದ್ರೆ ಆ ಪ್ರಾಣ ಮಾತ್ರ ಎದ್ದ ಪರಿಣಾಮವಾಗಿ ನಮ್ಮ ದೇಹದಲ್ಲಿ ಅದರ ಏರಿಳಿತ ಉಂಟಾಗಿ ನಮ್ಮ ಆರೋಗ್ಯ ಕೆಡುತ್ತೆ ಅಥವಾ ಮಾನಸಿಕ ದುಸ್ಥಿತಿ ಉಂಟಾಗುತ್ತೆ. ಅಲ್ಲಿ ಪ್ರತ್ಯುತ್ಥಾನ ಅಭಿವಾದನಾಭ್ಯಾಂ ಹೇಳ್ಬೇಕು. ನಮಗೆ ಒಂದು ಅಂದ್ರೆ ಎಲ್ಲರೂ ಮಾಡ್ತೇವೆ, ಇದು ತಿಳಿಯದೆ ಮಾಡುದು, ಗೊತ್ತಿದ್ದಲ್ಲ. ಕೂತಿದ್ರೆ ಅಲ್ಲಿಂದನೇ ಹಾಗೆ ಒಂದು ನಮಸ್ಕಾರ ಮಾಡ್ತೇವೆ. ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ಪೂರ್ತಿ ಎದ್ದು ಆಮೇಲೆ ಬಗ್ಗೆ ನಮಸ್ಕಾರ ಮಾಡಬೇಕು ಅಂತ. ಎಂಥ ಸ್ಥಿತಿಯಲ್ಲಿದ್ರು, ಈಗ ಕೈಯಲ್ಲಿ ಇಷ್ಟೇ ನಮಸ್ಕಾರ ಮಾಡೋದು ಸಮಸ್ಯೆ ಅಲ್ಲ, ಆದರೆ ನಾವು ಅಡ್ಡ ಬೀಳುವುದು, ಅವರಿಗೆ ಕಾಲಿಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡುವುದು ಅಂತಿದ್ದಾಗ ಕೂತಲ್ಲಿಂದ ಅವ್ರು ಹೀಗೆ ಹೋಗ್ತಾ ಇದ್ರೆ ಹೀಗ ನಮಸ್ಕಾರ ಮಾಡುದು, ಹಾಗೆ ಮಾಡಬಾರ್ದಂತ. ಎದ್ದು ನಿಂತು ಮತ್ತೆ ಬಗ್ಗೆ ನಮಸ್ಕಾರ ಮಾಡಬೇಕು. ಯಾಕೆಂದ್ರೆ ಪ್ರಾಣಾಹ ಊರ್ಧ್ವಂ ಉತ್ಕ್ರಾಮಂತಿ. ಪ್ರಾಣವು ಊರ್ಧ್ವ ಕಡೆಗೆ, ಉತ್ಕ್ರಮಣ ಅಂತಂದ್ರೆ ಉತ್ಕ್ರಾಂತಿ ಅಂತ ಅನ್ನೋದು ಮೇಲ್ಮುಖವಾಗಿ ಹರಿಯುತ್ತೆ. ಅದು ದೇಹಕ್ಕೆ ಬೇಕಿರುವ ಚಲನೆ. ಉತ್ಕ್ರಮಣ ಅಂತ ಅನ್ನೋದು ಮೇಲಕ್ಕೆ ಹರಿಯಬೇಕಾದ. ಯಾವಾಗ ಯೂನಃ ಸ್ಥವಿರ ಆಗತೆ. ಎಳೆಯರಿಗೆ ಸ್ಥವಿರ ಅಂದ್ರೆ ಹಿರಿಯರು. ಸ್ಥವಿರ ಅಂತ ಅನ್ನೋದು ಹಿರಿಯ ಜ್ಞಾನದಿಂದ ಆಗ್ಬೋದು, ಕರ್ಮದಿಂದ ಆಗ್ಬೋದು, ವಯಸ್ಸಿನಿಂದ ಆಗ್ಬೋದು. ಈ 3ರಿಂದ ಸ್ಥವಿರ ಆಯತಿ. ಎತ್ತರದವನು ಬಂದ ಆದ್ರೆ ತಕ್ಷಣ ಪ್ರತ್ಯುತ್ಥಾನ, ಕೂತವರು ಎದ್ದು ನಿಲ್ಬೇಕು ಒಂದ್ಸಲ. ಆಮೇಲೆ ಅಭಿವಾದನ ಮಾಡಬೇಕು. ಆಗ ಈ ಎದ್ದು ನಿಂತ ಪ್ರಾಣ ಉಂಟಲ್ಲ, ಪುನಸ್ತಾನ್ ಪ್ರತಿಪದ್ಯತೆ. ಅವನ ಒಳಗೆ ಎದ್ದು ನಿಂತ ಪ್ರಾಣವನ್ನು ಅವನು ಮತ್ತೆ ತನ್ನೊಳಗೆ ಅವರ ಪ್ರಾಣದ ಅನುಗ್ರಹದ ಮಾತಿನ ಜೊತೆಗೆ, ಅಥವಾ ಅವರ ಒಳ್ಳೇದಾಗ್ಲಿ ಅಂತ ಹೇಳುವುದು, ಅಥವಾ ಅವರು ಸಂತೋಷದಿಂದ ಕಣ್ಣರಳಿಸುವುದು, ಅಥವಾ ಮುಖ ನೋಡಿ ನಗುವುದು, ಈ ತರದ ಅವರ ಪ್ರತಿಕ್ರಿಯೆಯಿಂದ ಅವನ ಪ್ರಾಣ ಮತ್ತೆ ವಾಪಸ್ ಬಂದು ಅವನಲ್ಲೇ ಸ್ಥಿರವಾಗಿ ನಿಲ್ಲುತ್ತೆ. ಇದು ಅವನ ಆಯುಷ್ಯದ ವೃದ್ಧಿಗೆ ಕಾರಣ ಆಗುತ್ತೆ. ಪೀಠಂ ದತ್ವಾ ಸಾಧವೇಭ್ಯಾಗತಾಯ ಆನೀಯಾಪಃ ಪರಿನಿರ್ಣಿಜ್ಯ ಪಾದೌ ಸುಖಂ ಪೃಷ್ಟ್ವಾ ಪ್ರತಿವೇದ್ಯಾತ್ಮ ಸಂಸ್ಥಾ ತಥೋ ದದ್ಯಾದನ್ನಮವೇಕ್ಷ್ಯ ಧೀರಃ. ಒಬ್ಬ ಸಾಧು ಸಜ್ಜನ ಬಂದ್ರೆ ಅಭ್ಯಾಗತಾಯ, ಕರೆದು ಬಂದಿದ್ರೆ ಅಭ್ಯಾಗತರು ಅಂತ ಅರ್ಥ. ತಿಳಿಯದೆ ಅವರು ಅಕಸ್ಮಾತಾಗಿ ಬಂದ್ರು ಅಂದ್ರೆ ಅತಿಥಿಗಳು ಅಂತ ಅರ್ಥ. ಅಭ್ಯಾಗತಾಯ ಸಾಧವೇ ಪೀಠಂ ದತ್ವ, ಆಸನ ಮೊದಲು ಕೊಡ್ಬೇಕು. ಬಂದ ತಕ್ಷಣ ಬನ್ನಿ ಕೂತ್ಕೊಡಿ. ಕೂಡಿಸಿ ಆಪಹ ಆನೀಯ, ನೀರನ್ನ ತಂದು ಪರಿನಿರ್ಣೀಜ್ಯ ಪಾದವು, 2 ಪಾದಗಳನ್ನು ಚೆನ್ನಾಗಿ ನೀರು ಹಾಕಿ ತೊಳೆದು ಕಾಲು ಒರೆಸಿ ಸುಖಂ ಪೃಷ್ಟ್ವ, ಹೇಗಾಯ್ತು ಪ್ರಯಾಣ, ಚೆನ್ನಾಗಾಯ್ತಾ, ದಾರಿಯಲ್ಲಿ ಏನಾದರೂ ಕಷ್ಟ ಆಯ್ತಾ, ಊರಲ್ಲೆಲ್ಲ ಚೆನ್ನಾಗಿದ್ದಾರಾ, ಏನ್ ನಡೀತಾ ಇದೆ, ಅಂದ್ರೆ ಸಾಧನೆಯ ಮಾರ್ಗದಲ್ಲಿ ಏನ್ ಮಾಡ್ತಾ ಇದ್ದೀರಿ ಇತ್ಯಾದಿಗಳನ್ನ ಪ್ರಶ್ನೆ ಕೇಳಿ ಆತ್ಮಸಂಸ್ಥಾಂ, ತನ್ನೊಳಗೆ ಏನವ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡು, ನೀವು ಮೊನ್ನೆ ನೆನೆಸ್ಕೊಂಡ್ವಿ, ನೀವು ಅಲ್ಲಿ ಬಂದಾಗ ಹೀಗಿತ್ತು ಹಾಗಿತ್ತು, ಏನು ಒಂದಿಷ್ಟು ಹೇಳಿದ ಆತ್ಮಸಂಸ್ಥಾ, ನಮ್ಮೊಳಗೆ ಅವರ ಬಗ್ಗೆ ಬಂದ ಭಾವನೆಗಳನ್ನ ಪ್ರತಿವೇದ್ಯ, ವಾಪಸ್ ಅವರಿಗೆ ಅದನ್ನ ಉಚ್ಚರಿಸಿ ತಥೋ ದದ್ಯಾತ್, ಆ ನಂತರ ಸ್ವಲ್ಪ ಹೊತ್ತು ಇರಿ ಅಂತ ಹೇಳಿ ಬಿಸಿ ಬಿಸಿ ಅನ್ನವನ್ನ ತಯಾರಿಸಿ, ಏನ್ ಪದಾರ್ಥ ಕೊಡ್ತೇವೆ ಅದನ್ನ ತಯಾರಿಸಿ ಅವರನ್ನ ಆತಿಥ್ಯ ಮಾಡಬೇಕು. ಅವೇಕ್ಷ ಧೀರ, ಅನ್ನಂ ಈ ರೀತಿಯಾಗಿ ಯಾರು ಅತಿಥಿಯ ಸತ್ಕಾರ ಮಾಡ್ತಾನೋ ಅವನ ಬದುಕು ಯಸ್ಯೋದಕಂ ಮಧುಪರ್ಕಂಚಗಾಂಚ ನ ಮಂತ್ರವಿತ್ ಪ್ರತಿಗೃಹ್ಣಾತಿ ಗೇಹೆ ಲೋಭಾದ್ ಭಯಾದ ತಕಾರ್ಪಣ್ಯತೋ ವಾ ತಸ್ಯಾನರ್ಥಂ ಜೀವಿತ ಮಾಹುರಾರ್ಯಾಹ. ಆರ್ಯಾಹ, ಹಿರಿಯರು ಹೇಳ್ತಾರೆ ಹೀಗೆ ಮಾಡಬೇಕು. ಅಕಸ್ಮಾತ್ ಹಾಗೆ ಮಾಡ್ಲಿಕ್ಕಾಗದೆ ಅವನು ಹೊರಟು ಹೋದ ಅಂದ್ರೆ, ಅಥವಾ ನಮ್ಮ ಆತಿಥ್ಯದಲ್ಲಿ ಏನಾದರೂ ಒಂದು ಲೋಪದೋಷ ಇದ್ದು ನಾವು ಮಾಡುವ ಆಸ್ಥೆ ತೋರ್ಲಿಲ್ಲ, ಅಯ್ಯೋ ಬಂದಿದಾರಲ್ಲ ಅಂತ ಮಾಡುವುದು, ಅಥವಾ ಅದರಲ್ಲಿ
ಯಾರೋ ಶ್ರೀಮಂತನಿಗೆ ದೊಡ್ಡ ಸ್ಥಾನ, ಒಬ್ಬ ತಿಳಿದವನಿಗೆ ಬರ್ಲಿ ಅವರಿಗೊಂದು ಬಂದಿದಾರಲ್ಲ ಅಂತ ಅವರನ್ನ ಕಾಣುವುದು, ಈ ಥರ ಏನಾದರೂ ಅವರು ಒಂದೋ ಲೋಭದಿಂದ, ಒಂದೋ ಭಯದಿಂದ, ಒಂದೋ ಅದರ ಬಗ್ಗೆ ಗಮನನೇ ಕೊಡಲ್ಲ, ಒಂಥರ ನಿರ್ಲಕ್ಷ್ಯದಿಂದ ಒಂದು ವೇಳೆ ಆತ ಆತಿಥ್ಯ ಮಾಡದೇ ಇದ್ರೆ, ಅಥವಾ ಇವನಲ್ಲಿರುವ ಅಂಥ ಲೋಪದೋಷವನ್ನು ಕಂಡು ಎದುರುಗಡೆ ಇದ್ದ ಅತಿಥಿ ನನಗೇನು ಬೇಡ ಅಂತ ಅದರ ಬಗ್ಗೆ ಹೆಚ್ಚು ನಾನು ಇಲ್ಲಿ ಇದ್ರೆ ಅವಮಾನ ಆಗುತ್ತೆ ಅಂತ ಅವನು ಬಿಟ್ಟು ಹೋದ ಅಂದರೆ ಆ ಮನೆಗೆ ಮತ್ತೆ ಬೆಂಕಿ ಹಾಕಬೇಕಾಗಿಲ್ಲ. ಇದನ್ನ ಯಮನು ಹೇಳ್ತಾನೆ, ಬೇಗ ಶ್ಯಾಮಲೆ ಹೇಳ್ತಾಳೆ, ಯಮಧರ್ಮ ಬೇಗ ನೀರು ತಗೊಂಡ್ ಬಾ, ಈ ಹುಡುಗ ಹಾಗೆ ಇಲ್ಲಿಂದ ಹೊರಟು ಹೋದ ಅಂತಂದ್ರೆ ಅತಿಥಿರ್ ಬ್ರಾಹ್ಮಣೋ ಗೃಹಾನ್, ಒಬ್ಬ ಅತಿಥಿ ಈ ಮನೆಗೆ ಬಂದು ಹಾಗೆ ಹೊರಟು ಹೋದ ಅಂದ್ರೆ ಅದು ಸುಟ್ಟು ಹೋಗುವ ಬೆಂಕಿಯ ಹಾಗೆ ಅಂತ. ಹಾಗಾಗಿ ಯಾರ ಮನೆಯಲ್ಲಿ ನೀರು ಮಧುಪರ್ಕ ಅಂತಂದ್ರೆ ಅದೊಂದು 3 ದ್ರವ್ಯಗಳ ಮಿಶ್ರಣ, ಹಾಲು, ಮೊಸರು, ಹಾಲಲ್ಲ, ಜೇನು, ತುಪ್ಪ, ಮೊಸರು, ಇದು 3 ಮಿಕ್ಸ್ ಮಾಡಿದ್ರೆ ಮಧುಪರ್ಕ ಅಂತ. ಇದು 3 ಅವ್ರಿಗೆ ಅದು ಇದೆಲ್ಲ ಏನ್ ಗೊತ್ತಾ, ಎನರ್ಜಿ ಕೊಡುವಂಥದ್ದು. ಸ್ವೀಕಾರ ಮಾಡಿದ್ರೆ ದೂರದಿಂದ ನಡೆದು ಬರುತ್ತಿರ್ತಾರೆ, ಒಳಗೆ ದೇಹದಲ್ಲಿ ನೀರೆಲ್ಲ ಲಾಸ್ ಆಗಿರುತ್ತೆ, ಶ್ರಮ ಆಗಿರುತ್ತೆ. ಆ ಶ್ರಮ ಪರಿಹಾರಕವಾದಂತಹ ಸಾತ್ವಿಕವಾದ ಮತ್ತು ಸೈಡ್ ಎಫೆಕ್ಟ್ಸ್ ಇಲ್ಲದ ಎನರ್ಜಿ ಫುಡ್ ಅದು, ಅದನ್ನ ಕೊಡಬೇಕು. ಹಾಗೆ ಕೊಡ್ಲಿಲ್ಲ ಅಂಥ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಜ್ಞಾನಿ ಇದನ್ನ ಕೊಟ್ಟ ರೀತಿ ಸರಿ ಇಲ್ಲ ಅಂತ ಅವನನ್ನ ಪ್ರತಿಗೃಹ್ಣಾತಿ, ಒಂದು ವೇಳೆ ತಗೊಳ್ಳಿಲ್ಲ ಅಂದ್ರೆ ಆ ಮನೆಗೆ ಅನರ್ಥಂ, ದೊಡ್ಡ ಅನರ್ಥ ಕಾದಿದೆ ಅಂತ ಅರ್ಥ. ಅವನ ಜೀವಿತಕ್ಕೇನೆ ತೊಂದರೆ ಬಂದರೆ ಆಶ್ಚರ್ಯ ಇಲ್ಲ. ಅಂದ್ರೆ ಮಂತ್ರವಿತ್ತು, ಒಳ್ಳೆಯ ತತ್ವಜ್ಞಾನಿಯಾದವನಿಗೆ ಆ ರೀತಿಯಾದ ಆತಿಥ್ಯ ಮಾಡುವುದರಲ್ಲಿ ಏರಿಳಿತ ಆಯಿತು ಅಂದ್ರೆ, ಅಥವಾ ನೆಗ್ಲೆಜೆನ್ಸ್ ಇತ್ತು, ಅಥವಾ ಇನ್ಯಾರ್ದೋ ಭಯಕ್ಕೆ ಅವನಿಗೆ ಮಾಡಬಾರದು ಅಂತ ಬಿಟ್ಟು ದೂರ ನಿಂತ ಅಂದ್ರೆ ಅದರ ಪೆಟ್ಟನ್ನು ಅವನು ತಿನ್ನಲೇಬೇಕಾಗುತ್ತೆ ಅಂತ ಹೀಗೆ ಆರ್ಯರು ಹೇಳುತ್ತಾರೆ, ದ್ರಾವಿಡರಲ್ಲ. ಇಲ್ಲಿ ಆರ್ಯ ಅಂದ್ರೆ ಪೂಜ್ಯ ಅಂತ ಅರ್ಥ. ಈ ಆರ್ಯ ದ್ರಾವಿಡ ಬಂದು ಎಲ್ಲಿ ಹೋದ್ರು ಅವರದ್ದೊಂದು ಭಾಷೆ ಮುಗಿಯಲ್ಲ. ತಿಳಿಲಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ಕೇಳಿ ತಿಳ್ಕೊಳ್ಬೇಕಲ್ವ. ತಾವೇ ಮಹಾಭಾರತಕ್ಕೆ ಅಥವಾ ಶಾಸ್ತ್ರಗಳಿಗೆ ಅರ್ಥ ಹೇಳಲಿಕ್ಕೆ ಹೋಗಿ ತಪ್ಪರ್ಥ ಮಾಡ್ಕೊಂಡು ಅದನ್ನು ಸಮಾಜಕ್ಕೆ ಹೇಳಿ ಅದರಿಂದ ದಾರಿ ತಪ್ಪಿಸಿ ಇಡೀ ಇನ್ನು ಯಾರು ತಿಳಿಲಿಕ್ಕೆ ಬಂದ್ರು ಅವರಿಗೆಲ್ಲ ಫಸ್ಟ್ ಕನ್ಫ್ಯೂಷನ್ ಇದೆ. ಶುರು ಎಲ್ಲಿ ಬಂದ್ರು ಅದೊಂದು ಶಬ್ದ ತಲೆ ಕೆಡಿಸುವ ಹಾಗೆ ಇರುತ್ತೆ. ಇಡೀ ಶಾಸ್ತ್ರದ ಎಲ್ಲೂ ಕೂಡ ಒಂದು ಜನಾಂಗದ ಅರ್ಥದಲ್ಲಿ ಆ ಶಬ್ದದ ಪ್ರಯೋಗವೇ ಇಲ್ಲ. ಪೂಜ್ಯ ಅನ್ನೋ ಅರ್ಥದಲ್ಲಿ ಆರ್ಯ ಅಂತಿರುವುದು. ಚಿಕಿತ್ಸಕ ಶಲ್ಯಕರ್ತಾವಕರ್ಣೀ ಅವಕೀರ್ಣೀ ಸ್ಥೇನ ಕ್ರೂರೋ ಮದ್ಯಪೋಷ್ ಭ್ರೂಣಃ ಚ ಸೇನಾಜೀವಿ ಶ್ರುತಿ ವಿಕ್ರಾಯಕಶ್ಚ ಭೃಶಂ ಪ್ರಿಯೋ ಅತಿಥಿರ್ ನೋದಕಾರ್ಹ. ಇನ್ನು ಅತಿಯಾದ ಆಸೆಯಿಂದ ಚಿಕಿತ್ಸೆ ನೆಪದಲ್ಲಿ ಜನರನ್ನ ದೋಚೋನಾಗಿದ್ರೆ, ಅವಕೀರ್ಣಿ ಅಂದ್ರೆ ಇನ್ನೊಬ್ಬರನ್ನ ಯಾವಾಗ್ಲೂ ಕೆಳಮಟ್ಟದಲ್ಲಿ ನೋಡುವವ, ತಾನೇ ಯಾವಾಗ್ಲೂ ಮೇಲೆ ಅಂತ ಭಾವಿಸುವವ ಅಂಥವ. ಇನ್ನು ಆಯುಧಗಳನ್ನು ಮಾಡಿಕೊಡುವವ ಶಲ್ಯಕರ್ತ. ಅದು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಶಲ್ಯ ಅಂತ ಬಂದಾಗ ಅದೊಂದು ವ್ಯವಸ್ಥೆಗೆ ಬರುತ್ತೆ. ಇಲ್ಲ ಅಂದ್ರೆ ಆಯುಧಗಳನ್ನ, ಅಂದ್ರೆ ಆಯುಧ ಅಗತ್ಯ ಇದ್ದಾಗ ಮಾಡಿಕೊಡೋದು ಬೇರೆ. ಆಯುಧ ಇವತ್ತೇನಂದ್ರೆ ಆರ್ಮ್ ಡೀಲಿಂಗ್ ಅನ್ನೋದು ಒಂದು ಬಿಸ್ನೆಸ್ಸು. ಅದೇನಾಗುತ್ತೆ, ಸಮಾಜದಲ್ಲಿ ಮತ್ತಷ್ಟು ಹಿಂಸೆಗೆ ಕಾರಣ ಆಗುತ್ತೆ. ಅವನೇನು ಅಂದ್ರೆ ಅದನ್ನು ವೃದ್ಧಿ ಮಾಡ್ಲಿಕ್ಕೆ, ಈಗ ವೃದ್ಧಾಶ್ರಮ ಜಾಸ್ತಿ ಆಯಿತು ಅಂದ್ರೆ ಸಮಾಜದ ಗುಣ ದೊಡ್ಡದ ಚಿಕ್ಕದ, ಅಪಾಯಕರ ಅಲ್ವಾ ಅದು? ಅದರ ಸೆನ್ಸ್ ಏನು ತಪ್ಪಿದೆ ಅಂತ ಅರ್ಥ. ಆರೋಗ್ಯ ಸಂಸ್ಥೆಗಳು ಜಾಸ್ತಿ ಆದವು ಅಂದ್ರೆ ಅದರ ಅರ್ಥ ಏನು? ನಮ್ಮ ಜೀವನ ಮಟ್ಟ, ಅನಾರೋಗ್ಯದ ಮಟ್ಟ ಜಾಸ್ತಿ ಆಗಿದೆ ಅಂತ ಅರ್ಥ. ಇದೆಲ್ಲ ಯೋಚನೆ ಮಾಡಿ ಅವರು ಅದನ್ನು ಜಾಸ್ತಿ ಆಗಬಾರ್ದು ಅಂತ ಬಯಸ್ತಾರೆ. ಎಲ್ಲರೂ ಅವರವರ ವಲಯದಲ್ಲೇ ಸ್ವಾವಲಂಬಿಗಳಾಗಿ ಸುಖಿಗಳಾಗಿ ಬದುಕಬೇಕು. ಆದಷ್ಟು ಅಂಥ ಚಿಕಿತ್ಸೆ, ಅವ್ಯವಸ್ಥೆ, ಒದ್ದಾಟ ಇಂಥದ್ದು ಬರಬಾರದು. ಆದ್ರೆ ಬರದೆ ಕರ್ಮದ ವಶದಿಂದ ಯಾವ್ದು ಬರುತ್ತೋ ಅದು ಬಂದೇ ಬರುತ್ತೆ. ಆದ್ರೆ ಅದನ್ನ ವ್ಯಾಪಾರ ಮಾಡುವುದುಂಟಲ್ವಾ, ಅದು ಹಾನಿಕಾರಕ. ಹೀಗೆ ವ್ಯಾಪಾರದ ದೃಷ್ಟಿಯಿಂದ ಆಯುಧಗಳನ್ನ, ವೈದ್ಯ ಚಿಕಿತ್ಸೆಯನ್ನ, ಅಥವಾ ತನ್ನ ಸಂಪತ್ತಿನಿಂದ ಇನ್ನೊಬ್ಬರನ್ನ ಚಿಕ್ಕವನಾಗಿ ಕಾಣುವವನನ್ನ, ಸ್ಥೇನ ಕಳ್ಳ, ಕ್ರೂರ, ಅತ್ಯಂತ ಹಿಂಸಾವಾದಿ, ಮದ್ಯಪ,
ಯಾವಾಗಲೂ ಕುಡಿಯುವುದೊಂದೇ ಅವನ ಜೀವನ ವೀಕ್ನೆಸ್ ಅಂತ ಹೇಳಿ ಮತ್ತೇನು ವೀಕ್ನೆಸ್ ಇಲ್ಲ ಅಂತ ಹೇಳಿ ತಿರುಗಾಡುವವ. ಭ್ರೂಣ, ಹೊಟ್ಟೆಯಲ್ಲಿ ಗರ್ಭ ಇದ್ದದ್ದನ್ನ ಅದು ತನಗೀಗ ಅನಗತ್ಯ ಅಂತ ನಾಶ ಮಾಡುವುದು, ಅಥವಾ ತನಗೆ ಅನಗತ್ಯವಾದ ಲಿಂಗ ಇದೆ ಅನ್ನುವ ಕಾರಣಕ್ಕೆ ಅದನ್ನು ಕಿತ್ತು ಹಾಕುವುದು. ಇವನು ಸೇನಾಜೀವಿ. ಅಂದರೆ ಸೇನಾಜೀವಿ ಅಂದರೆ ಇದು ಹಿಂದಿನ ಹಾಗೇನೆ ಯಾರಿಗಾದ್ರೂ ಬೇಕು ಅಂದರೆ ಒಂದು ತುಕಡಿ ಸೇನೆಯನ್ನ ಬಾಡಿಗೆಗೆ ಇಟ್ಕೊಳ್ಳೋದು. ಸೇನೆಯನ್ನೇ ಆಜೀವನವಾಗಿಸಿಕೊಂಡವ. ಅಂದರೆ ಅದು ಪ್ರೈವೇಟ್ ಸೈನ್ಯ. ಅದನ್ನು ಅವನು ಯಾರಿಗಾದ್ರೂ ಬೇಕು ಅಂದರೆ ಈ ಸಲ ಇವ್ರಿಗೆ ಹೋದ್ರೆ ಇನ್ನೊಂದ್ಸಲ ಅವ್ರಿಗೆ ಒಂದು ನಿಯತ್ತಿಲ್ಲ. ಅವರಿಗೆ ಯಾರ ಕಡೆ ದುಡ್ಡು ಕೊಡ್ತಾರೆ ಅವ್ರ ಕಡೆಗೆ ಹೋಗಿ ಯುದ್ಧ ಮಾಡಿ ಕೊಂದು ಬರ್ತಾರೆ. ಆ ಥರ ತನ್ನ ಬದುಕಿಗೆ, ತನ್ನ ಜೀವನಕ್ಕೆ ಸೇನೆಯನ್ನೇ. ಈಗ ಕಷ್ಟದಲ್ಲಿದ್ದಾಗ ಅಂದಾಗ ನಾವೊಬ್ಬನ ಪರವಾಗಿ ಹೋರಾಡ್ತೇವೆ ಅಂದರೆ ನ್ಯಾಯಕ್ಕೋಸ್ಕರ ಹೋಗುದು ಹೊರತು ಅವನಿಂದ ನನಗೇನೋ ಲಾಭ ಇದೆ ಅಂತ ಹೋಗುದಲ್ಲ. ಆದ್ರೆ ಇವನು ಹಾಗಲ್ಲ, ನ್ಯಾಯ ಅನ್ಯಾಯದ ಪ್ರಶ್ನೆ ಇರುವುದಿಲ್ಲ. ಯಾರು ಇವನ ಹತ್ರ ದುಡ್ಡು ಕೊಡ್ತಾರೆ ಅವ್ರ ಪರವಾಗಿ ನಿಂತ ಅವನು ತಪ್ಪು ಮಾಡೇ ಇಲ್ಲ ಅಂದ್ರೂ ಅವನನ್ನು ನಾಶ ಮಾಡಿ ಬರ್ತಾನೆ ಅಂಥವನು. ಇನ್ನು ಶ್ರುತಿ ವಿಕ್ರಾಯಕ, ವೇದವನ್ನ ಶಾಸ್ತ್ರವನ್ನ ದುಡ್ಡಿಗೋಸ್ಕರ ಪಾಠ ಮಾಡುವವನು, ದುಡ್ಡಿಗೋಸ್ಕರ ಅದರಿಂದ ಲಾಭ ಮಾಡಿಕೊಳ್ಳುವವನು. ಇವರಿಷ್ಟು ಜನರು ಕೂಡ ನಿಮ್ಗೆ ಎಷ್ಟೇ ಪ್ರಿಯನಾಗಿದ್ರು ಕೂಡ ಅತಿಥಿ ಕಾರ್ಯಕ್ಕೆ ಅರ್ಹ ಅಲ್ಲ. ಅವನನ್ನು ಆತಿಥ್ಯ ಮಾಡಬಾರದು ಯಾವ ಕಾರಣಕ್ಕೂ. ನೋದಕಾರ್ಹ, ಉದಕ ಅಂದ್ರೆ ನೀರು, ಬಂದವರಿಗೆ ನೀರು ಬೇಕಾ ಅಂತ ಕೇಳಬೇಕು ಅಂತಿದೆ. ಯಾರೇ ಬಂದರೂ ನೀರು ಕೇಳಬಹುದು. ಆದ್ರೆ ಇವರು ಇಂಥ ತಪ್ಪನ್ನು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟ ಗೊತ್ತಿದ್ರೆ ಅವರನ್ನು ಆತಿಥ್ಯ ಮಾಡಬಾರ್ದು. ಹಸಿವಾಗಿದೆ ಅಂದ್ರೆ ಕೊಟ್ಟು ಕಳಿಸ್ಬೋದು ಅಷ್ಟೇ, ಬಿಟ್ರೆ ಅವರನ್ನ ಹಿಂದೆ ಹೇಗೆ ಅವರಿಗೆ ಎದ್ದು ನಿಂತು ಗೌರವ ಕೊಟ್ಟು ಕೈ ತೊಳೆದು ಕಾಲು ತೊಳೆದು ಇಂಥದ್ದೆಲ್ಲ ಉಚಿತವಾದ ಸತ್ಕಾರ್ಯ ಮಾಡ್ತೇವೆ, ಆ ಸತ್ಕಾರ ಮಾಡ್ಲಿಕ್ಕೆ ಅವನ ಅರ್ಹನೇ ಅಲ್ಲ. ಆಮೇಲೆ ಮತ್ತೆ ಹೇಳ್ತಾರೆ ಭೃಶಂ ಪ್ರಿಯೋಪಿ. ಆ ಮಾತು ತುಂಬಾ ಏನಂದ್ರೆ ನಮ್ಗೆ ಕೊನೆಗೆ ಅವ್ರು ನಮ್ ಪ್ರಿಯ ಆದ್ರೆ ಅವ್ರು ಏನ್ ತಪ್ಪು ಮಾಡಿದ್ರೆ ಏನು ನಡೆಯತ್ತೆ. ಅವ್ರು ನಮ್ಗೆ ಪ್ರಿಯರಾದ್ರಿಂದ ಅವ್ರು ಏನ್ ಮಾಡಿದ್ರು ಸರಿ. ನಮ್ಗೆ ಪ್ರಿಯರಲ್ಲದೇ ಇದ್ರೆ ಇದೆಲ್ಲ ತಪ್ಪಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಇದು ಎಚ್ಚರ ತಪ್ಪಿ ಬೀಳಬಾರದು ಅಂತ. ಮುಂದಿನದ್ದು ಇದು ಬಹುಶಃ ನಮ್ಮ ದೇಶದ ನಿಜವಾದ ಜೀವಂತಿಕೆಯನ್ನ ತುಂಬಿತ್ತು. ಆದ್ರೆ ಇವತ್ತು ಈ ನಿಯಮ ಜಾರಿ ಹೋಗ್ಬಿಟ್ಟಿದೆ. ಅವಿಕ್ರೇಯಂ ಲವಣಂ ಪಕ್ವಮನ್ನಂ ದಧಿ ಕ್ಷೀರಂ ಮಧು ತೈಲಂ ಘೃತಂಚ ತಿಲಾ ಮಾಂಸಂ ಫಲ ಮೂಲ ಅನಿಶಾಕಂ ರಕ್ತಂ ವಾಸ ಸರ್ವಗಂಧ ಗುಡಾಶ್ಚ. ಅವಿಕ್ರೇಯಂ, ಯಾವತ್ತೂ ಇನ್ನೊಬ್ಬರ ಹತ್ರ ಕೊಂಡು ತಗೊಳ್ಳುವ ಹಾಗಿಲ್ಲ ಇಷ್ಟನ್ನ. ಇದನ್ನ ನಾವು ಯಾರಿಗಾದ್ರೂ ಕೊಡುವಾಗ ಹಾಗೇ ಕೊಡಬೇಕು. ಅವಿಕ್ರಯ ಅಂದ್ರೆ ವಿಕ್ರಯಣ ಮಾಡ್ಲಿಕ್ಕಿಲ್ಲ, ಇದನ್ನು ಕೊಡಬೇಕು. ಯಾವುದೆಲ್ಲ? ಲವಣಂ, ತುಪ್ಪ, ಉಪ್ಪು ಯಾರ ಹತ್ರನೂ ಇಸ್ಕೊಂಡು ಬರುವಾಗ ದುಡ್ಡಿಗೆ ಇಸ್ಕೊಂಡು ಬರುದಲ್ಲ, ಅಥವಾ ನಾವು ದುಡ್ಡಿಗೆ ಕೊಡುದು ಅಲ್ಲ. ವಿಕ್ರಯಕ್ಕೆ ಯೋಗ್ಯ ಅಲ್ಲ ಉಪ್ಪು. ನಮ್ಗೆ ಇದು ನಮ್ಮ ಚಿಕ್ಕನ್ನಲ್ಲಿ ನೆನಪಿದೆ. ಉಪ್ಪು ಯಾವತ್ತೂ ಅಂಗಡಿಯಿಂದ ತರುವ ಕಾರ್ಯಕ್ರಮವೇ ಇರಲಿಲ್ಲ. ಅದನ್ನು ಮಾರುವ ಒಬ್ಬ ಇರ್ತಿದ್ದ, ಸಮುದ್ರದ ಬದಿಯಲ್ಲೆಲ್ಲ ಇರ್ತಾರೆ ಅವರು. ಅವ್ರು ಏನ್ ಬೇಕು ಅಂದ್ರೆ ಅಲ್ಲಿ ಹಾಕಿಟ್ಟಿದ್ದೇನೆ ತಗೊಂಡೋಗಿ ಅಂತ ಹೇಳಿ. ಅವನಿಗೆ ನಾವು ಏನಾದ್ರೂ ಕೊಡಬೇಕು ಅಂತಿದ್ರೆ ನಮ್ಮಲ್ಲಿ ಏನಾದ್ರೂ ಫಲ, ಏನಾದ್ರೂ ಪದಾರ್ಥಗಳಿದ್ರೆ ಅವನಿಗೆ ಕೊಟ್ಟು ಬರೋದಷ್ಟೇ. ಮತ್ತೆ ಅವನು ಬೇರೆ ಯಾವುದೋ ರೀತಿಯಿಂದ ನಮ್ಮಿಂದ ಉಪಕಾರ ಪಡೆದಿರ್ತಾನೋ ಏನೋ ಒಂದು ಇರುತ್ತೆ ಅವರಿಗೆ. ಪಕ್ವಮನ್ನಂ, ಬೇಯಿಸಿದ ಅನ್ನ ಹಾಕುವಾಗ ಯಾವತ್ತು ಎಷ್ಟು ದುಡ್ಡು ತಗೊಂಡು ಅವನಿಗೆ ಅನ್ನ ಹಾಕಬಾರ್ದು. ಅದಕ್ಕೆ ಹೋಟೆಲ್ ವ್ಯವಸ್ಥೆ ಅಂತ ಅನ್ನೋದನ್ನ ತೀರಾ ಅನರ್ಥ ಅಂತ ಹೇಳ್ತೀವಿ. ಇನ್ನೊಬ್ಬನ ಹತ್ರ ದುಡ್ಡು ಕೊಟ್ಟು ತಗೊಳ್ಳೂಬಾರ್ದು, ನಾವು ಇನ್ನೊಬ್ಬ ಬಂದು ಕೇಳಿದಾಗ ದುಡ್ಡು ಕೊಟ್ಟು ಕೊಡ್ಲೂಬಾರದು. ದಧಿ, ಮೊಸರು, ಕ್ಷೀರ, ಹಾಲು, ಅಂದ್ರೆ ಇದೆಲ್ಲ ಇವತ್ತು ಯಾಕೆ ನಮಗೆ ಅಸಹಜ ಅಂತ ಅನ್ಸ್ಬಿಡುತ್ತೆ ಮತ್ತು ತೀರಾ ಅಸಂಬದ್ಧ ಅಂತನೂ ಅನ್ಸುತ್ತೆ. ಅಸಹಜ ಅಂತ ಅನ್ಸೋದು ದೊಡ್ಡ ತಪ್ಪಲ್ಲ, ಅಸಂಬದ್ಧ ಅಂತ ಅನ್ಸೋದು ಅಂದ್ರೆ ನಾವು ಈಗದ್ದು ಸರಿ ಅಂತ ಅನ್ಕೊಂಡ್ಬಿಟ್ಟಿದ್ದೇವೆ. ಹಿಂದೆ ಒಬ್ಬ ಗೃಹಸ್ಥ ಅಂದ್ರೆ ಅವನ ಮನೆಯಲ್ಲಿ ಒಂದು ಹಸು ಇರಲೇಬೇಕು. ಅವನು, ಯಾಕೆಂದ್ರೆ ನಿಮ್ಗೆ ನೆನಪಿರಬಹುದು ಕೆಲವರಿಗಾದ್ರೂ, ಮನೆಯಲ್ಲಿ ಊಟ ಮಾಡುವ ಮುಂಚೆ ಗೋಗ್ರಾಸ ಅಂತ ಕೊಟ್ರೆ ಮಾತ್ರ ಅವನಿಗೆ ಊಟ ಮಾಡ್ಲಿಕ್ಕೆ ಪರ್ಮಿಷನ್. ಮೊದಲು ಗೋಗ್ರಾಸ ಕೊಟ್ಟು ಆಮೇಲೆ ಊಟ ಮಾಡಬೇಕು. ಇವಾಗ ಕೊನೆಗೆ ಒಂದು ಎಲೆಯಲ್ಲಿ ಹಾಕಿ ಅದು ಕೊನೆಗೆ ಎಲ್ಲೋ ಎಸಿತಾರೆ, ಯಾರಿಗೆ ಸಿಗುತ್ತೋ ಗೊತ್ತಾಗಲ್ಲ. ವಸ್ತುತಃ ಮನೆಯಲ್ಲಿ ಒಂದು ಹಸು ಅಂತ ಇದ್ದಾಗ ಈ ಗೋಗ್ರಾಸದ ಪದಾರ್ಥಗಳನ್ನು ಉಪಯೋಗಿಸ್ಲಿಕ್ಕೋಸ್ಕರ ಒಂದು ಹಸು ಇದೆ ಅಂತ ಅಂದಮೇಲೆ ಹಾಲು ಮೊಸರು ಸಿಕ್ಕೇ ಸಿಗುತ್ತೆ. ಕೆಲವೊಂದು ಸರ್ತಿ ಇವ್ರ ಮನೆಯಲ್ಲಿ ಕರು ಹಾಕಿ ಸುಮಾರು ತಿಂಗಳಾಯ್ತು, ಹಾಲು ಬತ್ತಿರುತ್ತೆ, ಆಗ ಪಕ್ಕದ ಮನೆಯವರು ಇವ್ರಿಗೆ ಕೊಡ್ತಾರೆ. ಇವ್ರ ಹತ್ರ ಯಾವಾಗ ಹಾಲು ಚೆನ್ನಾಗಿರುತ್ತೆ ಅವಾಗ ಇವ್ರು ಅವ್ರಿಗೆ ಕೊಡ್ತಾರೆ. ಇಷ್ಟೇ, ದುಡ್ಡಿಗೆ ವ್ಯವಹಾರವೇ ಇಲ್ಲ. ಅದರಲ್ಲೂ ನೀನು 1.5 ಲೀಟರ್ ಕೊಟ್ಟಿದ್ದೀವಿ, ನಾನು 1.5 ನನ್ಗಿದು ಚೆನ್ನಾಗಿ ನೆನಪು. ನಾವು ಚಿಕ್ಕನ್ನಲ್ಲಿ ಹಾಲು ಮಾರಾಟದ್ದು ಗೊತ್ತೇ ಇಲ್ಲ. ನಮಗೆ ಬೇಕು ಅಂದ್ರೆ ತಕ್ಷಣ ಮೊಸರು ಬೇಕು ಅಂದ್ರೆ ಜಾಸ್ತಿ ಬೇಕಿತ್ತು. ಅವತ್ತು ಮನೆಯಲ್ಲಿ ಏನೋ ಫಂಕ್ಷನ್ ಇರುತ್ತೆ, ಜಾಸ್ತಿ ಬೇಕಿತ್ತು. ಪಕ್ಕದ ಮನೆಯವರು ಹಿಂದಿನ ದಿವಸ ಹೇಳುತ್ತೆ
ನಮಗೊಂಚೂರು ಮೊಸರು ಜಾಸ್ತಿ ಇದ್ರೆ ಬೇಕು, ಅವ್ರು ತೆಗೆದಿಡ್ತಾರೆ. ಅವರು ಕಾರ್ಯಕ್ರಮಕ್ಕೆ ಬರುವಾಗ ಮೊಸರು ತಗೊಂಡ್ಬರ್ತಾರೆ, ತಂದಿಟ್ಟಿದ್ದೇವೆ ತಗೊಳ್ಳಿ ಅಂತ. ಹೀಗೆ ಎಲ್ಲ ಪದಾರ್ಥಗಳು ಕೂಡ ಈ ರೀತಿ ದೈನಂದಿನ ಪದಾರ್ಥಗಳು, ಒಂದು ದಧಿ, ಕ್ಷೀರ, ಹಾಲು ಮತ್ತೆ ಜೇನು, ಇದು ತೋಟದಲ್ಲಿ ಯಾವಾಗ್ಲೂ ಒಂದಲ್ಲ ಒಂದು ಕಡೆ ಕಟ್ಟಿರ್ತಿತ್ತು. ಅವರು ಕೆಲವರು ಅದನ್ನ ಕೀಳುವವರು, ತೆಗೆದುಕೊಡುವವರು ಬರ್ತಾರೆ. ಅವರು ಬಂದ್ರೆ ಅದನ್ನ ತೆಗೆದು ಮನೆಯಲ್ಲಿ ಒಂದೆರಡು ಮೂರು ಭರಣಿ ರೆಡಿ ಇರುತ್ತೆ ಯಾವಾಗ್ಲೂ. ಯಾರಾದ್ರೂ ಬಂದ್ರೆ ಅವ್ರು ಕೇಳಿದ್ರೆ ಕೊಡುದು. ನಮ್ಮಲ್ಲಿ ಖಾಲಿ ಆಗಿದ್ದು ಅವ್ರ ಮನೇಲಿ ತೆಗೆದಿಟ್ಟು ನಮ್ಗೆ ಬೇಕಾದಾಗ ಸಿಗುತ್ತೆ. ಈ ಜೇನು ತೋಟ ಇತ್ತಾದ್ರಿಂದ ತೋಟದಲ್ಲಿ ಜೇನುಗೂಡು ಕಟ್ಟಿರ್ತಿತ್ತು, ಸಾಮಾನ್ಯ ಸಿಕ್ಕಿರ್ತಿತ್ತು, ಇದ್ದೇ ಇರ್ತಿತ್ತು, ಜೇನು ಸಿಗ್ತಾನೆ ಇತ್ತು. ಈಗ ಏನಾಗಿದೆ, ಈಗದ ವಾತಾವರಣ ಒಂದು ಅದೇ ಡಿಮ್ಯಾಂಡು ಯಾಕಾಯ್ತು ಅಂದ್ರೆ ಇವತ್ತು ಮೋಸವೂ ನಡೀತಾ ಇದೆ. ಈಗ ಮತ್ತೆ ಮಾಡ್ತಾ ಇದ್ದಾರೆ ಜೇನನ್ನು ಮನೆ ಮನೆಯಲ್ಲಿ. ಈಗಲೂ ಎಷ್ಟೋ ಕಡೆಗಳಲ್ಲಿ ಮನೆ ಮನೆಯಲ್ಲಿ ಜೇನು ಸಾಕ್ತಾರೆ, ಅದೇನು ಹಾನಿ ಮಾಡಲ್ಲ. ಅದರಲ್ಲಿ 2 ತರದ ಜೇನಿದೆ, ಹೆಜ್ಜೇನು ಕಚ್ಚುವಂಥದ್ದು, ಸಣ್ಣ ಜೇನಿದೆ, ಚಿಕ್ಕ ಜೇನು ಅಂತ. ಅದು ನಾವು ಈ ಜಾಗ ಇದ್ರೆ ಇಲ್ಲೂ ಮಾಡ್ಬೋದು. ಅದ್ರ ಒಂದೇ ಒಂದು ಕಷ್ಟ ಅವುಗಳಿಗೆ ಏನು ಅಂದ್ರೆ, ಸುತ್ತ ಎಲ್ಲಿ ಆದ್ರೂ ಹೂವಿನ ತೋಟ ಇರಬೇಕು. ಅದಿಲ್ಲ ಅಂದ್ರೆ ಅದು ಸುಮಾರು 20-30 ಕಿಲೋಮೀಟರ್ ಹೋಗ್ಬೇಕಾಗತ್ತೆ, ಕಷ್ಟಪಡುತ್ತದ ಆಮೇಲೆ. ಅಂದ್ರೆ ಆಗ ನಮ್ಗೆ ನಮ್ದೇ ತೋಟ, ಎಲ್ಲಾ ನೋಡಿದ್ರು ಹೂ ಹಣ್ಣು ಇದ್ದೇ ಇರುವಂತ ತೋಟಗಳು. ಜೇನು ಕಟ್ಟಿದ್ರೆ ಅಲ್ಲೇ ಸಿಕ್ತಿತ್ತು, ಅಲ್ಲೇ ಉಪಯೋಗ ಬರ್ತಿತ್ತು. ಹಾಗಾಗಿ ಜೇನಿಗೆ ಅಂಗಡಿಗೆ ಹೋಗಿ ತರುವುದು ಅಂತ ಇಲ್ವೇ ಇಲ್ಲ. ಮಧು, ತೈಲಂ, ಎಣ್ಣೆನೂ ಹಾಗೇನೆ. ತೆಂಗಿನ ಮರ, ಎಳ್ಳು ಎಲ್ಲ ಬೆಳೀತಾ ಇದ್ರು. ಆದ್ರಿಂದ ಬೇಕಾದಷ್ಟು ಒಂದು ಸರ್ತಿ ಒಂದು ಮನೆಯಲ್ಲಿ ಒಂದು 800,000 ತೆಂಗಿನಕಾಯಿ ಸಿಕ್ಕಿದ್ರೆ ಅವ್ರಿಗೆ 1-1.5 ವರ್ಷಕ್ಕಾಗುವಷ್ಟು ಆಗತ್ತದು. ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಕೊಡುದು. ಅವ್ರ ಹತ್ರ ಇದ್ದ ಇರುತ್ತೆ, ಆರಾಮಾಗಿರುತ್ತೆ. ಅದಕ್ಕೆ ಒಂದು ಅಟ್ಟ ಅಂತಿರುತ್ತೆ. ಒಂದು 1.5 ವರ್ಷಕ್ಕೆ ಏನಾಗಲ್ಲ. ಉಪ್ಪಿನಕಾಯಿ ಸಹ ಹಾಕಿಟ್ರೆ ತುಂಬಾ ವರ್ಷ ಉಳಿತದೆ, ಅಟ್ಲೀಸ್ಟ್ 1 year to 2. ನಮ್ಮನೆಲ್ಲ 2-3 ವರ್ಷ ಬರ್ತಿತ್ತು ಉಪ್ಪಿನಕಾಯಿ ಭರಣಿಗೆ ಹಾಕಿಟ್ರೆ. ಮಧ್ಯ ಮಧ್ಯ ಕೈ ಹಾಕಬಾರ್ದು, ನೀರಿನ ಪಸೆ ಬರಬಾರ್ದು, ಗಾಳಿ ಬೀಳಬಾರ್ದು. ಮೇಲೆ ಒಂದು ಲೇಯರ್ ಒಂಚೂರು ಕಪ್ಪಾಗಿರುತ್ತೆ, ಬಿಟ್ಟರೆ ತೆಗೆದ್ರೆ ಒಳಗೆ ಕೆಂಪೆ ಇರುತ್ತೆ. ಒಂದೊಂದು ವರ್ಷ ಏನಾಗುತ್ತೆ ಅಂದ್ರೆ ಮಾವಿನ ಮಿಡಿ ಬಿಡಲ್ಲ, ಅದು 2 ವರ್ಷ ಬಿಡುತ್ತೆ, 1 ವರ್ಷ ಬಿಡಲ್ಲ, ಹೀಗಿರುತ್ತೆ ಕೆಲವು ಮರಗಳದ್ದು. ಆವಾಗ 3ನೇ ವರ್ಷ ಏನು ಅಂದ್ರೆ ಹೋದ ವರ್ಷದ್ದೇ ಇರ್ತಿತ್ತು. ಯಾರಾದ್ರೂ ಕೇಳಿದ್ರೆ ಅವರಿಗೆ ಪದಾರ್ಥ ಕೊಡ್ಲಿಕ್ಕೆ, ನಮ್ಮಲ್ಲಿ ಈ ಗದ್ದೆ ಕೆಲಸ ಕದಿಕ್ಕೆಲ್ಲ ಬರೋರು ಕೊಡಿ ಅಂತ ಕೇಳ್ತಾರೆ, ಒಂದು ಭರಣಿಯಲ್ಲಿ ಹಾಕಿ ಕೊಟ್ಬಿಡುದು, ಅವ್ರು ತಗೊಂಡು ಹೋಗ್ತಾರೆ. ಅವ್ರಿಗೆ ಭಾರಿ ಇಷ್ಟ. ಅಂದ್ರೆ ಹಾಗೆ ಅದನ್ನ ಮಾರಾಟ ಮಾಡೋ ಕ್ರಮ ಇಲ್ಲ. ಆಮೇಲೆ ಘೃತ, ತುಪ್ಪನೂ ಹಾಗೆ. ತುಪ್ಪನು ಇವ್ರ ಮನೆಯಲ್ಲಿ ಪ್ರತಿ ದಿವಸ ಮೊಸರು ಕಡಿದು ತುಪ್ಪ ಮಾಡ್ತಾರೆ, ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ. ಕೆಲವೊಮ್ಮೆ ಜಾಸ್ತಿ ಬೇಕಂದ್ರೆ ಅವ್ರ ಹತ್ರ ಕೇಳಿದಾಗ ಇವ್ರು ಅವ್ರಿಗೆ ಕೊಡ್ತಾರೆ, ಅವ್ರು ಇವ್ರಿಗೆ ಕೊಡ್ತಾರೆ. ತಿಲಾಹ, ಎಳ್ಳು, ಯಾಕಂದ್ರೆ ಅದು ಅಧಿಕಾರ ಇದ್ದವನಿಗೆ ನಿತ್ಯಕ್ಕೆ ಬೇಕಿರುವ ಪದಾರ್ಥ. ಶ್ರಾದ್ದ, ಇದು ತರ್ಪಣಾದಿಗಳನ್ನು ಕೊಡ್ಲಿಕ್ಕೆ ಹೌದು ಕೊಡ್ಬೇಕು. ಆಮೇಲೆ ಮಾಂಸಾಹಾರಿಗಳಾಗಿದ್ರೆ ಮಾಂಸನೂ ಹಾಗೆ, ಅವರವರು ಅದನ್ನ ಫ್ರೀ ಎಕ್ಸ್ಚೇಂಜ್, ಅವ್ರು ಯಾವ ಮಾರಾಟ ಮಾಡುವುದಿಲ್ಲ, ಮಾರಾಟ ಮಾಡ್ಲಿಕ್ಕೂ ಇಲ್ಲ ಅದನ್ನ, ಆಹಾರ ಆದ್ರಿಂದ. ಫಲಮೂಲಾನಿ, ಹಣ್ಣು, ಗೆಡ್ಡೆಗೆಣಸು, ಹಲಸಿನ ಹಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು, ಇದೆಲ್ಲ ಯಾವತ್ತೂ ಕೂಡ ನಾವು ಯಾರಿಗೂ ಮಾರಾಟ ಮಾಡಿದ್ದೇ ಇಲ್ಲ. ಎಲ್ಲ ಬನ್ನಿ ತಗೊಂಡೋಗಿ, ಅಥವಾ ನಾವೇ ಚಿಕ್ಕನ್ನಲ್ಲಿ ನಾವೇ ಒಂದು ಬುಟ್ಟಿಯಲ್ಲಿ ಹಾಕೊಂಡು ತಗೊಂಡೋಗಿ ಎಲ್ಲರ ಮನೆ ಕೊಟ್ಟು ಬರ್ತಿದ್ವಿ. ಶಾಕಂ, ತರಕಾರಿನೂ ಹಾಗೆ. ಹಿಂದಿನ ತೋಟದಲ್ಲಿ ಎಷ್ಟು ತರಕಾರಿ ಬಿಡ್ತಿತ್ತು. ನಮ್ಮ ಮನೆಯಲ್ಲಿ ಅಂಗಡಿಯಿಂದ ತರಕಾರಿ ತಂದದ್ದೇ ಗೊತ್ತಿಲ್ಲ ನನಗೆ ಒಂದ್ಸಲನು. ಯಾವುದೋ ವಿಶೇಷ ಒಂದು 100-150 ಜನದ ಅಡಿಗೆ ಅಂತ ಆದಾಗ ಮಾತ್ರ, ಆವಾಗ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅನ್ನೋದಕ್ಕೆ. ಅದು ಕೂಡ ಅವರಿಗೆ ಸ್ವಲ್ಪ ಕೆಲವೊಂದು ಸರ್ತಿ ಅದು ಮಳೆಗಾಲದ ವ್ಯವಸ್ಥೆ ಆದ್ರೆ ಈ ಸೌತೆ ಅದು ಇದು ಎಲ್ಲ ಅಟ್ಟದಲ್ಲಿ ಇಡ್ತಾರೆ. ಅದು ಒಂದು ಸರ್ತಿ ಇಟ್ರೆ ಏನಿಲ್ಲ ಅಂದ್ರೆ 6-8 ತಿಂಗಳು ಬರುತ್ತೆ. ಕುಂಬಳಕಾಯಿ ಮತ್ತೆ ಸೌತೆಕಾಯಿ ಏನು ಹಾಳಾಗಲ್ಲ. ನಾವೀಗ ಅಂಗಡಿಯಿಂದ ತಂದ್ರೆ 3ನೇ ದಿವಸಕ್ಕೆ ಹಾಳಾಗುತ್ತೆ ಅದು. ಅಲ್ಲಿ ಮನೆಯಲ್ಲಿ ಅದಕ್ಕೊಂದು ಹಗ್ಗದಲ್ಲಿ ಒಲಿ ಅಂತ ಸಿಗುತ್ತೆ, ತೆಂಗಿನ ನಾರಿರುತ್ತಲ್ಲ, ಅದರಲ್ಲಿ ಕಟ್ಟಿ ಮೇಲೆ ಇಟ್ರೆ ಅದು 1 ವರ್ಷ ಆದ್ರೂ ಏನೂ ಆಗಲ್ಲ. ಆ ರೀತಿ ತರಕಾರಿಗಳನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳೋದಿರ್ತಿತ್ತು. ಇಲ್ಲ ಅಂದ್ರೆ ಸೊಪ್ಪು ಸೊದೆಗಳು ಇದ್ದೇ ಇರ್ತಿದ್ವು. ತಂಬಳಿಗೆ ಅದಕ್ಕೆ ಇದಕ್ಕೆ 100 ತರದ ಸೊಪ್ಪುಗಳು ಸಿಗ್ತವೆ. ಎಲ್ಲಾ ಸೊಪ್ಪಿದ್ದು ಒಂದೊಂದು ತಂಬಳಿ ಮಾಡಿದ್ರೆ 1 ತಿಂಗಳಲ್ಲಿ ನಮ್ಮ ಊಟ ಮುಗೀತು.
ಅಂಗಡಿ ದುಡಿಯೋದೇ ಬೇಡ, ಎಲ್ಲ ಫ್ರೀ ಆಗಿ ಸಿಗುತ್ತೆ. ಹೌದು, ಎಲ್ಲನೂ ಫ್ರೀನೇ. ಅದಕ್ಕೆ ಆಗ ದುಡಿಯುವ ಅವಶ್ಯಕತೆ ಇರಲಿಲ್ಲ. ಏನ್ ದುಡಿದ್ರು ಅನಿವಾರ್ಯವಾಗಿ ಫ್ರಿಡ್ಜ್ ಇಲ್ಲದೆ ಸೊಪ್ಪೆಲ್ಲ ಓ ಆರಾಮಾಗಿರ್ತಿತ್ತು. ಅದಕ್ಕೂ ಅವ್ರ ಹತ್ರ ಅನೇಕ ರೀತಿಯ ವ್ಯವಸ್ಥೆ ಇತ್ತು. ಮಡಿಕೆಗಳಲ್ಲೆಲ್ಲ ಯೂಸ್ ಮಾಡ್ತಿದ್ರು, ಬಟ್ಟೆಯಲ್ಲಿ ಸುತ್ತಿಡೋದು, ಮಡಿಕೆಯಲ್ಲಿ ಇಡೋದು. ಬಟ್ಟೆಯಲ್ಲಿ ಸುತ್ತಿಡುದು, ಏನೇನೋ ಅವರವರದ್ದೇ ಆದ ತಿಳುವಳಿಕೆಯಿಂದ ಚೆನ್ನಾಗಿ ರಕ್ಷಣೆ ಮಾಡ್ಕೊಳ್ತಾರೆ. ಮತ್ತೇನ್ ಗೊತ್ತಾ, 10 ದಿವಸ ಇಟ್ಕೊಳ್ಳುವಷ್ಟು ದಡ್ರಲ್ಲ ಅವರು. ಆವಾಗ ಅಲ್ಲಿ ಏನ್ ಸಿಗುತ್ತೆ ಅದನ್ನ ಯೂಸ್ ಮಾಡ್ತಿದ್ರು, ಗಿಡದಲ್ಲೇ ಬಿಡ್ತಿದ್ರು. ಬೇಕು ಅಂದ್ರೆ ಗಿಡದಲ್ಲೂ ಕೊಯ್ಕೊಂಡು ಬರುದು, ಫ್ರೆಶ್ ಅಂದ್ರೆ ಫ್ರೆಶ್. ನಾವಂತೂ ಮನೆಯಲ್ಲಿ ಬೈಸ್ಕೊಂಡದಕ್ಕೆ ಲೆಕ್ಕನೇ ಇಲ್ಲ. ಬೆಂಡೆ ಅಲ್ಲಿ ಹೀಗೆ ಬಿಟ್ಟಿದ್ರೆ ಮರುದಿವ್ಸಿ ಇರುದಿಲ್ಲ, ಅಲ್ಲಿ ಹೋಗಿ ತಿಂದು ಬಂದ್ಬಿಡ್ತಿದ್ವಿ. ಮತ್ತೆ ಅಲ್ಲಿ ಊರಿನ ಕಡೆ ಪಿಂಕ್ ಬೆಂಡೆಕಾಯಿ ಅಲ್ಲ, ಪಿಂಕ್ ಹರಿವೆ, ಅಗಸೆ, ಬೆಂಡೆ, ಎಲ್ಲಾ ತರದ ಹಾಗಲಕಾಯಿ, ಪಡುವಲಕಾಯಿ, ಎಲ್ಲ ತರದ ಪದಾರ್ಥಗಳನ್ನು ನಾವು ಮನೆಯಲ್ಲಿ ಬೆಳೀತಿದ್ವಿ. ಅದರಿಂದಾಗಿ ಆವಾಗ ಹೊರಗಿಂದ ತರುವುದು ಅನ್ನೋ ಕಾರ್ಯಕ್ರಮವೇ ಇರಲಿಲ್ಲ. ಆಮೇಲೆ ರಕ್ತಂ ವಾಸಃ, ಕೆಂಪು ಬಟ್ಟೆ, ಅದನ್ನೇನೋ ಒಂದು ಮಾರಾಟ ಮಾಡಬಾರದು ಅಂತ ಹೇಳ್ತಾರೆ. ಅದು ಏನು ಉದ್ದೇಶ ಅಂತ ಗೊತ್ತಿಲ್ಲ. ಅಂದ್ರೆ ಬೇರೆ ಎಲ್ಲ ಮಾರಾಟ ಮಾಡ್ತಾರೆ. ಈಗ ಧಾನ್ಯ ಯಾವುದು ಹೇಳಿಲ್ಲ ನೋಡಿ, ಬೇಯಿಸಿದ್ದನ್ನು ಮಾರಬಾರದು. ತರಕಾರಿ ಈಗ ಹೇಗೆ ಹೇಳಿದ್ರು ಹಾಗೆ ಧಾನ್ಯದ ಹೇಳಿಲ್ಲ. ಧಾನ್ಯ ಮಾರಾಟ ಇತ್ತು, ಧಾನ್ಯ ದುಡ್ಡು ಕೊಟ್ಟು, ಯಾಕಂದ್ರೆ ಅದು ತುಂಬಾ ಕಷ್ಟಪಟ್ಟು ಬೆಳೆಯುವುದು ಅಂತ. ಆದ್ರೆ ಬೇಯಿಸಿದ ಮೇಲೆ ಅದನ್ನು ಮಾರಾಟ ಮಾಡ್ಲಿಕ್ಕಿಲ್ಲ. ಗಂಜಿ, ಪಾಯಸ ಎಲ್ಲ ಮಾರಾಟ ಮಾಡ್ಲಿಕ್ಕಿಲ್ಲ. ಬೇಯಿಸುವ ಮುಂಚೆ ಗೋಧಿ ಮಾರಿ, ತೊಂದರೆ ಇಲ್ಲ. ಆಮೇಲೆ ಸರ್ವಗಂಧ, ಈ ಪರ್ಫ್ಯೂಮ್ಸ್, ಅದನ್ನು ಮಾರಾಟ ಮಾಡೋ ಕ್ರಮ ಇರಲಿಲ್ಲ. ಆಗೆಲ್ಲ ಈ ಪುನುಗು ಬೆಕ್ಕು ಅಂತ ಸಿಕ್ತಿತ್ತು. ಬಂದು ಅದು ಏನೋ ಒಂದು ಬಿಟ್ಟು ಹೋಗುತ್ತೆ, ಅಥವಾ ಕೆಲವೊಮ್ಮೆ ಸತ್ತು ಹೋಗುತ್ತೆ, ಏನೋ ಆಗುತ್ತೆ, ಅದರಲ್ಲಿ ಸಿಗುತ್ತೆ ಏನೋ ಒಂದಿಷ್ಟು. ಅದನ್ನೆಲ್ಲ ಅವರು ಸಂಗ್ರಹ ಮಾಡಿ ಇಟ್ಕೊಳ್ತಿದ್ರು. ಅದನ್ನ ಯಾರಾದ್ರೂ ತಗೊಳ್ ಬರೋರಿದ್ರೆ ಅದನ್ನ ಅವರು ಎಲ್ರಿಗೂ ಮನೆಗೆ ಫ್ರೀಯಾಗಿ ಹಂಚ್ಬಿಡೋರು. ಅತ್ತರು ಮಾಡ್ತಿದ್ರಲ್ಲ, ಗುಲಾಬಿ ಹೂವು, ಅದನ್ನ ನೀರಲ್ಲಿ ಹಾಕಿಟ್ಟು ಅದು ಪೂರ್ತಿ ಕಮ್ಮಿ ಆಗುವ ಹಾಗೆ ಮಾಡಿ ಅದರ ನೀರನ್ನ ತೆಗೆದಿಟ್ರೆ ಗುಲಾಬಿ ಅತ್ತರು ಸಿಗ್ತಿತ್ತು. ಈ ಪದಾರ್ಥಗಳನ್ನೆಲ್ಲ ಮಾರಾಟ ಮಾಡ್ಲಿಕ್ಕಿರ್ಲಿಲ್ಲ. ಗುಡ, ಕೊನೆಯದ್ದು ಅದು ಬೆಲ್ಲನು ಮಾರಾಟ ಇಲ್ಲ. ಅಂದ್ರೆ ಅಲ್ಲಲ್ಲಿ ಕಬ್ಬಿನ ತೋಟಗಳಿರ್ತಿದ್ವು, ಆಲೆ ಅವನು ಮಾಡಿ ಕೊಡ್ತಿದ್ದ, ತಂದ್ರೆ ಊರಿನವರಿಗೆಲ್ಲ ಒಂದ್ಸಲ ಹಂಚ್ಬಿಡೋರು. ಅವ್ರವ್ರು ಮಾಡಿದಾಗ ಮತ್ತೆ ಎಲ್ಲರಿಗೂ ಬರ್ತಿತ್ತು. ಹಾಗೆ ಆರೋಪಣೋ ಯಸ್ ಸಮಲೋಷ್ಠಾಶ್ಮ ಕಾಂಚನ ಪ್ರಹೀನ ಶೋಕೋ ಗತ ಸಂಧಿ ವಿಗ್ರಹ ನಿಂದಾ ಪ್ರಶಂಸೋ ಪರತಃ ಪ್ರಿಯಾ ಪ್ರಿಯೇ ತ್ಯಜನ್ನುದಾಸೀನವದೇವ ಭಿಕ್ಷುಕ. ಸಮಲೋಷ್ಟಾಶ್ಮ ಕಾಂಚನ, ಪದಾರ್ಥಗಳನ್ನ ಕೆಲವುದಕ್ಕೆ ಬಹಳ ಹೆಚ್ಚು ಆಸಕ್ತಿ ತೋರಿಸ್ತಾರೆ. ಆದರೆ ನಿಜವಾದ ಒಬ್ಬ ಜ್ಞಾನಿ ಆದವನು ಕಲ್ಲು ಮತ್ತೆ ಮುತ್ತು ರತ್ನ ಎರಡು ಒಂದೇ ಅವನಿಗೆ. ಸಮಲೋಷ್ಟಾಶ್ಮ ಕಾಂಚನ, ಅವನಿಗೆ ಎರಡಕ್ಕೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಅಂತಲ್ಲ, ಅಥವಾ ಅದರ ಬೆಲೆ ಗೊತ್ತಿಲ್ಲ ಅಂತಲ್ಲ. ಅವನಿಗೆ ಎರಡೂ ಸಮಾನನೇ. ಇದು ಒಂದ್ ದಿವಸ ಕಳೆದು ಹೋಗುತ್ತೆ, ಅದು ಒಂದ್ ದಿವಸ ಇನ್ನೊಬ್ಬರ ಕೈ ಪಾಲಾಗುತ್ತೆ. ಯಾವಾಗ ಶಮಂತಕ ಮಣಿ ಬಂದಾಗ ಎಷ್ಟೆಲ್ಲ ತೊಂದರೆ ಆಯ್ತು, ಯಾರನ್ನೆಲ್ಲ ಜೀವ ತೆಗೀತು. ಅದಕ್ಕೆ ಕೃಷ್ಣ ಯಾರ ಕೈಯಲ್ಲೂ ಬೇಡ ಅಂತ ಅಕ್ರೂರನ ಕೈಯಲ್ಲಿ ಕೊಟ್ಟ. ಅಂದ್ರೆ ಯೋಗ್ಯರ ಕೈಯಲ್ಲಿದ್ರೆ ಸಮಸ್ಯೆ ಇಲ್ಲ. ಯಾವತ್ತು ಸ್ವಾರ್ಥಕ್ಕೆ ಒಂದು ಕಣನು ಬಳಸಲಿಲ್ಲ ಅವನು ಅಕ್ರೂರ. ನಿಜವಾದ ದಾನಶೂರ, ದಾನಪತಿ ಅಂತ ನಾವು ಕರೆಯುವುದಿದ್ರೆ ಮಹಾಭಾರತದಲ್ಲಿ ಅಕ್ರೂರನ್ನು ಕರಿಬೇಕು, ಇನ್ಯಾರು ಅಲ್ಲ. ಇನ್ನು ಉಳಿದವರೆಲ್ಲ ಏನಾದ್ರೂ ವಾಪಸ್ ಕೊಟ್ಟು ತಗೊಂಡವರು. ದಾನ ಅಂತ ಹೆಸರು ಹೇಳಿ ನನಗೆ ಶಕ್ತಿ ಆಯುಧ ಕೊಡ್ತೇನೆ ಅಂದ್ರೆ ನಾನು ಕರ್ಣಗುಂಡಲ ಕೊಡ್ತೇನೆ ಅಂತ ಕೊಟ್ಟವರು ಇರುವುದು ಬಿಟ್ರೆ, ಒಳಗಿನಿಂದ ಕೊಟ್ಟ ಮೇಲೆ ಪ್ರತಿಯಾಗಿ ಏನು ಕೇಳದೆ ದಾನ ಮಾಡಿದವರು ಅಲ್ಲ ಅವರೆಲ್ಲ. ದುಃಖವನ್ನ ದೂರ ಇಟ್ಟವ, ಸಂಧಿ ವಿಗ್ರಹಗಳ ಬಗ್ಗೆ ಚೆನ್ನಾಗಿ ತಿಳಿದವ, ಇಂಥವನನ್ನ ಯಾವತ್ತೂ ಬಿಡಬಾರದು. ಆತಿಥ್ಯ ಮಾಡುವ ಪ್ರಸಂಗ ಬಂದಾಗ ಇಂಥವರನ್ನ ನಾವು ಖಂಡಿತ ಅವನನ್ನ ಕರೆದು ಆತಿಥ್ಯ ಮಾಡಬೇಕು. ನಿಂದಾ ಪ್ರಶಂಸೋ ಪರತಃ, ಇನ್ನೊಬ್ಬರ ನಿಂದೆನೂ ಮಾಡಲ್ಲ, ಅತಿಯಾಗಿ ಸುಮ್ಮನೆ ಬಕೆಟ್ ಹಿಡಿಯುವುದು ಅಂತ ಹೇಳ್ತೀವಲ್ಲ ನಾವು, ಅಂತ ಹುಚ್ಚು ಕೆಲಸಕ್ಕೂ ಕೈ ಹಾಕಲ್ಲ. ಪ್ರಿಯಾ ಪ್ರಿಯೆ, ಅಪ್ರಿಯವಾಗ್ಲಿ ಪ್ರಿಯವಾಗ್ಲಿ ಎರಡಕ್ಕೂ ಒಂದೇ ತರದ ಪ್ರತಿಕ್ರಿಯೆಯನ್ನು ಕೊಡುವವ. ಉದಾಸೀನವತ್, ತುಂಬಾ ಈ ಔದಾಸೀನ್ಯ ಅನ್ನೋದು
ನಮ್ಮ ಭಾಷೆಯ ಉದಾಸೀನ ಅಲ್ಲ, ಏನು ಮಾಡದೇ ಇರುವುದಲ್ಲ. ಎರಡಕ್ಕೂ ಯಾವುದೇ ರೀತಿ ರಿಯಾಕ್ಟ್ ಆಗದೆ ಇರುವುದಷ್ಟೇ. ತನ್ನ ಕೆಲಸ ತಾನು ಮಾಡ್ತಿರ್ತಾನೆ. ನನ್ನ ಔದಾಸೀನ್ಯ ಏನು ಅಂದ್ರೆ ಏನು ಮಾಡಲ್ಲ, ಕೊನೆಗೆ ಎಲ್ಲರೂ ಉಳಿದವರೇ ಬಂದ್ ಮಾಡ್ಬೇಕು. ಹಾಗಲ್ಲ, ಆ ಪ್ರತಿಕ್ರಿಯೆ ಕೊಡುವ ವಿಷಯದಲ್ಲಿ ಉದಾಸೀನ. ಈ ರೀತಿ ಇರುವವನನ್ನ ನಿಜವಾಗಿಯೂ ಭಿಕ್ಷೆಯನ್ನ ಕೊಟ್ಟು ನಾವು ಅವನನ್ನ ಆತಿಥ್ಯ ಮಾಡಬೇಕಾದ ಅರ್ಹತೆ ಇರುವವನು. ನೀವಾರ ಮೂಲೆಂಗುದ ಶಾಖವೃತ್ತಿ ಸುಸಂಯತಾತ್ಮಾಗ್ನಿ ಕಾರ್ಯೇಷು ಚೋದ್ಯ ವನೇವ ಸನ್ನತಿತಿರ್ ಅಪ್ರಮತ್ತಃ ಅತಿಥಿಷ್ವಪ್ರಮತ್ತಃ ದುರಂದರ ಪುಣ್ಯಕೃತೇಶ ತಾಪಸಃ. ಇನ್ನು ಕೇವಲ ಕಾಡಿನಲ್ಲಿ ಸಿಗುವಂತಹ ಬೇರೆ ಬೇರೆ ರೀತಿಯ ನೀವಾರ ಅಂತ ಒಂದು ಧಾನ್ಯ, ಬರೀ ಗೆಡ್ಡೆಗೆಣಸು, ಇಂಗುದ ಅಂತ ಒಂದಿದೆ. ಅದರ ಸ್ವರೂಪ ನಮಗೆ ಈಗ ಬಿಡಿಸಿ ಹೇಳಿ ಶಬ್ದ ಗೊತ್ತಾಗುದಿಲ್ಲ. ಇಂಗುದ ಅಂತಾನೆ ಹೇಳ್ತಾರೆ. ಸಿಗುತ್ತೆ ಮಾತ್ರ ಇಂಗುದ ಅಂತ. ಇವತ್ತಿಗೂ ಬಹಳ ಈ ಅಳಲೆಕಾಯಿ ಥರನೇ ಆಯುರ್ವೇದದ ಮೆಡಿಸಿನಲ್ ವ್ಯಾಲ್ಯೂ ಇರುವ ತುಂಬ ವಿಶಿಷ್ಟವಾದ ಒಂದು ಹಣ್ಣು. ರಾಮಚಂದ್ರ ತನ್ನ ತಂದೆಯ ಶ್ರಾದ್ದವನ್ನು ಹಾಕುವಾಗ ಇಂಗುದ ಹಣ್ಣನ್ನು ಬಳಸಿ ಅದರ ಹಿಟ್ಟಿನಿಂದ ತಂದೆಯ ಪಿಂಡವನ್ನು ಮಾಡಿ ಶ್ರಾದ್ದವನ್ನು ಮಾಡಿದ ಅಂತಿದೆ. ಯಾವಾಗಲೂ ಅವ್ರು ಏನು ಪದಾರ್ಥ ಆಹಾರವಾಗಿ ಬಳಸ್ತಾರೋ ಅದನ್ನು ಶ್ರಾದ್ದದಲ್ಲಿ ಪಿಂಡಕ್ಕೆ ಬಳಸ್ಬೋದು. ಅನ್ನನೇ ಆಗಬೇಕು ಅಂತ ಏನು ಹಠ ಇಲ್ಲ. ಅವ್ರು ಏನು ಆಹಾರ ತಗೊಳ್ತಾರೆ ಅದನ್ನ ಪ್ರತೀಕ. ಅನ್ನ ಅಂದ್ರೆ ಏನು? ಅದೊಂದು ಶರೀರ. ನಮ್ಮ ಶರೀರದಲ್ಲಿ ಅನ್ನ ಇದೆ, ಅದು ನಂಗೆ ನನ್ನ ಅನ್ನ ತಗೋತೇನೆ. ಒಬ್ಬನ ಶರೀರದಲ್ಲಿ ಗೋಧಿಯೇ ತಿನ್ನೋನು, ಅವ್ನು ಗೋಧಿ ಪಿಂಡ ಮಾಡ್ತಾನೆ. ಯಾರು ಯಾವ ಪದಾರ್ಥ ತಗೊಳ್ತಾರೋ ಅವ್ರು ಆ ಪಿಂಡ ಹಾಕಿ ಅದು ಏನೋ ಅನ್ನದ್ದೇ ಆಗಬೇಕು, ಇಲ್ಲ ಅಂದ್ರೆ ಪಿತೃಗಳು ತಗೊಳ್ಳಲ್ಲ. ಇದೆಲ್ಲ ನಮ್ಮ ಕತೆ. ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ. ಯಾವ ಅನ್ನ ಒಬ್ಬ ವ್ಯಕ್ತಿ ಆಹಾರವೋ ಅದೇ ಅನ್ನವನ್ನೇ ಪ್ರತೀಕವಾಗಿಸಿ ತನ್ನ ಪೂರ್ವಜರನ್ನ ಕರೆದು ಅದರಲ್ಲಿ ಭಗವಂತನ ಆರಾಧನೆ ಮಾಡುವ ಕ್ರಮವನ್ನು ಶ್ರಾದ್ದ ಅಂತ ಹೇಳುದು. ಹಾಗೆ ಇಂಗುದ ಫಲವನ್ನು ಅಲ್ಲಿ ಬಳಸುವುದಿದೆ. ಆಮೇಲೆ ಶಾಖ, ತರಕಾರಿ ಇತ್ಯಾದಿ. ಇದನ್ನೇ ಇಷ್ಟರಿಂದಲೇನೆ ಬದುಕನ್ನ ಸಾಗಿಸುವವ. ಇದು ಬಿಟ್ಟು ಬೇರೆ ಪದಾರ್ಥವನ್ನು ಹೆಚ್ಚು ತಿನ್ನುವುದೇ ಇಲ್ಲ. ಇಂಥ ಪದಾರ್ಥಗಳಿಂದಲೇ ಜೀವನ ನಡೆಸುವವ. ಸುಸಂಯತಾತ್ಮ, ಇಂದ್ರಿಯವನ್ನ ನಿಗ್ರಹದಲ್ಲಿ ಇಟ್ಟುಕೊಂಡವ. ಅಗ್ನಿ ಕಾರ್ಯಾದಿ ಕರ್ಮಗಳನ್ನು ನಿತ್ಯವೂ ಬಿಡದೆ ಮಾಡುವವ. ಕಾಡಿನಲ್ಲಿ ವಾಸ ಮಾಡುತ್ತಾ ಎಲ್ಲಿಯೂ ತಾನು ನನ್ನದು ಅಂತ ಅಧಿಕಾರ ಚಲಾಯಿಸದೆ ಎಲ್ಲಿ ಹೋದರೂ ಅತಿಥಿಯಂತೆ ಇರುವವ. ಅಪ್ರಮತ್ತಃ, ಯಾವುದೇ ತಪ್ಪು ಕೆಲಸಗಳನ್ನು ಮಾಡದೆ ನಿಶ್ಚಿಂತನಾಗಿರುವವ. ಇಂಥ ವ್ಯಕ್ತಿಯನ್ನ ಒಬ್ಬ ತಿಳಿದವನು ಅವನನ್ನ ಬಿಡದೆ ಆತಿಥ್ಯ ಮಾಡಬೇಕು. ಇಂಥ ವ್ಯಕ್ತಿಗಳನ್ನು ಯಾವತ್ತೂ ಕೂಡ ಆತಿಥ್ಯದ ವಿಷಯದಲ್ಲಿ ದುರಂಧರ ಅಂದ್ರೆ ದೊಡ್ಡ ಜವಾಬ್ದಾರಿಯನ್ನು ತಗೊಳ್ಳುವವ. ಧುರ ಅಂದ್ರೆ ಜವಾಬ್ದಾರಿ, ಧರ ಅಂದ್ರೆ ಹೊರುವವ. ಸರಿಯಾದ ಜವಾಬ್ದಾರಿಯನ್ನು ಹೊತ್ತು ಕರ್ಮವನ್ನು ಕೆಲಸ ಮಾಡುವವ ಪುಣ್ಯಕೃತ್. ಇದರಿಂದ ಪುಣ್ಯವನ್ನು ಸಂಪಾದನೆ ಮಾಡುವುದು ಸಾಧ್ಯ ಆಗುತ್ತೆ. ಅಪಕೃತ್ಯ ಬುದ್ಧಿಮತೋ ದೂರಸ್ಥೋಸ್ಮೀತಿ ನಾಶ್ವಸೇತ್ ದೀರ್ಘೌ ಬುದ್ಧಿಮತೋ ಬಾಹು ಯಾಭ್ಯಾಂ ಹಿಂಸತಿ ಹಿಂಸಿತ. ಯಾರೋ ಒಬ್ಬ ಬುದ್ಧಿವಂತನಿಗೆ ಅಪಕಾರ ಮಾಡಿ ಅವನ ಕಣ್ಣಿಗೆ ಬಿದ್ದಿಲ್ಲ, ನಾನೆಲ್ಲೋ ತಪ್ಪಿಸಿಕೊಂಡಿದ್ದೇನೆ ಅಂತ ಅನ್ಕೊಂಡ್ರೆ ಹಾಗೆ ಅನ್ಕೋಬೇಡ. ಬುದ್ಧಿವಂತನ ಕೈ ತುಂಬ ದೂರ ತನಕ ಬರುತ್ತೆ. ಆ ಬಳಕೆಯ ಶಬ್ದ ಚೆನ್ನಾಗಿದೆ. ದೀರ್ಘೌ ಬಾಹುಮತೋ ಬಾಹು. ಬಾಹುಮತನ ಬುದ್ಧಿಮಂತನ ಬಾಹು ತುಂಬ ದೀರ ಇರುತ್ತೆ. ಅಯ್ಯೋ, ಅವರ ಕೈ ಡೆಲ್ಲಿ ತನಕ ಇದೆ. ಏನರ್ಥ ಡೆಲ್ಲಿ ತನಕ ಇದೆ ಅಂದ್ರೆ? ಇಲ್ಲಿಂದ ಕೂತವನು ಅಲ್ಲಿ ಕೆಲಸ ಮಾಡಿಸ್ತಾನೆ ಅಂತ. ಪೊಲೀಸ್ಗೆ ಹೇಳ್ತಾರೆ. ಅಂದ್ರೆ ಅವರು ಬೇರೆ ಸ್ಟೇಷನ್ಗಳಿಂದಲೂ ಮಾಹಿತಿ ಕಲೆಕ್ಟ್ ಮಾಡಿ ಅಲ್ಲಿಯೂ ಅವರನ್ನ ಕಳ್ಳನನ್ನು ಹುಡುಕುವ ಕೆಲಸ ಮಾಡಿಸ್ತಾರೆ. ಅದನ್ನಾಗಿ ಅವರ ಕೈ ದೊಡ್ಡದು, ದೂರ ತನಕ ಸಾಗುತ್ತೆ ಅಂತ. ಅದರಿಂದಾಗಿ ಯಾಭ್ಯಾಂ ಹಿಂಸತಿ ಹಿಂಸಿತ. ಯಾವ ಕೈಯಿಂದ ಹಿಂಸೆ ಪಡೆದ್ನೋ, ಯಾವ ವ್ಯಕ್ತಿಯಿಂದ ಹಿಂಸೆ ಪಡೆದ್ನೋ ಅವನ ತನಕ ಕೈ ಚಾಚುವ ಸಾಮರ್ಥ್ಯ ಬುದ್ಧಿಮಂತನಿಗೆ ಇದೆ. ನ ವಿಶ್ವಸೇದ ವಿಶ್ವಸ್ತೆ ವಿಶ್ವಸ್ತೇನಾತಿ ವಿಶ್ವಸೇತ್ ವಿಶ್ವಾಸಾತ್ ಭಯಮುತ್ಪನ್ನಂ ಮೂಲಾನ್ಯಪಿ ನಿಕೃಂತತಿ. ಅವಿಶ್ವಾಸಕ್ಕೆ ಯೋಗ್ಯನಾದವನಲ್ಲಿ ವಿಶ್ವಾಸ ಇಡಬಾರದು. ಕೆಲವೊಮ್ಮೆ ಅವನು ವಿಶ್ವಾಸ ಇಟ್ಟರೂ ನಾವು ವಿಶ್ವಾಸ ಇಡುವಂತ ಸಂದರ್ಭ ಬಂದಾಗ್ಲೂ ಒಂದು ಆಲೋಚನೆ ಎಲ್ಲಿಯಾದ್ರೂ ಅಂದ್ರೆ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ನಡ್ಕೊಂಡಿದ್ದಾನೆ. ಅವನನ್ನ ನಾವು ತುಂಬಾ ನಂಬಿ ಎಲ್ಲವನ್ನೂ ಬಿಟ್ಬಿಡ್ಬಾರ್ದು. ಕೆಲಸ ಎಲ್ಲ ಜವಾಬ್ದಾರಿ ಕೊಡುವುದೆಲ್ಲ ಕೊಡ್ಬೋದು. ಎಲ್ಲಿಯಾದ್ರೂ ಒಂದು ವೇಳೆ ಅವನು ಹಿಂದೆ ಸರಿದ್ರೆ ನಮ್ಮ ಹತ್ರ ಪ್ಲಾನ್ ಬಿ ಇರಬೇಕು. ಅವನನ್ನು ಅವಿಶ್ವಾಸ ಮಾಡಬೇಕು ಅಂತ ಅರ್ಥ ಅಲ್ಲ. ಅಕಸ್ಮಾತ್ ಅವಿಶ್ವಾಸ ತೋರುವ ಪ್ರಸಂಗ ಅವನಿಂದ ಆದ್ರೆ ನಾನು ಒಂದೇ ಸರ್ತಿ ಕೈಕಾಲು ಬಿಟ್ಟು ನನ್ನ ಎಲ್ಲ ಹೊರಟೆ ಹೋಯ್ತು, ಅವ್ನು ಕೊಚ್ಕೊಂಡು ಹೋಯ್ತು ಅಂತ ಅನ್ನೋ ತರ ಆಗ್ಬಾರ್ದು.
ವಿಶ್ವಸ್ತೆ ನಾ ಅತಿ ವಿಶ್ವಸೇತ್, ವಿಶ್ವಾಸನೆ ಮಾಡಬಾರ್ದಲ್ಲ, ಅತಿ ವಿಶ್ವಾಸ ಮಾಡಬಾರ್ದು ಅಂತ. ತುಂಬ ಚಂದದ ಮಾತಿದು. ವಿಶ್ವಸ್ತೆ ನಾತಿ ವಿಶ್ವಸೇತ್, ವಿಶ್ವಾಸಾದ್ ಭಯ ಉತ್ಪನ್ನ. ನಿರ್ಮಲವಾಗಿ ತಲೆನೇ ಕೆಡಿಸ್ಕೊಳ್ಳೋದು ಒಬ್ಬನಲ್ಲಿ ವಿಶ್ವಾಸ ಇಡುದುಂಟಲ್ವಾ, ಅದು ಭಯಕ್ಕೆ ಕಾರಣ ಒಂದಲ್ಲ ಒಂದು ದಿವಸ. ಇದು ರಾಜರಿಗೆ ಬಹಳ ಹೆಚ್ಚು ಅಥವಾ ತುಂಬ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಹೊತ್ತವನ ವಿಷಯದಲ್ಲಿ ಹೇಳಿದ ಮಾತು. ನಿಮ್ಮಲ್ಲಿ ಅಂಥ ದೊಡ್ಡ ಸಮಸ್ಯೆ ಬರುವುದಿಲ್ಲ. ಯಾಕೆಂದ್ರೆ ಅಷ್ಟು ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಿದಾಗ ಮಾತ್ರ ಅಷ್ಟು ದೊಡ್ಡ ಮೋಸ ಆಗ್ಲಿಕ್ಕೆ ಸಾಧ್ಯ. ಚಿಕ್ಕ ಚಿಕ್ಕ ರೂಪಾಯಲ್ಲಿ ಮೋಸ ಆದ್ರೆ ನಾವು ಅಯ್ಯೋ ಅವನ ಕರ್ಮ, ಅವನ್ ತಿಂದ ಹೋಯ್ತು ಅಂತ ನಾವು ಅದಕ್ಕೆಲ್ಲ ತಲೆಗೆಡಿಸ್ಕೊಳ್ಬೇಕಾದ ಅಗತ್ಯ ಬರುವುದಿಲ್ಲ. ಆದರೆ ಜನರ ಸಂಪತ್ತು ಅಥವಾ ಒಂದು ದೊಡ್ಡ ಕಾರ್ಯಕ್ಕಾಗಿ ವಿನಿಯೋಗಿಸುವ ಸಂಪತ್ತು ಹಾಳಾದ್ರೆ ಅಷ್ಟು ಜನರಿಗೆ ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೆ ಅಂತಹ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಅಂತ ಹೇಳುದು. ಮೂಲಾನ್ಯಪಿ ನಿಕೃಂತತಿ, ಅಂತಹ ವಿಶ್ವಾಸ ಇದೆಯಲ್ವಾ, ಬೇರನ್ನೇ ನಮ್ಮ ಜೀವನದ ಮೂಲ ಶಕ್ತಿಯನ್ನೇ ನಾಶ ಮಾಡಿಬಿಡುತ್ತೆ. ಬಹಳ ಎಚ್ಚರದಲ್ಲಿರಬೇಕು. ಅಗ್ನಿ ಅನೀರ್ಷು ಗುಪ್ತಧಾರಶ್ಚ ಸಂವಿವಾಘಿ ಪ್ರಿಯಂ ವದ ಶ್ಲಕ್ಷ್ಣೋ ಮಧುರವಾಕ್ ಸ್ತ್ರೀಣಾಂ ನಚಾಸಾಂ ವಶಗೋ ಭವೇತ್ ಪೂಜನೀಯ ಮಹಾಭಾಗ ಪುಣ್ಯಾಶ್ಚ ಗೃಹದೀಪ್ತಯ ಸ್ತ್ರಿಯೋ ಶ್ರಿಯೋ ಗೃಹಸ್ಯೋಕ್ತಾಃ ತಸ್ಮಾತ್ ರಕ್ಷ್ಯಾ ವಿಶೇಷತಃ. ತನ್ನ ಮನೆಯಲ್ಲಿರುವಂತಹ ಅಥವಾ ಯಾರೇ ಹೆಣ್ಣಿನ ವಿಷಯದಲ್ಲಿ ಈರ್ಷ್ಯೆ ಪಡೆದವ, ಈರ್ಷಾ ಅಂತಂದ್ರೆ ಅಸೂಯೆ, ಅನೀರ್ಷು ಗುಪ್ತದಾರ, ದಾರ ಅಂದ್ರೆ ಹೆಂಡತಿ, ಗುಪ್ತ ಅಂದ್ರೆ ರಕ್ಷಣೆ, ರಕ್ಷಣೆ ಹೆಂಡತಿಯ ವಿಷಯದಲ್ಲಿ ಅಥವಾ ತನ್ನ ಮನೆಯ ಹೆಣ್ಣು ಮಕ್ಕಳ ವಿಷಯದಲ್ಲಿ ರಕ್ಷಣೆಯನ್ನ ತೋರುವವ. ಸಂವಿಭಾಗಿ, ತನ್ನ ಆದಾಯದ ಒಂದು ಭಾಗವನ್ನ ಅವರಿಗೆ, ಅದು ಅವರ ಹಕ್ಕದು, ಅದನ್ನ ಅವರಿಗೆ ವಿಭಾಗಿಸಿ ಕೊಡುವವ. ಪ್ರಿಯಂವದ, ಅವರಿಗೆ ಯಾವಾಗಲೂ ಹಿತವಾದ ಮಾತುಗಳನ್ನೇ ಆಡುವವ. ಶ್ಲಕ್ಷ್ಣ, ಅಗತ್ಯ ಇದ್ದದ್ದನ್ನ ಸರಿಯಾಗಿ ತಿಳಿಸಿಕೊಡುವವ. ಮಧುರವಾಕ್, ಯಾವಾಗಲೂ ಕೆಲವು ಏನಾದರೂ ಸಂದರ್ಭ ಬಂದಾಗ ನಮ್ಮ ಸಿಟ್ಟು ಎಲ್ಲೋ ಹೊರಗಿನದ್ದನ್ನ ಮನೆಯಲ್ಲಿ ತಂದು ತೋರಿಸಿದ್ರೆ ಮನೆ ರಣರಂಗ ಆಗ್ಬಿಡುತ್ತೆ. ಅಲ್ಲಿದ್ದು ಬಿಟ್ಟೇ ಬೇರೆ ಯೋಚನೆ ಮಾಡಿ ಇಲ್ಲಿ ಮಾತಾಡಬೇಕಾಗತ್ತೆ. ಮಧುರವಾಕ್, ಇದು ಸ್ತ್ರೀಯರ ಕುರಿತಾಗಿ ಒಬ್ಬ ವ್ಯಕ್ತಿ ಚೆನ್ನಾಗಿ ತನ್ನ ಜೀವನದಲ್ಲಿ ರೂಢಿಸಿಕೊಳ್ಬೇಕು. ನಚಾಸಾಂ ವಶಗೋಬಹುದು, ಹಾಗಂತ ಹೇಳಿ ಹೆಣ್ಪೆಕಡ ಆಗಬಾರ್ದು. ಅಂದ್ರೆ ಪೂರ್ತಿ ತಾನೇನು ಇಲ್ಲ ಎಲ್ಲ ಹಾಗೆ ಹೇಳಿದ ಹಾಗಾಗತ್ತೆ. ಜವಾಬ್ದಾರಿ ಇರೋರು ಬೇರೆ ಪ್ರಶ್ನೆ. ಈಗ ದ್ರೌಪದಿಯನ್ನ ಕುಂತಿ ನನ್ನ ಮಕ್ಕಳನ್ನ ನಿನ್ನ ಕೈಗೆ ಬಿಟ್ಟುಕೊಟ್ಟಿದ್ದೇನೆ ಅಂತ ಹೇಳುವ ಅಂತಹ ಹೆಣ್ಮಕ್ಳು ಬೇರೆ. ಸಾಮಾನ್ಯ ವಿಷಯವನ್ನು ಹೇಳಿದ್ದು, ಎಲ್ಲದಕ್ಕೂ ಅಪವಾದ ಅಂತ ಅನ್ನೋದು ಇದ್ದೇ ಇರುತ್ತೆ. ಆ ವಿಷಯ ಬಿಟ್ಟು ಹೇಳಿದ್ದು ಹೀಗೆ ಅವರಿಗೆ ಅಷ್ಟು ತನ್ನ ಸ್ಥಾನವನ್ನು ಏನು ಕೊಡಬೇಕು ಅದನ್ನು ಕೊಟ್ಟು. ಪೂಜನೀಯ ಮಹಾಭಾಗಾ, ಅವರೆಲ್ಲರೂ ಕೂಡ ಗೌರವಕ್ಕೆ ಅರ್ಹರು. ಪುಣ್ಯಾಹ ಗೃಹದೀಪ್ತಯ, ಯಾಕೆಂದ್ರೆ ಅದು ಗೃಹ ಅನ್ನುವಂಥ ಶಬ್ದ ಬಂದಾಗ ಅದು ಪೂರ್ಣ ಆಗುವುದೇ ಆ ಎಚ್ಚರ ಇರುವಂತಹ ಹೆಣ್ಣಿನ ಸ್ವಭಾವದ ಕರ್ತವ್ಯದಿಂದ. ಸ್ತ್ರೀಯ ಶ್ರಿಯ ಗೃಹಸ್ಯೋಕ್ತಾ, ಒಂದು ಮನೆಗೆ ಬೆಳಕು ಅಂತ ಕರೆಯುವುದು ಹೆಣ್ಣನ್ನ. ಅದರಿಂದಾಗಿ ತಸ್ಮಾದ್ ರಕ್ಷ್ಯ, ಅವರಿಗೆ ಎಲ್ಲ ತರದ ರಕ್ಷಣೆಯನ್ನು, ಅವರಿಗೆಲ್ಲ ತರದ ಅವಕಾಶಗಳನ್ನು, ಅವರಿಗೆಲ್ಲ ತರದ ಅನುಕೂಲತೆಗಳನ್ನು ಮಾಡಿಕೊಡಬೇಕಾದದ್ದು ಮನೆಯ ಯಜಮಾನನ ಕರ್ತವ್ಯ ಅಂತ ವಿಶೇಷತಃ ಅದರಲ್ಲೂ ಕಾಳಜಿ ವಹಿಸಿ ಈ ಕಾರ್ಯ ಮಾಡಬೇಕು ಅಂತ ಹೇಳ್ತಾರೆ. ಪಿತುಃ ಅಂತಃಪುರಂ ದದ್ಯಾತ್ ಮಾತುರ್ದದ್ಯಾತ್ ಮಹಾನಸಂ ಗೋಶುಚಾತ್ಮ ಸಮಂ ದದ್ಯಾತ್ ಸ್ವಯಮೇವ ಕೃಷಿಂ ವ್ರಜೇತ್ ವೃತ್ತೈರ್ವಾಣಿಜ್ಯಚಾರಂಚ ಪುತ್ರೈ ಸೇವೇತ ಚ ದ್ವಿಜಾನ್. ಒಬ್ಬ ಯಜಮಾನನಾದವನು ತಂದೆಗೆ ಮನೆಯ ಒಳಗಿನ ವಾಳ್ತೆಯ ಅಧಿಕಾರವನ್ನ, ಅಂದ್ರೆ ಅದರ ಅರ್ಥ ಅವರನ್ನ ಏನಾದ್ರೂ ಅಲ್ಲಿ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಅವರನ್ನು ಕೇಳಬೇಕು, ಅವರ ಜವಾಬ್ದಾರಿ ಅದು. ತಂದೆ ಮನೆಯ ಒಳಗಿನ ವಾಳ್ತೆಯನ್ನ ತಂದೆ ನೋಡ್ಕೊಳ್ತಾನೆ. ತಾಯಿ ಹತ್ರ ಕೇಳಿ ಅಡಿಗೆ ಮನೆಯದ್ದು ಯಾವ್ದಾದ್ರೂ ಬದಲಾವಣೆ ಮಾಡುವುದೋ ತೆಗೆಯುವುದೋ ಹಾಕುವುದೋ ಏನೇ ಮಾಡುವುದೋ ಮಹಾನಸದ್ದು ತಾಯಿ ಹತ್ರ ಇರುತ್ತೆ. ಗೋಶುಚ ಆತ್ಮಸಮಂ, ಅದು ತುಂಬಾ ಒಳ್ಳೆ ಮಾತು. ಆತ್ಮಸಮ ಅಂದ್ರೆ ಯಜಮಾನ ತನ್ನ ಗೋವನ್ನು ಎಷ್ಟು ಪ್ರೀತಿಸ್ತಾನೋ ಅಂಥ ಒಬ್ಬ ವ್ಯಕ್ತಿಯ ಕೈಯಲ್ಲೇ ಗೋವಿನ ರಕ್ಷಣೆ ಕೊಡಬೇಕು. ಯಾರ್ದೋ ಗೋವು ಅವನೇನು ಅಂದ್ರೆ ಸರ್ರಿ ಹೊಡಿತಾನೆ ಬಡಿತಾನೆ, ಅದಕ್ಕೆ ಸರಿಯಾಗಿ ಮೇವು ಹಾಕಲ್ಲ, ಹೀಗಾಗಬಾರ್ದು. ತನ್ನ ಮನೆಯ ಗೋವು ಅಂತ ಯಜಮಾನ ಎಷ್ಟು ಪ್ರೀತಿಸ್ತಾನೋ ಅಷ್ಟೇ ಪ್ರೀತಿಯಿಂದ ಪ್ರೀತಿಸುವವನ ಕೈಗೆ ಗೋ ರಕ್ಷಣೆ ಕೊಡಬೇಕು. ಇನ್ಯಾರೋ ಅಂದ್ರೆ ತನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವವ, ಅದು ಯಾಕಂದ್ರೆ ಆ ಮನೆಯ ಬೆಳಕು. ಗೋ ಉಂಟಲ್ವಾ, ಆ ಮನೆಗೆ ಅದು ಜ್ಯೋತಿ. ಅದು ತಾನು ಆ ಜ್ಯೋತಿಯನ್ನ ಹೇಗೆ ಆರಬಾರದು ಅಂತ ಯೋಚನೆ ಮಾಡ್ತಾನೋ ಅಷ್ಟೇ ಪ್ರೀತಿಯಿಂದ ಗೋವನ್ನು ನೋಡಿಕೊಳ್ಳುವವನಿಗೇನೆ ಅದರ ಜವಾಬ್ದಾರಿ ಕೊಡಬೇಕು. ಗೋಶು ಆತ್ಮಸಮಂ ದದ್ಯಾತ್ ಸ್ವಯಮೇವ ಕೃಷಿ. ತಾನೇನ್ ಮಾಡ್ಬೇಕು ಯಜಮಾನ? ಕೃಷಿ ಅಂದ್ರೆ ಇದು ಎಲ್ಲ ತರನೂ ಆಗುತ್ತೆ. ಈಗ
ಅಧ್ಯಯನ ಕೃಷಿ, ಅವನು ಅಧ್ಯಯನ ಮಾಡುವವನಾಗ್ತಾನೆ. ಅಥವಾ ವ್ಯವಹಾರದ ಕೃಷಿ ಆಗ್ತಾನೆ. ಅದೇ ಪ್ರಧಾನ ಕೃಷಿ ಅಂತ ಇಲ್ಲಿ ಬಂದದ್ದು. ಹಿಂದೆ ಎಲ್ಲ ಏನು ಅಂದರೆ, ಅವ್ರು ಯಾರೇ ಆಗಿದ್ರು ಸ್ವಲ್ಪ ಭಾಗ ಅವರಿಗೆ ಭೂಮಿ ಇರ್ತಿತ್ತು. ಇಲ್ಲೆಲ್ಲ ಅಷ್ಟು ಗೊತ್ತಾಗೋದಿಲ್ಲ. ಸ್ವಲ್ಪ ಪೇಟೆ ಬಿಟ್ಟು ಹಳ್ಳಿಯ ಕಡೆಗೆಲ್ಲ ಹೋದರೆ ಅವರು ಯಾರೇ ಆಗಿದ್ರು ಅವರಿಗೊಂದಿಷ್ಟು ಗದ್ದೆ ಇರುತ್ತೆ, ಅವರಿಗೊಂದಿಷ್ಟು ತೋಟ ಇರುತ್ತೆ. ಅವನು ರಾಜಕಾರಣಿ ಆಗಿರಲಿ, ಅವನು ಚಮ್ಮಾರ ಆಗಿರಲಿ, ಕಮ್ಮಾರ ಆಗಿರಲಿ, ಅವನ ದೇವಸ್ಥಾನದ ಪೂಜೆಯವನಾಗಿರಲಿ, ಯಾರೇ ಆಗಿದ್ರು ಅವರಿಗೊಂದಿಷ್ಟು ಗದ್ದೆ ಅಂತ ಇರ್ತಿತ್ತು. ಅದನ್ನು ಅವರು ಈ ಕೆಲಸದ ಜೊತೆಗೆ ಅದು ನಿತ್ಯ ಕರ್ತವ್ಯ, ಅದು ಆಪ್ಷನಲ್ ಅಲ್ಲ, ಅದು ಅವರ ಜೀವನ. ಯಾಕೆಂದರೆ ನಿತ್ಯ ಅವ್ರಿಗೆ ಅನ್ನ ಹಾಕೋದು ಅದೇ. ಇದು ಅವರಿಗೆ ಒಂಥರ ಪ್ಯಾಷನ್. ಹೊರಗೆ ಏನು ಕೆಲಸ ಮಾಡ್ತಾರೆ ಅದು ಪ್ಯಾಷನ್. ಕೃಷಿ ಅನ್ನೋದು ಅವರ ಜೀವ ಧರ್ಮ. ಆ ಜೀವಧರ್ಮವನ್ನು ಪಾಲಿಸುವಾಗ ಅದನ್ನ ತಾನೇ ಸ್ವತಃ ನೋಡ್ಕೊಳ್ಬೇಕು. ಆ ವ್ಯವಸ್ಥೆಯಲ್ಲಿ ಅಂದ್ರೆ ತಾನೇ ನೋಡ್ಕೊಳ್ಬೇಕಂದ್ರೆ ತಾನೇ ಹೋಗಿ ಗದ್ದೆಯಲ್ಲಿ ಹಾರೆ ಹಿಡಿದು ಕೆಲಸ ಮಾಡಬೇಕು ಅಂತಲ್ಲ. ತನ್ನ ಕಣ್ಣಳತೆಯಲ್ಲಿ ಅದರ ಕೆಲಸ ಮಾಡಿಸುವವರು, ಅವರು ಇವರಿಗೆಲ್ಲ ಏನೇನು ಸಂಬಳ ಕೊಡುದು ಅಥವಾ ಅವರನ್ನು ನೋಡ್ಕೊಳ್ಳೋದು, ಇವತ್ತು ಬನ್ನಿ ಅಂತ ಹೇಳುದು, ನಾಳೆ ಇದು ಬೇಡ ಅಂತ ಹೇಳುದು, ಇದೆಲ್ಲ ತಾನು ನೋಡ್ಕೊಳ್ಬೇಕು. ಭೃತ್ಯೈಹಿ, ಉಳಿದ ಇನ್ನು ತನ್ನ ಮನೆ ಕೆಲಸದವರು ಅಂತಿದ್ದಾಗ ವಾಣಿಜ್ಯಚಾರಂ, ಅದನ್ನು ಸಾಗಿಸುದು, ತರುದು, ಇದೆಲ್ಲ ಅವ್ರಿಗೆ ಬಿಟ್ಟು ಕೊಡ್ಬೇಕು. ತಾನೇ ಯಾವಾಗಲೂ ಎಲ್ಲದಕ್ಕೂ ಅಂದ್ರೆ ಕಣ್ಣು ಸರಿಯಾಗಿ ಅವರ ಮೇಲೆ ನಿರೀಕ್ಷೆಯಲ್ಲಿ ಇರಬೇಕು, ಆದ್ರೆ ಜವಾಬ್ದಾರಿ ಹಂಚಿ ಅವರಿಗೆ ಆ ಕೆಲಸ ಕೊಡಬೇಕು. ಮಕ್ಕಳಂದ ಪುತ್ರೈಹಿ ಸೇವೇತ ಚ ದ್ವಿಜಾನ್, ಮಕ್ಕಳಿಗೆ ಬಂದ ಅತಿಥಿಗಳು ಜ್ಞಾನಿಗಳು ಯಾರಾದ್ರೂ ಇದ್ದಾಗ ಅಧ್ಯಯನ ಮಾಡುವುದು ಒಂದು, ಅದರ ಅರ್ಥ. ಮಕ್ಕಳೆಲ್ಲ ಸೇವೆ ಮಾಡಬೇಕು ಅಂತಂದ್ರೆ ಜ್ಞಾನಿಗಳ ಸೇವೆ ಮಾಡಬೇಕು. ಮಕ್ಕಳಿಗೆ ಆ ಜವಾಬ್ದಾರಿ. ಬಂದವರಿಗೆಲ್ಲ ಅತಿಥಿ ಪೂಜೆ ಮಾಡುವುದನ್ನ ಮಕ್ಕಳ ಕೈಗೆ ಬಿಡಬೇಕು. ಅಧ್ಯೋಗ್ನಿರ್ಬ್ರಹ್ಮತ ಕ್ಷತ್ರಂ ಅಶ್ಮನೋ ಲೋಹಮುತ್ಥಿತಂ ತೇಷಾಂ ಸರ್ವತ್ರಗಂ ತೇಜಃ ಸ್ವಾಸುಯೋ ನಿಷು ಶಾಮ್ಯತಿ. ಬೆಂಕಿ ನೀರಿನಿಂದ ಹುಟ್ಟಿದ್ದು ಅಲ್ವಾ? ಏನು ಉಲ್ಟಾ ಹೇಳಿದ್ನ? ಅಭ್ಯ ಅಲ್ಲ, ಹೌದು. ಆಕಾಶಾದ್ ಆತ್ಮನೋ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇ ಆಪಹ. ಅಗ್ನಿಯಿಂದ ನೀರು ಹುಟ್ಟಿತು. ಎಲ್ಲಿಂದ ಹುಟ್ಟಿತೋ ಅಲ್ಲಿಗೆ ಹೋಗಿ ವಾಪಸ್ ಸೇರ್ಬೇಕದು. ಬೆಂಕಿ ನೀರನ್ನ ಸೃಷ್ಟಿ ಮಾಡಿದ ಮೇಲೆ ಮತ್ತೆ ಆ ನೀರು ಬೆಂಕಿಯಲ್ಲೇ ಕೊನೆಯಾಗತ್ತೆ. ಅಥವಾ ಇದು ಎರಡೂ ತರದ್ದಿದೆ. ಇಲ್ಲಿ ಅವರು ಶಬ್ದ ಬಳಸಿದ್ದೇನು ಅಂತಂದ್ರೆ ಅಭ್ಯ, ನೀರಿನಿಂದ ಅಗ್ನಿ ಹುಟ್ಟಿತು, ಆದ್ರಿಂದಾಗಿ ಅಗ್ನಿ ನೀರಿನಿಂದ ಶಮನವಾಗುತ್ತೆ. ಬ್ರಹ್ಮತಃ ಕ್ಷತ್ರಂ, ಬ್ರಾಹ್ಮಣ ವರ್ಗದಿಂದ ಕ್ಷಾತ್ರ ತೇಜಸ್ಸು ಬೆಳೆಯಿತು, ಆದ್ರಿಂದಾಗಿ ಅದು ಮತ್ತೆ ಕ್ಷಾತ್ರ ಬ್ರಾಹ್ಮಣಕ್ಕೆನೆ ತನ್ನ ಶರಣಾಗತಿಯನ್ನು ತೋರಿಸಿ ಅದರಿಂದ ಜ್ಞಾನವನ್ನು ಪಡಿಬೇಕು. ಇನ್ನು ಲೋಹ, ಅಗ್ನಿಯಿಂದ ಲೋಹ ಹುಟ್ಟಿತು. ಅಶ್ಮನಃ ಕಲ್ಲಿನಿಂದ ಲೋಹ ಹುಟ್ಟಿತು. ಲೋಹ ಮತ್ತೆ ಭೂಮಿಯೊಳಗೆ ಸೇರಿದ್ರೆ ಮತ್ತೆ ಮಣ್ಣೆ ಆಗುದು. ಎಲ್ಲಿ ಹುಟ್ಟಿತೋ ಮಣ್ಣಿನಿಂದ ಹುಟ್ಟಿದ ಲೋಹ ಮತ್ತೆ ಮಣ್ಣೇ ಆಯಿತು. ಹೀಗೆ ತೇಜಃ ಸರ್ವತ್ರಗಂ ತೇಷಾಂ ಸರ್ವತ್ರಗಂ ತೇಜಃ ಸ್ವಾಸು ಯೋನಿಷು ಶಾಮ್ಯತಿ. ತಾನು ಎಲ್ಲಿಂದ ಹುಟ್ಟಿ ಬಂದೋ ಅಲ್ಲೇ ಮತ್ತೆ ಕೊನೆಯಾಗತ್ತೆ. ಇದು ಲೋಕದ ನಿಯಮ. ಎಲ್ಲಿಂದ ಹುಟ್ಟಿತೋ, ಇದು ಮೂರೊಂದು ಉದಾಹರಣೆ ಕೊಟ್ಟಿತ್ತಷ್ಟೇ. ಇದು ಮಾತ್ರ ಅಂತಲ್ಲ, ಯಾವುದರಿಂದ ಯಾವುದು ಹುಟ್ಟುತ್ತೋ ಕೊನೆಗೆ ಅಲ್ಲೇ ಅದು ಲೀನವಾಗುತ್ತೆ. ಇದು ಲೋಕದ ನಿಯಮ. ನಿತ್ಯಂ ಸಂತಃ ಕುಲೇ ಜಾತಾಃ ಪಾವಕೋಪಮ ತೇಜಸ ಕ್ಷಮಾವಂತೋ ನಿರಾಕಾರ ಕಾಷ್ಟೇಗ್ನಿರ್ವರ್ಷೇರತೆ. ಸಜ್ಜನರು ಉತ್ತಮ ಕುಲದಲ್ಲಿ ಹುಟ್ಟಿ ಬಂದವರು ಬೆಂಕಿಯಂತೆ ಪ್ರಕಾಶಮಾನರಾಗಿರ್ತಾರೆ. ಅವರು ನಿರಂತರ ಕ್ಷಮಿಸ್ತಾರೆ ಮತ್ತು ತಮ್ಮ ಒಳಗೆ ಆದ ನೋವಿನ ವಿಕಾರವನ್ನು ಮುಖದಲ್ಲೋ ತೋರುವುದು ಅಥವಾ ಆಕ್ಷನ್ನಲ್ಲಿ ಮಾಡುವುದು ಅಥವಾ ಇನ್ಯಾರತ್ರನೂ ಅದನ್ನು ದೂರುವುದು ಇಂಥದ್ದು ಮಾಡಲ್ಲ. ಹೇಗಿರ್ತಾರೆ ಅಂದರೆ ಕಟ್ಟಿಗೆಯೊಳಗಿನ ಬೆಂಕಿಯ ಹಾಗೆ, ಅಗತ್ಯ ಬಂದಾಗ ಸುಡುತ್ತೆ. ಆದರೆ ಬರೀ ಕಟ್ಟಿಗೆಯನ್ನು ಹಿಡ್ಕೊಂಡು ಓಡಾಡಿದ್ರೆ ಅದು ಯಾರಿಗೆ ಏನು ತೊಂದರೆ ಮಾಡಲ್ಲ. ಅದರಿಂದ ಏನು ಕೆಲಸ ಆಗೋಕೆ ಆ ಕೆಲಸ ಮಾಡಿ ಕೊಡುತ್ತೆ. ಹೀಗೆ ಸಜ್ಜನರು ಕಟ್ಟಿಗೆ ಅಂತ ಇರ್ತಾರೆ. ತಮ್ಮ ಒಳಗಿರುವ ಬೆಂಕಿಯನ್ನು ಎಂದೂ ಕೂಡ ಅಕಾರಣವಾಗಿ ಪ್ರಕಟಪಡಿಸುವುದಿಲ್ಲ. ಯಸ್ಯ ಮಂತ್ರಂ ನ ಜಾನಂತಿ ಬಾಹ್ಯಾಶ್ಚಾಭ್ಯಂತರಾಶ್ಚಯೇ ಸರಾಜ ಸರ್ವತಶ್ಚಕ್ಷು ಚಿರಂ ಐಶ್ವರ್ಯಮಶ್ನುತೆ. ಮಂತ್ರ ಅಂತಂದ್ರೆ ಮೀಟಿಂಗ್, ಚರ್ಚೆ ಮಾಡುದು, ಒಳ್ಳೆಯ ವಿಷಯದಲ್ಲಿ ಏನಾಗಬೇಕು ಹೇಗಾಗಬೇಕು ಅಂತ ಈ ಚರ್ಚೆ ಮಾಡುದು. ಯಾರ ಮಂತ್ರಾಲೋಚನೆಯ ನಿರ್ಧಾರವನ್ನ
ಅದು ಒಳಗಿನದ್ದಾಗ್ಲಿ ಹೊರಗಿನದ್ದಾಗ್ಲಿ. ಬಾಹ್ಯ ಆಭ್ಯಂತರ. ಬಾಹ್ಯ ಅಂದ್ರೆ ಹೊರಗಿನದ್ದು, ಆಭ್ಯಂತರ ಅಂದ್ರೆ ಒಳಗಿನದ್ದು. ಯಾರಿಗೂ ಗೊತ್ತಾಗದಂತೆ ಯಾರು ಮಂತ್ರಾಲೋಚನೆಯನ್ನು ಮಾಡ್ತಾನೋ ಸರಾಜ ಅಂಥವನು ಸರ್ವತಶ್ಚಕ್ಷು, ಅವನಿಗೆಲ್ಲ ಕಡೆ ಕಣ್ಣಿರುತ್ತೆ, ಅವನು ಎಲ್ಲ ವಿಷಯವನ್ನು ಗಮನಿಸ್ತಾ ಇರ್ತಾನೆ. ಈಗ ಎಲ್ಲ ಕಡೆ CC ಕ್ಯಾಮೆರಾ ಇರುತ್ತೆ, ಆಗ ಎಲ್ಲ CC ಕ್ಯಾಮೆರಾದ ಹಾಗೆ ಆಯಾ ಅವನ ಚಾರರು ಇರ್ತಾರೆ, ಚಾರರು ಹೋಗಿ ವಿಷಯ ತಿಳ್ಕೊಂಡು ಬರ್ತಾರೆ. ಊರಲ್ಲೆಲ್ಲ ಅಜ್ಜಿಯರು ಎಲ್ಲ ವಯಸ್ಸಾದವರೆಲ್ಲ ಹೊರಗೆ ಕೂತಿರ್ತಾರೆ. ಆ ಊರಲ್ಲಿ ಏನು ಒಂದು ಸಣ್ಣ ವ್ಯಕ್ತಿ ಆಚೆ ಈಚೆ ಹೋಗಿ ಬಂದದಿದ್ರೆ ಯಾರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿರ್ತಿತ್ತು. ಅದರಿಂದಾಗಿ ಅವರು ಬಹಳ ಚುರುಕು, ಅವರು ಬಹಳ ಆ ಊರಿನ ರಕ್ಷಣೆಯ ದೃಷ್ಟಿಯಿಂದ ರಾಜ ಅಂಥವರನ್ನೆಲ್ಲ ಮಾಹಿತಿ ತಿಳ್ಕೊಳ್ಳಿಕ್ಕೋಸ್ಕರ ಅವರ ರಕ್ಷಣೆ ಮಾಡುದು ಒಂದು ಉದ್ದೇಶ. ಎರಡನೇದು ಅವರಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡುದು. ಇದು ಈಗ ನಾವೇನು ಅನ್ಕೋತೀವಿ ಅಂದ್ರೆ ಒಬ್ಬ ಗೂಢಚಾರ ಅಂದ್ರೆ ಅವನು 6 ಪ್ಯಾಕ್ ಇರಬೇಕು, ಅವನು ಪೊಲೀಸ್ ಕಟಿಂಗ್ ಮಾಡ್ಕೊಂಡಿರ್ಬೇಕು, ಏನೋ ವೇಷ ಹಾಕೊಂಡು ಯಾವಾಗ ಬೇಕಾದ್ರೂ ಕೈಯಲ್ಲಿ ಗಿನ್ನು ಎಳ್ಕೊಂಡು. ನಿಜವಾದ ರಾಜನಿಗೆ ಅತ್ಯಂತ ದುರ್ಬಲರು ಅಂತ ಯಾರಿರ್ತಾರೋ ಸಮಾಜದಲ್ಲಿ, ಅವರನ್ನ ಏನಕ್ಕೆ ಉಪಯೋಗ ಇಲ್ಲ ಅಂತ ಯಾರನ್ನ ಅನ್ಕೊಂಡಿರ್ತಾರೋ ಅವರನ್ನು ಉಪಯೋಗಿಸ್ಕೊತಾನ. ಅವರು ವೈಯಕ್ತಿಕವಾಗಿ ಅವರಿಗೆ ತನ್ನಿಂದ ಬೇಕಾದ ಸಹಾಯ ಆಗುತ್ತೆ, ಸಮಾಜ ಅವರನ್ನ ದುರ್ಬಲರು ಅಂತೇಳಿ ಹಿಂದೆ ಹಾಕಿರುತ್ತೆ. ಆದ್ರೆ ರಾಜನಿಗೆ ಅಂಥವರೇ ಬಹಳ ಹೆಚ್ಚು ಸರ್ತಿ ಚಪ್ಪಲಿ ಹೊಲಿಯೋರು, ಇನ್ಯಾವುದೋ ರಸ್ತೆಯಲ್ಲಿ ಆಯ್ತಾ ಇರ್ತಾರಲ್ಲ ಪ್ಲಾಸ್ಟಿಕ್ ಅದು ಇದು ಅಂತ. ನಾವ್ ಅನ್ಕೊಳ್ಳೋದವ್ರು ಬರೀ ಪ್ಲಾಸ್ಟಿಕ್ ಆಯ್ತಾರೆ ಅಂತ ಅಷ್ಟೇ ಅನ್ಕೊಂಡಿದ್ರೆ ಅವರೆಷ್ಟೋ ಸರ್ತಿ ಆ ಇಡೀ ಊರಿನ ಎಲ್ಲಾ ಮಾಹಿತಿಯನ್ನು ತಿಳ್ಕೊಂಡು ರಾಜನಿಗೆ ವಿಷಯ ಮುಟ್ಟಿಸೋರು ಆಗಿರ್ತಾರೆ. ಅದರಿಂದಾಗಿ ಯಾವ ವ್ಯಕ್ತಿಯನ್ನು ನಾವು ನಿಕೃಷ್ಟ ಅಂತ ಯೋಚನೆ ಮಾಡುವ ಹಾಗಿಲ್ಲ. ಯಾವ ರಾಜ ಹೀಗೆ ಸರ್ವತಶ್ಚಕ್ಷು ಎಲ್ಲ ಸಾಮಾನ್ಯ ವ್ಯಕ್ತಿಗಳನ್ನು ತನ್ನ ಕಣ್ಣಾಗಿ ಯಾರು ಇಟ್ಕೊಂಡಿರ್ತಾನೋ ಅವನು ಚಿರಂ ಐಶ್ವರ್ಯಂ ಅಶ್ನುತೆ, ದೀರ್ಘಕಾಲ ತನ್ನ ಐಶ್ವರ್ಯವನ್ನು ಅನುಭವಿಸ್ತಾನೆ, ದೀರ್ಘಕಾಲ ತನ್ನ ಸಂಪತ್ತಿನ ಸದ್ಬಳಕೆಯನ್ನು ಮಾಡಿಕೊಳ್ತಾನೆ, ದುಷ್ಟರ ಕೈಯಿಂದ ತನ್ನ ರಕ್ಷಿಸಿಕೊಳ್ತಾನೆ, ಬೇರೆಯವರ ಕೈಗೆ ಸಿಗದಂತೆ ತಾನು ಸುರಕ್ಷಿತವಾಗಿ ಇಟ್ಕೊಳ್ತಾನೆ. ಕರಿಷ್ಯನ್ನ ಪ್ರಭಾಷೇತ ಕೃತಾನ್ಯೇವತು ದರ್ಶಯೇತ್, ಇದು ಎಲ್ರಿಗೂ ಹೇಳಿದ ಸಂಬಂಧ. ಮಾಡ್ತೇನೆ 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 ಅಂತ ಯಾವತ್ತು ಮಾತಾಡಬಾರದು, ಮಾಡಿದ ಕೆಲಸವೇ ಮಾತಾಡಬೇಕು. ಕರಿಷ್ಯನ್ನ ನ ಪ್ರಭಾಷೇತ ಕೃತಾನ್ಯೇವತು ದರ್ಶಯೇತ್, ಕೃತಾನಿ ಆಗಿ ಹೋದ ಕೆಲಸಗಳೇ ಅವನನ್ನು ಮಾತಾಡಬೇಕು. ವಿಶ್ವೇಶ್ವರಯ್ಯವರು ಯಾವತ್ತು ನಾನು ಇಂಥ ಬಿಲ್ಡಿಂಗ್ ಕಟ್ತೇನೆ ಅಂತ ಯಾವತ್ತು ಹೇಳಿ ಮಾಡಲೇ ಇಲ್ಲ. ಆದ್ರೆ ಇವತ್ತಿಗೂ ಅವ್ರು ಮಾಡಿದ್ದನ್ನ ನೆನಪಿಸ್ಕೊಂಡು ವಿಶ್ವೇಶ್ವರಯ್ಯ ಅವರನ್ನ ನೆನಪಿಸ್ಕೋತೀವಿ. ಹಾಗೆ ಇದು ಒಬ್ಬ ಒಳ್ಳೆಯ ರಾಜನ ಕರ್ತವ್ಯ. ನಾವು ಟಕ ಟಕ್ ಟಕ ಟಕ್ 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 ಕೊಡ್ತೇವೆ ಅಂತ ಹೇಳಿ ಕೊನೆಗೆ ಏನು ಇಲ್ಲ ಅಂತ ಮಾಡುವ ಹಾಗೆ ಅವ್ಯವಸ್ಥೆ ಆಗಬಾರದು. ಧರ್ಮ ಕಾಮಾರ್ಥ ಕಾರ್ಯಾಣಿ ತಥಾ ಮಂತ್ರೋ ನ ಭಿದ್ಯತೆ. ಯಾವ ಈ ರೀತಿ ಯಾರು ನಡ್ಕೊಳ್ತಾನೋ ಅವನು ತನ್ನ ಧರ್ಮ, ಒಳ್ಳೆಯ ಶಾಸ್ತ್ರೀಯ ಚಟುವಟಿಕೆಗಳು, ಬೇಕಾದ ಪ್ರಜೆಗಳಿಗೆ ಬೇಕಾದ ಅಪೇಕ್ಷೆಗಳನ್ನು ಈಡೇರಿಸುವುದು, ಅದಕ್ಕಾಗಿ ಸಂಪತ್ತಿನ ಬೆಳವಣಿಗೆಯನ್ನು ಕಾಪಾಡಿಕೊಳ್ಳುವುದು, ಇದಕ್ಕೋಸ್ಕರ ಉಳಿಸ್ಕೊಳ್ಬೇಕು. ಆದರೆ ಅಂಥವನು ಯಾವತ್ತೂ ತನ್ನ ಮಂತ್ರವನ್ನ, ತನ್ನ ಮಂತ್ರಾಲೋಚನೆಯನ್ನ ನಭಿದ್ಯತೆ, ರಹಸ್ಯವನ್ನು ಭೇದಿಸ್ಲಿಕ್ಕೆ ಬಿಡಬಾರ್ದು ಕೂಡ. ಎಲ್ಲಿ ಮಾಡಬೇಕು ಮಂತ್ರಾಲೋಚನೆಯನ್ನು? ಸಾಮಾನ್ಯವಾಗಿ ಎಲ್ಲರೂ ಇರುವ ಓಡಾಡುವ ಜಾಗದಲ್ಲಿ ಮಾಡಬಾರ್ದು. ನಮ್ಮ ರೂಮು ಭಾರಿ ಸೇಫು ಅಂತಂದ್ರೆ ಕಿಟಕಿಯಿಂದ ಗೋಡೆಗಳಿಗೂ ಕಿವಿಗಳಿರುತ್ತವೆ. ಅದರಿಂದಾಗಿ ಆ ದೃಷ್ಟಿಯನ್ನು ಇಟ್ಟುಕೊಂಡು ಸೇಫು ಇಲ್ಲೇ ಮಾಡಬಹುದು. ನಾವು ಮಾಡುವ ವಿಷಯದಲ್ಲಿ ಏನೋ ಒಂದು ಎಡವಟ್ಟು ಮಾಡಬೇಕು ಅಂತ ನಿಶ್ಚಯ ಮಾಡಿದವರಿಗೆ ಏನಾದ್ರೂ ಒಂದು ದಾರಿ ಸಿಗುತ್ತೆ ನಮ್ಮ ಮಂತ್ರವನ್ನ, ರಹಸ್ಯವನ್ನ ಭೇದಿಸ್ಲಿಕ್ಕೆ. ಅದರಿಂದಾಗಿ 30 ದಿವಸದ ಹಿಂದೆನೆ ಅನೌನ್ಸ್ ಮಾಡೋದಲ್ಲ, ನಾವೀಗ ಒಂದು ಮೀಟಿಂಗ್ ಮಾಡ್ತೀವಿ, ಹಾಗಿದೆ ಹೀಗಿದೆ, ಇಲ್ಲ. ಮೀಟಿಂಗ್ ಅನ್ನ ಯಾರಿಗೂ ಹೇಳಲಿಕ್ಕಿಲ್ಲ. ಯಾರಿಗೆ ಹೇಳಬೇಕೋ ಅವ್ರಿಗೆ ಮಾತ್ರ ಹೇಳಬೇಕು. ಅದು ಹೇಳ್ತಾರೆ, ಗಿರಿಪೃಷ್ಠಮುಪಾರುಹ್ಯ ಪ್ರಾಸಾದಂ ವಾರೋಹೋಗತ ಅರಣ್ಯೇ ನಿಶ್ಶಲಾಕೇವ ತತ್ರ ಮಂತ್ರೋಭಿಧೀಯತೆ. ಗಿರಿಪೃಷ್ಠ ಅಂದ್ರೆ ಬೆಟ್ಟದ ತುದಿಯಲ್ಲಿ, ಅಂದ್ರೆ ಆವಾಗ ಮೇಲೆ ಯಾರು ಬಂದರೂ ಗೊತ್ತಾಗುತ್ತೆ. ಅಂತ ಜಾಗದಲ್ಲಿ ಗಿರಿಪೃಷ್ಠಂ ಉಪಾರುಹ್ಯ ಅಥವಾ ಪ್ರಾಸಾದಂ, ಉಪ್ಪರಿಗೆ
ಕೊನೆಯ ಜಾಗದಲ್ಲಿ. ಪ್ರಾಸಾದಂಬ ರಹೋಗತಃ. ಮತ್ತೆ ಪ್ರಾಸಾದ ಅಂದ್ರೆ ಆ ಮನೆಯಲ್ಲಿ ಏನ್ ಮಾತಾಡಿದ್ರು ಅಂತ ಈ ಮನೆಯ ಬಾಲ್ಕನಿಯವರಿಗೆ ಕೇಳುವಂತ ಜಾಗದಲ್ಲಲ್ಲ. ರಹೋಗತಃ, ಏಕಾಂತದಲ್ಲಿರುವಂತಹ ರಹಸ್ಯವಾದ ಜಾಗದ ಉಪ್ಪರಿಗೆಯಲ್ಲಿ ಅಂತ ಚರ್ಚೆಗಳನ್ನ ನಡೆಸ್ಕೋಬೇಕು. ಅರಣ್ಯ, ಒಂದು ಜನಗಳೇ ಓಡಾಡದೇ ಇರುವಂತಹ ಯಾವುದೇ ತುಂಬ ದಟ್ಟವಾದ ಮರಗಳಿಂದ ಕೂಡಿದ್ರೂ ಕೂಡ ಅದಕ್ಕೆ ಬಂದು ಹೋಗ್ಲಿಕ್ಕೆ ಬೇರೆ ವ್ಯವಸ್ಥೆ ಇರಬಾರದು. ನಾವು ಹೋಗುವ ಒಂದು ದಾರಿ ಮಾತ್ರ ದಾರಿ ಆಗಿರ್ಬೇಕು, ಬೇರೆ ದಾರಿ ಇರ್ಬೋದು 10 ದಾರಿ. ನಾವೊಂದು ದಾರಿಯಲ್ಲಿ ಸೇಫ್ ಅಂತ ಅನ್ಕೊಂಡು ಹೋದ್ರೆ ಅಲ್ಲಿ ಮೊದಲೇ ಒಂದು ಯಾರೋ ಕೂತಿರ್ತಾರೆ, ಅಂತ ಸ್ಥಿತಿ ಬರಬಾರದು. ಇಂತಹ ರೀತಿಯಲ್ಲಿ ಮಂತ್ರ, ತತ್ರ ಮಂತ್ರ ಅಭಿಧೀಯತೆ, ಇಂತಹ ಜಾಗಗಳಲ್ಲಿ ಮಂತ್ರ ಮಾಡುವುದು ಕ್ಷೇಮ, ಅಂಥದ್ದನ್ನೇ ಮಂತ್ರ ಅಂತ ಹೇಳುದು. ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಎಲ್ರಿಗೂ ಕೇಳುವ ಹಾಗೆ ಮಾತನಾಡುವುದನ್ನು ಮಂತ್ರ ಅಂತ ಹೇಳುವುದಿಲ್ಲ. ಮಂತ್ರ ಅಂದ್ರೆ ಮತ್ರಿ ಗುಪ್ತ ಪರಿಭಾಷಣೆ, ಧಾತುವೇ ಮಂತ್ರಯತೆ, ಮತ್ರಿ ಗುಪ್ತ ಪರಿಭಾಷಣೆ ಅಂತಾನೆ ಅದು ಧಾತು. ಗುಪ್ತ ಪರಿಭಾಷಣ ಅಂತಂದ್ರೆ ತಿಳಿಯದಂತೆ, ಯಾರಿಗೂ ಅದರ ರಹಸ್ಯ ಬಿಟ್ಟುಕೊಡದಂತೆ ಚರ್ಚೆ ಮಾಡುವ ವಿಷಯ ಅಂತ, ಚರ್ಚೆ ಮಾಡುವ ರೀತಿ. ನಾ ಸುಹೃತ್ ಪರಮಂ ಮಂತ್ರಂ ಭಾರತಾರ್ಹತಿ ವೇದಿತುಂ ಅಪಂಡಿತೋ ವಾಪಿ ಸುಹೃತ್ ಪಂಡಿತೋ ವಾಪ್ಯನಾತ್ಮವಾನ್. ಮಂತ್ರಾಲೋಚನೆಗೆ ನಮ್ಮ ಜೊತೆಗೆ ಇರಬಹುದಾದವರು, ಇರಬಾರದಾದವರು. ಅಸಹೃತ್ ನಮಗೆ ಗೆಳೆಯ ಅಲ್ಲ ಅಂದ್ರೆ ನ ಅಸಹೃತ್ ಮಂತ್ರಂ ಪರಮಂ ಮಂತ್ರಂ. ಸುಹೃತ್ ಅಂದ್ರೆ ನಮ್ಮ ಹೃದಯವನ್ನು ಅರ್ಥ ಮಾಡಿಕೊಂಡವ. ಅಸಹೃತ್ ಅಂತಂದ್ರೆ ನಮ್ಮ ಹೃದಯಕ್ಕೆ ಸರಿಯಾಗಿ ಯೋಚನೆ ಮಾಡುವನಲ್ಲ. ನಮ್ಮ ವೇವ್ಲೆಂತೇ ಬೇರೆ ಆಲೋಚನೆ, ಅವನ ಆಲೋಚನೆ ಬೇರೆ. ಅವನು ಕಟ್ಟಡ ಕಟ್ಟಿ 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 ಮೇಲೆ ಹಾಕಬೇಕು ಅಂತ ಅನ್ನೋದು ಅವನ ಡೆವಲಪ್ಮೆಂಟು. ರಾಜ ಯೋಚನೆ ಮಾಡ್ತಾನೆ, ಹಾಗೆ ಮಾಡಿದ್ರೆ ಸರಿ ಹೋಗಲ್ಲ, ಎಲ್ಲ ತರದ ಬೆಳವಣಿಗೆನೂ ಆಗ್ಬೇಕು, ಅದರಲ್ಲಿ ಇದೊಂದು ಪಾರ್ಟ್ ಅಷ್ಟೇ ಅಂತ. ಈ ಇಂಜಿನಿಯರ್ ಆದವನನ್ನ ಪ್ರಧಾನಮಂತ್ರಿ ಮಾಡಿದ್ರೆ ಇಂಜಿನಿಯರಿಂಗ್ ಸೆಕ್ಟರ್ ಮಾತ್ರ ನೋಡ್ಬಿಡ್ತಾನೆ, ಉಳಿದದ್ದೆಲ್ಲ ಕೃಷಿ ಮರ್ತೇ ಬಿಡ್ತಾನೆ. ಅವನಿಗೆ ಕೃಷಿಯನ್ನು ಕೂಡ ಇಂಜಿನಿಯರಿಂಗ್ ಮಾಡ್ದಂಗೆ ಮಾಡ್ತಿರ್ತಾನೆ. ಅದು ಬೇರೆ ಇದು ಬೇರೆ. ಅಲ್ಲಿ ರಿಪೋರ್ಟ್ ಕಾರ್ಡ್ ಅಲ್ಲಿ ನಿಮ್ಗೆ ಫಲ ತೋರಿಸ್ಲಿಕ್ಕೆ ಬರುತ್ತೆ. ಕೃಷಿಯಲ್ಲಿ ಯಾವತ್ತು ರಿಪೋರ್ಟ್ ಕಾರ್ಡ್ ಇಲ್ಲ. ಆದ್ಮೇಲೆ ಇಷ್ಟ ಆಯ್ತು ಅಂತ ಹೇಳ್ಬೋದು ಹೊರತು ಇಷ್ಟು ಕೆಲಸ ಮಾಡಿದ್ದಕ್ಕೆ ಇದೇ ರಿಪೋರ್ಟ್ ಬರಬೇಕು ಅಂತ ಮಾಡ್ಲಿಕ್ಕಾಗಲ್ಲ. ಒಂದ್ಸರ್ತಿ ಮಳೆ ಕಮ್ಮಿಯಾಗಿ ಬೆಳೆ ಕಮ್ಮಿ ಆಗ್ಬಹುದು, ಒಂದೊಂದ್ ಸರ್ತಿ ಜಾಸ್ತಿ ಇಳುವರಿ ಬಂದು ಹೆಚ್ಚು ಫಲ ಸಿಗ್ಬಹುದು. ಅದ್ನಾಗಿ ಇಲ್ಲಿಯ ಕೆಲಸದ ಹಾಗೆ ಇಲ್ಲಿಯ ಕೆಲಸಕ್ಕೆ ನೀವು ಅಪೇಕ್ಷೆ ಪಡುವ ಹಾಗಿಲ್ಲ. ಇದೆಲ್ಲ ಅವನು ತುಂಬಾ ಮನಸ್ಥಿತಿಯಿಂದ ಸಮಾಧಾನ ವ್ಯಕ್ತಿ ಆದ್ರೆ ಮಾತ್ರ ಕೃಷಿ ಮಾಡ್ಬೋದು. ಎಲ್ಲರೂ ಕೃಷಿ ಮಾಡ್ಲಿಕ್ಕಾಗಲ್ಲ. ಅಂಗಡಿಯನ್ನು ಎಲ್ಲರೂ ಇಟ್ಟು ವ್ಯಾಪಾರ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ದಯಾದಾಕ್ಷಿಣ್ಯ ಇದ್ರೂ ಕೂಡ ಎಲ್ಲಿ ತೋರಿಸ್ಬೇಕು ಎಲ್ಲಿ ತೋರಿಸಬಾರ್ದು ಅಂತ ಗೊತ್ತಿರಬೇಕು. ದಯಾ ತೋರಿಸಲು ಲಾಭ ಇರಬೇಕು, ದಾಕ್ಷಿಣ್ಯ ತೋರಿಸುವಲ್ಲೂ ಲಾಭ ಇರಬೇಕು. ಹಾಗಿದ್ರೆ ಮಾತ್ರ ಅದು ಲಾಭ ಆಗುತ್ತೆ. ನೀವು ದಯಾದಾಕ್ಷಿಣ್ಯ ಅಂತ ಹೇಳಿ ಬಂದ್ ಪಾಪ ಯಾರು ಯಾರು ಅಂತೇಳಿ ಎಲ್ಲರಿಗೂ ಕೊಟ್ಟು ಹೋದ್ರೆ ದಿವಾಳಿ ಎದ್ದು ಹೋಗ್ತಾನೆ. ಅದಾಗಿ ಎಲ್ಲದಕ್ಕೂ ಒಂದು ಸ್ಕಿಲ್ ಇದೆ. ಅದು ಎಲ್ಲಿಂದ ಅಂಗಡಿಯಿಂದ ಶಾಲೆಯಲ್ಲಿ ಕಲ್ತು ಬರುವಂತದ್ದಲ್ಲ, ಅದು ಒಳಗಿನಿಂದ ಇರುವಂತದ್ದು. ಅವನಿಗೆ ಅಂಥದ್ದೇ ಅವಕಾಶ ಸಿಕ್ಕಿದಾಗ ಅವನು ಅದನ್ನು ತೋರ್ಪಡಿಸ್ತಾನೆ. ಹಾಗಾಗಿ ಮಂತ್ರಾಲೋಚನೆಯು ಕೂಡ ಯಾರೊಟ್ಟಿಗೆ ಮಾಡಬೇಕು ಅಂತಂದ್ರೆ ಅಸಹೃತ್, ನಮ್ಮ ಹೃದಯವನ್ನ ಅರ್ಥ ಮಾಡಿಕೊಳ್ಳದ ವ್ಯಕ್ತಿ ಆದ್ರೆ ಅವನ ಜೊತೆಗೆ ಮಾಡಬಾರದು. ನಾಸಹೃತ್ ಪರಮಂ ಮಂತ್ರಂ ಭಾರತ ಅರ್ಹತಿ ವೇದಿತುಂ. ಭಾರತ ಅಂತ ಸಂಬೋಧನೆ. ವೇದಿತುಂ ನ ಅರ್ಹತಿ, ಅಸಹೃತ್ ನ ವೇದಿತುಂ ಅರ್ಹತಿ. ಸುಹೃತ್ ಅಲ್ಲದವನು ನಮ್ಮ ಮಂತ್ರಾಲೋಚನೆ ನಿರ್ಧಾರವನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯ ಅಲ್ಲ. ಅವನು ಮಾತ್ರ ಅಲ್ಲ, ಅಪಂಡಿತೋವಾಪಿ ಸುಹೃತ್, ತುಂಬಾ ಒಳ್ಳೆ ಗೆಳೆಯ ಆದ್ರೆ ಅಪಂಡಿತ. ಯಾವುದನ್ನು ಮಾತಾಡಬೇಕು ಯಾವುದನ್ನು ಮಾತಾಡ್ಬೇಕು ನಮ್ಗೆ ತುಂಬಾ ಒಳ್ಳೆಯದು, ನಮ್ಗೆ ತುಂಬಾ ಏನಂತಾರೆ ನಿಷ್ಠ. ಆದ್ರೆ ಯಾರ ಹತ್ರನೋ ಮಾತಾಡುವಾಗ ಅವನು ಹೇಳಿರ್ತಾನೆ, ನಿನ್ನೆ ನಾವಿಲ್ಲಿ ಭೇಟಿಯಾಗಿದ್ದಾನೆ ಮಾತಾಡಬಾರ್ದು ಆಯ್ತು ಅಂತ ಹೇಳಿರ್ತಾನೆ. ಅಲ್ಲಿ ನಿನ್ನೆ ನಾವು ಮಾವಿನ ಹಣ್ಣು ತಿಂದಾಗದು ಕಹಿ ಕಹಿ ಇತ್ತಲ್ಲ, ಅದು ಆ ಮಾವಿನ ಹಣ್ಣು ಬೇಡ ಇವತ್ತು. ಅವ್ನು ನಿನ್ನೆನ ಬಗ್ಗೆ ಮಾತಾಡ್ಲಿಲ್ಲ. ಆದ್ರೆ ನಿನ್ನೆ ನಾವು ತಿಂದಿದ್ದೇವೆ ಅಂತ ಮಾತಾಡುದ್ರಿಂದ ಎದುರುಗಡೆ ಅವನಿಗೆ ಕೂಡಲೇ ಗೊತ್ತಾಗ್ಬಿಡ್ತದೆ. ನಿನ್ನೆ ಮಾವಿನ ಹಣ್ಣು ತಿಂದಿದ್ದು ಅಂತಂದ್ರೆ ಸಿಕ್ಕಿಬಿದ್ರು. ಓ ನಿನ್ನೆನೆ ಏನೋ ಮಾಡಿದ್ದಾರೆ, ಇವತ್ತು ನನ್ನ ಹತ್ರ ಸುಮ್ಮನೆ ಇವತ್ತು ಮೀಟಿಂಗ್ ಅಂತ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅವನು ಅಪಂಡಿತ. ಯಾವ ಹೊತ್ತಿನಲ್ಲಿ ಯಾವ ಮಾತಾಡಬೇಕು ಅಂತ ಯೋಚನೆ ಮಾಡದೆ ಮಾತಾಡೋನು. ಇನ್ನೊಬ್ಬ ಪಂಡಿತೋವಾಪಿ ಅನಾತ್ಮವಾನ್. ಅನಾತ್ಮವಾನ್ ಅಂತಂದ್ರೆ ಗೋದಾಳ ಅಂತ. ಯಾವುದು ಅವನಿಗೆ ತಲೆಯಲ್ಲಿ ಇರುವುದೇ ಇಲ್ಲ, ಹೇಳಿದ್ದು ಎಲ್ಲ ಮರ್ತೇ ಬಿಡ್ತಾನೆ. ಈ ಹಿಂದಿದ್ದಕ್ಕೂ ಇದಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ, ಆದ್ರೆ ಇನ್ನೊಂದೇನು ಹೇಳ್ಬೋದು, ನಿಯಂತ್ರಣ ಇಲ್ಲದವ ಅಂತ. ಕೆಲವರು ಅದೇ ಅನಾತ್ಮವಾನ್ ಅಂದ್ರೆ ಇಲ್ಲಿ
ಚುರುಕಿದೆ. ಆದ್ರೆ ಕೆಲವ್ರದ್ದೊಂದು ಸ್ವಭಾವ ಇರುತ್ತೆ, ತನಗೇನಾದ್ರೂ ಒಂದು ಗೊತ್ತಾದ್ಮೇಲೆ ಯಾರಿಗಾದ್ರೂ ಒಬ್ರಿಗೆ ಹೇಳಬೇಕು. ಹೇಳದೆ ಇದ್ರೆ ಹೊಟ್ಟೆಲಿ ಗುಳು 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 ಆಗ್ತಾ ಇರುತ್ತೆ ಅವರಿಗೆ. ಅಂಥವ್ನು ಎಷ್ಟೇ ಒಳ್ಳೆಯವನಾದ್ರೂ ಅವನ ಹತ್ರ ಹೇಳಬೇಡ. ಕೆಲವರು ತಪ್ಪಿ ಹೇಳೋರು, ಕೆಲವರು ಹೇಳದೇ ಇದ್ರೆ ತಡ್ಕೊಳ್ಳಿಕ್ಕಾಗದೆ ಹೇಳೋರು. ಅಂಥವರನ್ನು ಯಾವತ್ತೂ ಕೂಡ ಮಂತ್ರಾಲೋಚನೆಯಲ್ಲಿ ಸೇರಿಸ್ಕೊಳ್ಬಾರ್ದು ಅಂತ ಹೀಗೆ ಹೇಳ್ತಾ ಇದ್ದಾನೆ. ಅಮಾತ್ಯೇ ಹೆರ್ತಲಿಪ್ಸಾಚ ಮಂತ್ರ ರಕ್ಷಣಮೇವಚ ನಾ ಪರೀಕ್ಷಮಹಿ ಪಾಲಹ ಕುರ್ಯಾನ್ ಸಚಿವಮಾತ್ಮನಃ. ತನಗೆ ಸಚಿವನನ್ನಾಗಿ ಆಯ್ಕೆ ಮಾಡಿಕೊಳ್ಳುವಾಗ ರಾಜನಾದವನು ಮಹೀಪಾಲಹ ನ ಅಪರೀಕ್ಷ್ಯ, ಪರೀಕ್ಷೆ ಮಾಡೋದು ತಗೊಳ್ಬಾರದು. ಯಾರಿಗೆ ಪ್ರಯೋಜನದ ಬಗ್ಗೆ ದೂರದೃಷ್ಟಿ ಇದೆಯೋ, ಯಾರು ಮಂತ್ರ ರಕ್ಷಣವನ್ನು ಚೆನ್ನಾಗಿ ಮಾಡ್ತಾನೋ ಅಂಥವನನ್ನೇ ತನ್ನ ಸಚಿವನನ್ನಾಗಿ ಸೇರಿಸ್ಕೊಳ್ಬೇಕು. ಸಚಿವ ಅಂತಂದ್ರೆ ಆದ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವವ. ಮಂತ್ರಿ ಅಂದ್ರೆ ಮಂತ್ರಾಲೋಚನೆಯಲ್ಲಿ ಇರ್ತಾನೆ, ಮಂತ್ರಾಲೋಚನೆ ಇರುವುದಿಲ್ಲ ಸಚಿವ. ಮಂತ್ರಾಲೋಚನೆಯಲ್ಲಿ ಆದದ್ದನ್ನ ಮುಂದೆ ಎಕ್ಸಿಕ್ಯೂಟ್ ಮಾಡ್ತಾನೆ. ಅಮಾತ್ಯ ಅಂತಂದ್ರೆ ಯಾವಾಗಲೂ ರಾಜನ ಜೊತೆಗೆ ಇರ್ತಾನೆ. ಇವನು ಮಂತ್ರಾಲೋಚನೆಗೆ ಬರ್ತಾನೆ, ಇವನು ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ. ನಾವಿವತ್ತು ಮೂರನ್ನು ಸಮಾನಾರ್ಥಕವಾದ ಪದಗಳಾಗಿ ಬಳಸ್ತೀವಿ. ಇದು ಇಂಥ ತುಂಬಾ ಶಬ್ದಗಳಿವೆ ಸಂಸ್ಕೃತದಲ್ಲಿ. ನಮ್ಗಿದರ ಇವತ್ತಿನ ಬಳಕೆಯಲ್ಲಿ ಕೋಶಾಧಿಕಾರಿ, ಗೃಹ ರಕ್ಷಕ, ಈ ಎಲ್ಲ ಶಬ್ದಗಳು ಇವನು ಯಾರು ಚಾಣಕ್ಯನು ಅರ್ಥಶಾಸ್ತ್ರದಲ್ಲಿ ಚೆನ್ನಾಗಿ ಬಳಸ್ತಾನೆ. ಮಹಾಭಾರತದಲ್ಲಿ ಇಂಥ ತುಂಬಾ ಬರುತ್ತೆ. ಮಹಾಭಾರತನ ರಾಜಕೀಯವಾಗಿ ಸ್ಟಡಿ ಮಾಡೋರಿಗೆ ಬೇರೆನೇ ಮೆಟೀರಿಯಲ್ ಸಿಗುತ್ತೆ, ಬೇರೆನೇ ಒಂದು ಆಸ್ಪೆಕ್ಟಿನಿಂದ ಅದರ ಅರ್ಥಾನುಸಂಧಾನ ಮಾಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ತನಗೆ ಕಾರ್ಯರೂಪಕ್ಕೆ ಬರುವಂಥವನು ಪ್ರಯೋಜನವನ್ನ ದೂರದೃಷ್ಟಿಯಿಂದ ಇಟ್ಕೊಂಡು ಮಾಡಬೇಕು. ರಾಜ ಹೇಳಿದ ಅಂತ ಮಾಡಿ ಆಮೇಲೆ ನೀವು ಹೇಳಿದ ಅದಕ್ಕೆ ಮಾಡಿದೆ ಅಂತ ಹೇಳಬಾರ್ದು. ಕಾರ್ಯರೂಪಕ್ಕೆ ತರೋ ಮುಂಚೆ ಮತ್ತೊಮ್ಮೆ ನೋಡಿ, ಈ ಕೆಲಸ ಮಾಡಿದ್ರೆ ಹೀಗೆ ತೊಂದರೆ ಆಗಬಹುದು. ಯಾಕಂದ್ರೆ ಜನರ ಮೆಂಟಾಲಿಟಿ ಬೇರೆ ತರ ಇದೆ. ಅವರಿಗೆ ಇದನ್ನ ಅವ್ರು ಅಪೇಕ್ಷಣೆ ಪಡೋದು. ಅವ್ರ ಮನೆಯಲ್ಲೇ ಎಲ್ಲರ ಹತ್ರ ರುಬ್ಬು ಕಲ್ಲಿದೆ, ನೀವು ಮಿಕ್ಸಿ ಫ್ರೀ ಕೊಡ್ತೇನೆ ಅಂದ್ರೆ ಏನ್ ಮಾಡ್ತೀರಿ? ಅವ್ರು ಆರಾಮಾಗಿ ಅದನ್ನೇ ಬಳಸ್ಕೊಂಡು ಅನಾಯಾಸವಾಗಿದ್ದಾರೆ. ಅವ್ರಿಗೆ ಏನ್ ಅಗತ್ಯ ಅಂತದ್ ಅನ್ಕೊಡ್ಬೇಕು. ಅವ್ರಿಗೆ ಅದೆಲ್ಲ ಒಳ್ಳೇದೆ. ಅವ್ರ ಮನೆಯಲ್ಲಿ ಅಂತ ಹಳೆ ಪದಾರ್ಥ ಇಲ್ಲ ಅಂದ್ರೆ ಕೊನೆಗೆ ಒಂದು 50 ವರ್ಷ ಆದ್ಮೇಲೆ ಆ ರುಬ್ಬುಕಲ್ ತರ್ಲಿಕ್ಕೆ 50,000 ರೂಪಾಯಿ ಕೊಡ್ತಾರೆ, ಆಂಟಿಕ್ ಪೀಸು ಅಂತ. ನೀವು ಈಗ ಅದೊಂದು ರೋಗ ಶುರು ಆಗಿದೆ. ಹಳೇದೇನಿದೆ ಅದನ್ನೆಲ್ಲ ತಗೊಂಡು ತಂದಿಟ್ಕೊಳ್ಳೋದು ಅಂತ. ಹಳೇ ಕಾಲದ ಗಡಿಯಾರ, ಹಳೇ ಕಾಲದ್ದು ಬೇರೆ ಬೇರೆ ಅಪರೂಪ ಬಳಸ್ತಾ ಇದ್ದಂತಹ ಪದಾರ್ಥಗಳನ್ನೆಲ್ಲ ತಂದಿಟ್ಕೊಳ್ಳೋದು ಅಂತ ಅಭ್ಯಾಸ ಇದೆ. ಅಂದ್ರೆ ಆ ರೀತಿ ಯೋಚನೆ ಮಾಡಿ ಕಾರ್ಯಪ್ರವೃತ್ತಿಯನ್ನ ಮಾಡುವವನನ್ನ ಅಮಾತ್ಯನನ್ನಾಗಿ ತಗೊಳ್ಬೇಕು. ಕೃತಾನಿ ಸರ್ವ ಕಾರ್ಯಾಣಿ ಯಸ್ಯ ಪಾರಿಷದಾದಿದು ಧರ್ಮೇ ಚಾರ್ಥೇ ಚ ಕಾಮೇ ಚ ಸರಾಜ ರಾಜಸತ್ತಮ. ತಾನು ಯಾವುದೇ ಕರ್ಮಗಳನ್ನು ಮಾಡಿದ್ರು ಅದೋ ಒಂದೋ ಧರ್ಮದ ಚೌಕಟ್ಟಿನಲ್ಲಿ, ಒಂದೋ ಜನರ ಬಯಕೆಗಳನ್ನು ಈಡೇರಿಸುವಲ್ಲಿ, ಒಂದೋ ಸಂಪತ್ತಿನ ವೃದ್ಧಿಯಲ್ಲಿ ಅದು ಸಹಾಯಕವಾಗಿದ್ರೆ ಮಾತ್ರ ಸರಾಜ ರಾಜಸತ್ತಮ. ಆ ರಾಜರಲ್ಲೇ ಉತ್ತಮನಾದ ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅದು ಒಂದೋ ಧರ್ಮಕ್ಕೆ, ಒಂದೋ ಅರ್ಥಕ್ಕೆ, ಒಂದೋ ಕಾಮಕ್ಕೆ, ಮೂರಕ್ಕೆ ಯಾವುದಕ್ಕಾದ್ರೂ ಒಂದಕ್ಕೆ ಪ್ರಯೋಜನಕ್ಕೆ ಬರಬೇಕು. ಒಂದನ್ನು ಹಾನಿ ಮಾಡಿ ಅಲ್ಲ. ಧರ್ಮವನ್ನು ಉಳಿಸ್ಲಿಕ್ಕೆ ಅಂತ ಕಾಮವನ್ನು ಬಲಿ ಕೊಡುದು, ಅಥವಾ ಕಾಮವನ್ನು ಉಳಿಸ್ಲಿಕ್ಕೋಸ್ಕರ ಧರ್ಮವನ್ನು ಬಲಿ ಕೊಡುದು ಆಗ್ಬಾರ್ದು. ಒಂದಕ್ಕೊಂದು ಪೂರಕ ಆಗಿರ್ಬೇಕು. ಆದ್ರೆ ಯಾವುದೋ ಒಂದು ಅರ್ಥ ಸಾಧನೆ ಆಗಬೇಕು. ಗೂಢಮಂತ್ರಸ್ಯ ನೃಪತೇ ತಸ್ಯ ಸಿದ್ಧಿರ ಸಂಶಯಂ. ಯಾರು ಗೂಢವಾಗಿ ಮಂತ್ರಾಲೋಚನೆ ಮಾಡಿ ಕಾರ್ಯಪ್ರವೃತ್ತನಾಗ್ತಾನೋ ಅವನು ಖಂಡಿತ ಸಿದ್ಧಿಯನ್ನು ಹೊಂದುತ್ತಾನೆ, ಅದಕ್ಕೆ ಸಂಶಯವೇ ಇಲ್ಲ. ಗೂಢಮಂತ್ರ ಅಂದ್ರೆ ಗುಟ್ಟಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ರಾಜನ ಕೈಗೆ ಎಲ್ಲವೂ ಸಿದ್ಧಿ ಸುಲಭವಾಗಿ ಆಗುತ್ತೆ, ಇದರಲ್ಲಿ ಸಂಶಯವಿಲ್ಲ. ಅಪ್ರಶಸ್ತಾನಿ ಕಾರ್ಯಾಣಿ ಯೋ ಮೋಹಾದನು ತಿಷ್ಠತಿ ಸತೇಷಾಂ ವಿಪರಿಭ್ರಂಶಾತ್ ಭ್ರಶ್ಯತೆ ಜೀವಿತಾದಪಿ. ಕೆಲವು ಪ್ರಶಸ್ತವಲ್ಲದ ಕಾರ್ಯಗಳು ಅಂತ ಇರ್ತವೆ. ಆ ಕಾಲದಲ್ಲಿ ಮಾಡದೇ ಇದ್ರೆ ಒಳ್ಳೇದದು. ಆದ್ರೆ ತನಗೆ ಮಾಡ್ತೇನೆ ಅಂತ ಏನೋ ಒಂದು ಹಠ ಬಂದ್ಬಿಟ್ಟಿರುತ್ತೆ, ಅಥವಾ ಅವನಿಗೆ ಯಾರೋ ಕಿವಿ ಚುಚ್ಚಿರ್ತಾರೆ, ಅವರು ನಿಮಗೆ ಓಟ್ ಹಾಕಿಲ್ಲ, ಅವ್ರನ್ನ ಇದನ್ನ ರೋಡ್ ಸ್ಯಾಂಕ್ಷನ್ ಮಾಡಿದಂಗೆ ಕ್ಯಾನ್ಸಲ್ ಮಾಡಿ. ಅದು ಅಪ್ರಶಸ್ತ. ಅವರು ಓಟ್ ಹಾಕಿದ್ರು ಅವನದ್ದೇ ಪ್ರಜೆಗಳು, ಓಟ್ ಹಾಕದೇ ಇದ್ರು ಅವನದ್ದೇ ಪ್ರಜೆಗಳು. ಅವನು ಆಗ ತನಗೆ ಓಟ್ ಹಾಕಿದಾರೋ ಇಲ್ಲೋ ಅನ್ನೋದನ್ನು ನೋಡಬಾರ್ದು. ನಿಜವಾಗಿ ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡಬೇಕು. ಆದರೆ ಅದೇ ಹಠಕ್ಕೆ ಅವನೇನೋ ಮಾಡಿದ ಅಂತ ಇಟ್ಕೊಳ್ಳಿ, ಅದರಿಂದ ಆ ಊರಲ್ಲೇ ಅವನ ಕೈ ಕೆಳಗೆ ಒಂದು ಅನರ್ಥ ನಡೆಯುತ್ತೆ. ಆಗ ಊರಿನವರೆಲ್ಲ ಸೇರಿ ಅವನನ್ನು ಮತ್ತೆ ಕೆಳಕ್ಕೆ ಕುಸಿಯುವಂತೆ ಮಾಡ್ತಾರೆ ಹೊರತು ಜೀವಿತಾದಪಿ. ಕೆಲವೊಂದು ಸರ್ತಿ ಜೀವನಕ್ಕೆ ತೊಂದರೆ ಆಗ್ಬಹುದು. ತನ್ನ ಕೆರಿಯರೇ ಮಣ್ಣು ಪಾಲಾಗುವ ಸ್ಥಿತಿ ಇರುತ್ತೆ. ಅದನ್ನಾಗಿ ನನ್ನ ಹತ್ರ ಈಗ ಬೇಕಾದಷ್ಟು ಅಧಿಕಾರ ಇದೆ ಅಥವಾ ಸಂಪತ್ತಿದೆ ಅಥವಾ ನನ್ನ ಹತ್ರ ಅಭಿಮಾನಿ ಸಂಘಗಳಿವೆ ಅಂತ ಏನೇನೋ ಮಾಡ್ಲಿಕ್ಕೆ ಹೋದ್ರೆ ಈಗ ಗೋಡೆಯಲ್ಲಿ ಪೇಂಟ್ ಕೆತ್ತುತ್ತಾ ಕೊಡ್ಬೇಕಾಗುತ್ತೆ. ಅಪ್ರಶಸ್ತಾನಿ ಕಾರ್ಯಾಣಿ ಮೋಹಾತ್ ಯೋ ಮೋಹಾತ್ ಅನುತಿಷ್ಠತಿ.
ನಡೆಯುತ್ತೆ, ನಾನು ಎಷ್ಟೋ ಸರ್ತಿ ಇಂಥ ತಪ್ಪು ಮಾಡಿದ್ದೇನೆ, ನನ್ನನ್ನು ಯಾರು ಮುಟ್ಲಿಕ್ಕಾಗಿಲ್ಲ, ಇವತ್ತು ಮಾಡ್ತಾರ ಇವರು ನೋಡಿ. ಅದು ಒಂದಾದ್ಮೇಲೆ ಒಂದು ಎಲ್ಲ ಕೇಸ್ ಒಟ್ಟೊಟ್ಟಿಗೆ ಎತ್ಕೊಳ್ತಾ ಇದೆ ಈಗ. ಆ ಕಡೆಯಿಂದ ರಾಜಕಾರಣದ ಕುಟುಂಬದ ಮೇಲೆ, ಈ ಕಡೆಯಿಂದ ಈ ಕಲಾವಂತಿಕೆಯ ಮಂದಿಯ ಮೇಲೆ. ಕರ್ಮಣಾತು ಪ್ರಶಸ್ತಾನಾಂ ಅನುಷ್ಠಾನಾಂ ಸುಖಾವಹಂ ತೇಷಾಮೇವ ಅನನುಷ್ಠಾನಂ ಪಶ್ಚಾತ್ತಾಪಕರಂ ಮತಂ. ಕೆಲವು ಪ್ರಶಸ್ತವಾದ ಕರ್ಮಗಳಿರುತ್ತೆ, ಅದು ಕಾಲಕ್ಕೆ ಸರಿಯಾಗಿ ಮಾಡಿದರೆ ಸುಖಾವಹ, ಇವಾಗ ಮಾಡಬೇಕು. ಇನ್ಯಾವತ್ತೋ ನನಗಿಷ್ಟ ಬಂದಾಗ ಮಾಡ್ತೇನೆ ಅಂತಂದ್ರೆ ಅದು ಅವರಿಗೆ ಹಾನಿಕಾರಕ ಆಗ್ಬೋದು. ಅವ್ರು ಯಾವಾಗಲೂ ಒಂದು, ಈಗ ಉತ್ಸವಕ್ಕೆ ಬೇಕಿರುತ್ತೆ ಅವರಿಗೆ ನೀರಿನ ವ್ಯವಸ್ಥೆ, ಅವ್ರ ಮೇಲೆ ಸಿಟ್ಟಿತ್ತು, ಅವ್ಯವಸ್ಥೆ ಮಾಡಿದ, ಕೊಡ್ಲಿಲ್ಲ. ಆಮೇಲೆ ತಾಪ ಗೊತ್ತಾಯ್ತು ಅವನಿಗೆ, ಉತ್ಸವ ಎಲ್ಲ ಮುಗ್ದ್ಮೇಲೆ ಮತ್ತೆ ಮಾಡಿದ, ಮಾಡಿ ಉಪಯೋಗ ಇಲ್ಲ. ಆವಾಗ ಬೇಕಿತ್ತು, ಮಾಡಲಿಲ್ಲ. ಈಗ ಬೇಡ, ನಮ್ಮ ಹತ್ರ ನಮ್ಗೆ ಬೇಕಾದಷ್ಟಿದೆ, ನಾವು ಊರವರು ಅಷ್ಟು ಜನ ಬಂದಾಗ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಅದು ಒಂದಿಷ್ಟು ಟ್ಯಾಂಕ್ಗಳನ್ನು ಕಳಿಸ್ಕೊಡಿ ಅಂತ ಕೇಳಿ. ಈಗ ದೊಡ್ಡದಾಗಿ ಹೆಸರು ಬರೆಸಿ ಹಾಕಿದ್ರೆ ದಿನ ನೋಡಿ ನೋಡಿ ಉಗಿತಾರೆ. ಊಟಕ್ಕಿಲ್ದು ಉಪ್ಪಿನಕಾಯಿ ತಗೊಂಡು ಏನ್ ಮಾಡುದು, ಬೇಕಾಗಿಲ್ಲ ಅಂತ. ಅದರಿಂದಾಗಿ ಮಾಡಿಯೂ ಅದು ಅನರ್ಥಕ್ಕೆ ಕಾರಣ ಆಗುತ್ತೆ. ಪಶ್ಚಾತ್ತಾಪಕರಂ ಮತಂ ತೇಷಾಮೇವ ಅನನುಷ್ಠಾನಂ. ಕಾಲಕ್ಕೆ ಮಾಡದೇ ಇರುವುದು ಅಥವಾ ಮಾಡದೇ ಇರುವುದು ಎರಡು. ಕೆಲವೊಮ್ಮೆ ಕಾಲಕ್ಕೆ ಮಾಡಲಿಲ್ಲ, ಕೆಲವೊಮ್ಮೆ ಮಾಡದೇ ಇರುವುದು, ಅದು ಕೂಡ ತಾಪಕರ, ಪಶ್ಚಾತ್ತಾಪಕರಂ, ಆ ನಂತರ ತಾಪಕ್ಕೆ ಕಾರಣವಾಗುತ್ತೆ. ಅನಧೀತ್ಯ ಯಥಾ ವೇದ ನ ವಿಪ್ರಶ್ರಾದ್ದಮರ್ಹತಿ ಏವಂ ಅಶ್ರುತ ಷಾಡ್ಗುಣ್ಯೋ ನ ಮಂತ್ರಂ ಶ್ರೋತುಮರ್ಹತಿ. ಯಾರು ಶಾಸ್ತ್ರಾಧ್ಯಯನ ವೇದಾಧ್ಯಯನ ಮಾಡಲಿಲ್ವೋ ಅವನು ಯಾವತ್ತೂ ಶ್ರಾದ್ದದಲ್ಲಿ ವಸ್ತುತಃ ತನ್ನ ಮನೆಯವರನ್ನು ಬಿಟ್ಟರೆ ಬೇರೆ ಯಾರನ್ನು ಕರೀಲಿಕ್ಕಿಲ್ಲ. ಆದರೆ ಅಲ್ಲಿ 2 ವಿಶ್ವೇ ದೇವತೆಗಳು ಅಂತ ಉಪಾಸನೆಗೆ 2 ಋತ್ವಿಜರನ್ನು ಕರೆದು ಅವರಿಗೆ ಭೂರಿ ಭೋಜನ ಮಾಡಿಸ್ಬೇಕು ಅಂತಿದೆ. ಹಾಗೆ ಮಾಡುವಾಗ ಅವನು ಅಧ್ಯಯನಶೀಲನಾಗಿರ್ಬೇಕು ಹೊರತು ಅವರು ಶ್ರಾದ್ದಕ್ಕೆನೆ ಯಾವಾಗಲೂ ಹೋಗೋರು ಅನ್ನೋ ಸ್ಥಿತಿಗೆ ಬರಬಾರದು. ಅಂಥವರನ್ನ ಕರೆದು ಊಟಕ್ಕೆ ಹಾಕಬಾರದು. ಹಾಗೇನೇ ಸಂಧಿ, ವಿಗ್ರಹ, ಯಾನ, ಆಸನ, ಸಂಶ್ರಯ, ದ್ವೈಧೀಭಾವ ಅಂತ 6 ವಿಶಿಷ್ಟವಾದ ಏನು ಅಂತಾರೆ ಅದಕ್ಕೆ, ಗುಣಗಳು ಅಂತ ಹೇಳ್ತಾರೆ. ಒಬ್ಬ ರಾಜನಿಗೆ ಗೊತ್ತಿರಬೇಕಾದದ್ದು ಷಾಡ್ಗುಣ್ಯ, ವಿಶ್ರುತ ಷಾಡ್ಗುಣ್ಯ. ಯಾವುದೆಲ್ಲ? ಸಂಧಿ, ವಿಗ್ರಹ, ಯಾನ, ಆಸನ, ಸಂಶ್ರಯ, ದ್ವೈಧೀಭಾವ. ದ್ವೈಧೀಭಾವ ಅಂತಂದ್ರೆ ಯಾರಿಬ್ಬರಲ್ಲಿ ಗಲಾಟೆ ಇದ್ರೆ ನಾವು ಯಾವುದೋ ಒಬ್ಬ ಶತ್ರುವಿನಿಂದ ತೊಂದರೆಗೊಳಗಾಗ್ತಾ ಇರ್ತೇವೆ, ಅವರ ದ್ವೈಧೀಭಾವನ ಅಲ್ಲೇ ಉಳಿಸುದು. ನೀವು ಕಿತ್ತಾಡ್ತಾ ಇರಿ, ನಾನು ಕ್ಷೇಮ ಅಂತ. ಇದು ರಾಜರಾಗಿರ್ಬೇಕಾದ್ರೆ ಕೆಲವೊಮ್ಮೆ ದುಷ್ಟರ ನಡುವೆ ಕಿತ್ತಾಡುವುದನ್ನ ಜಾರಿಯಲ್ಲಿ ಇಡಬೇಕು. ಅಲ್ಲಿ ಶಾಂತಿ ದೂತನಾಗಿ ಹೋಗ್ಬಾರ್ದು. ಅವರಿಬ್ರು ಸೇರಿ ನಮ್ಮನ್ನೇ ನಾಳೆ ತಿಂದ್ಬಿಡ್ತಾರೆ. ಇಬ್ರು ನಮಗೆ ಶತ್ರುಗಳು. ಆದ್ರೆ ನಮ್ಮ ಕೈಯಲ್ಲಿ ಒಂದು ಮಾತು ಹೇಳಿದ್ರೆ ಶಾಂತಿ ಆಗುತ್ತೆ ಅಂತ ಇಟ್ಕೊಳ್ಳಿ, ಮಾಡಬಾರ್ದಾಗ. ಯಾಕಂದ್ರೆ ಅವರಿಬ್ರು ಒಟ್ಟಾದ್ರೆ ನಾಳೆ ನನ್ನನ್ನೇ ತಿಂದು ಬಿಡ್ತಾರೆ. ಅಂತ ಸ್ಥಿತಿಯಲ್ಲಿ ದ್ವೈಧೀಭಾವ, ಅವರಲ್ಲಿ ಆ ದ್ವಿಧ 2 ಯೋಚನೆ ಅಂತ ಅನ್ನೋದು ಪರಸ್ಪರ ವಿರೋಧ ಕಟ್ಕೊಂಡೇ ಇರಬೇಕು. ಹಾಗೆ ಬದುಕಬೇಕು. ಯಾರನ್ನು ಆಶ್ರಯಿಸಬೇಕು, ಯಾರ ಜೊತೆಗೆ ನಾವು ಜೊತೆಗೆ ವೇದಿಕೆಗಳನ್ನು ಹಂಚಿಕೊಳ್ಬೇಕು, ಅಥವಾ ಯಾರ ಜೊತೆಗೆ ಕೆಲವು ಯೋಜನೆಗಳಿಗೆ ಪ್ರಯಾಣ ಮಾಡಬೇಕು, ಅವರು ಒಂದು ಯೋಜನೆ ಹಾಕೊಂಡಿರ್ತಾರೆ, ನಾವು ಅದೇ ಯೋಜನೆಯ ನಿಮ್ಮ ಜೊತೆಗೆ ನಾವಿದ್ದೇವೆ, ನಮ್ಮ ಎಲ್ಲ ಸಪೋರ್ಟ್, ಟೀಮ್ ಸಪೋರ್ಟ್ ನಿಮಗೂ ಇದೆ. ನಿಮ್ಮ ಕಡೆಯಿಂದ ಒಳ್ಳೆ ಸೂಚನೆಗಳನ್ನು ನಮ್ಗೆ ಕೊಡಿ, ನಾವು ನಮ್ಗೆ ಸಿಕ್ಕಿದ್ದನ್ನ ಪಾಸಿಟಿವ್ ಆದ ವಿಷಯಗಳನ್ನು ನಿಮ್ಗೆ ಹೇಳ್ತೇವೆ, ಇಬ್ರು ಸೇರಿ ಒಂದು ದೊಡ್ಡ ಯೋಜನೆ ಹಾಕೋಣ ಅಂತ. ಹೀಗೆ ಇಂಥದ್ದನ್ನ ಯಾರು ತಿಳಿದಿರ್ತಾನೋ ಅವನನ್ನು ಮಾತ್ರ ಮಂತ್ರಾಲೋಚನೆಯಲ್ಲಿ ಕೂಡಿಸ್ಬೇಕು. ಯಾರು ಈ ವಿಷಯ ತಿಳಿದಿಲ್ವೋ ಅಂಥವನನ್ನು ಯಾವ ಕಾರಣಕ್ಕೂ ಮಂತ್ರಾಲೋಚನೆಯಲ್ಲಿ ಸೇರಿಸ್ಕೋಬಾರ್ದು. ಅಷ್ಟೇ ಅಲ್ಲ, ಸ್ಥಾನ ವೃದ್ಧಿ ಕ್ಷಯಜ್ಞಸ್ಯ ಷಾಡ್ಗುಣ್ಯ ವಿದಿತಾತ್ಮನ ಅನವಜ್ಞಾತಶೀಲಸ್ಯ ಸ್ವಾಧೀನ ಪೃಥಿವೀ ನೃಪ. ಪೃಥಿವೀ ಸ್ವಾಧೀನ, ಅವನ ಅಧೀನದಲ್ಲಿರುತ್ತೆ. ಯಾರ ಅಧೀನದಲ್ಲಿರುತ್ತೆ? ಸ್ಥಾನ. ಈಗ ಹೇಗಿದೆಯೋ ಅದನ್ನು ಸುಮ್ಮನೆ ಮೇಂಟೈನ್ ಮಾಡೋದು. ವೃದ್ಧಿ, ಅದಕ್ಕೊಂದಿಷ್ಟು ಜಾಸ್ತಿ ಬೆಳೆ ಬೆಳೆಯುವುದಕ್ಕೆ ಬೇಕಾದ ಶಕ್ತಿಯನ್ನು ತುಂಬುವುದು. ಕ್ಷಯ, ಕೆಲವೊಂದು ಸರ್ತಿ ಅದನ್ನು ಮೀಟಿ ಸ್ವಲ್ಪ ಕುಸಿತ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಅದು ತುಂಬ ಬೆಳೆದ್ರೆ ತೊಂದರೆ ಆಗುತ್ತೆ. ಯಾವುದು ಸ್ಥಾನದಲ್ಲಿರಬೇಕು, ಯಾವುದು ವೃದ್ಧಿ ಆಗಬೇಕು, ಯಾವುದು ಕ್ಷಯ ಹೊಂದಬೇಕು, ಜ್ಞ, ಇದನ್ನು ಚೆನ್ನಾಗಿ ತಿಳಿದವನು ತನ್ನ ವಶದಲ್ಲಿ ತನ್ನ ಅಧಿಕಾರವನ್ನೇ ಉಳಿಸ್ಕೊಳ್ತಾನೆ. ಇನ್ನು ಅನವಜ್ಞಾತಶೀಲಸ್ಯ, ಅವಜ್ಞಾನ ಅಂತಂದ್ರೆ ಅವಮಾನ ಮಾಡೋದು. ಯಾರನ್ನು ಅವಮಾನ ಮಾಡದ ವ್ಯಕ್ತಿ, ಮತ್ತು ಅದು ಅಧಿಕಾರ ಬಂದಾಗ ಇನ್ನೊಬ್ಬರ ಮೇಲೆ ಸೇಡು ತೀರಿಸುವುದು ಅನ್ನೋದು ಬಂದ್ಬಿಡುತ್ತೆ.
ಹಿಂದೆ ಹೇಳಿದ 6 ಗುಣಗಳನ್ನು ತಿಳಿದವ, ಸ್ಥಾನವೃದ್ಧಿ ಕ್ಷಯಗಳನ್ನ ಬಲ್ಲವ, ಇನ್ನೊಬ್ಬರಿಗೆ ಅವಮಾನ ಮಾಡದವ, ಯಾವತ್ತೂ ಕೂಡ ತನ್ನ ಅಧಿಕಾರವನ್ನ ಸದಾ ಉಳಿಸ್ಕೊಳ್ತಾನೆ. ಸ್ವಾಧೀನ ಪೃಥಿವಿ, ಅವನ ಕೈಯಲ್ಲಿ ಅವನ ಅಧಿಕಾರ ಉಳಿಯುತ್ತೆ, ಭೂಮಿ ಅವನ ವಶದಲ್ಲಿ ಇರುತ್ತೆ. ಯಾರ ಅಮೋಘ ಕ್ರೋಧ ಹರ್ಷಸ್ಯ ಸ್ವಯಂ ಕೃತ್ವಾನ್ವೇಕ್ಷಿಣ ಆತ್ಮ ಪ್ರತ್ಯಯ ಕೋಶಸ್ಯ ವಸುಧೈ ವಸುಂಧರ. ವಸುಧಾ ಅಂದ್ರೆ ಸಂಪತ್ತು ಕೊಡುವವಳು. ವಸುಂಧರ ವಸುಧಾ ಆಗ್ತಾಳೆ. ವಸುಂಧರ ಅಂದ್ರೆ ವಸುವನ್ನ ಹೊತ್ತವಳು. ವಸು ದದಾತಿ, ವಸುವನ್ನ ಕೊಡ್ತಾಳೆ. ಯಾರದು? ಯಾರ ಕೋಪ, ಯಾರ ಖುಷಿ ವ್ಯರ್ಥವಾಗುವುದಿಲ್ಲವೋ. ಅಮೋಘ ಕ್ರೋಧ ಹರ್ಷಸ್ಯ. ಮೋಘ ಅಂದ್ರೆ ವ್ಯರ್ಥ, ಅಮೋಘ ಅಂದ್ರೆ ವ್ಯರ್ಥ ಆಗದೇ ಇರುವುದು. ಅಮೋಘ ಕ್ರೋಧ ಹರ್ಷಸ್ಯ, ಯಾರ ಸಂತೋಷವೂ ವ್ಯರ್ಥ ಆಗುವುದಿಲ್ಲ, ಯಾರ ಕೋಪವೂ ವ್ಯರ್ಥ ಆಗುವುದಿಲ್ಲ. ಸ್ವಯಂ ಕೃತ್ವ ಅನ್ವೇಕ್ಷಣ, ಕೆಲವು ಕೆಲಸಗಳನ್ನು ತಾನೇ ಖುದ್ದಾಗಿ ಆ ಕೆಲಸವನ್ನು ಮಾಡಿ ಇನ್ನೇನು ಕೆಲಸ ಮಾಡಲಿಕ್ಕಿದೆ ಅಂತ ತಿಳ್ಕೊಂಡು ಅಧಿಕಾರಿಗಳಿಗೆ ವ್ಯವಸ್ಥೆ ಒಪ್ಪಿಸ್ತಾನೆ. ಅದರ ಬಗ್ಗೆ ಕೂಲಂಕಷವಾದ ತಿಳುವಳಿಕೆ ಇಟ್ಟುಕೊಂಡು ಕೆಲಸ ಕೊಡುವವನು. ಆತ್ಮ ಪ್ರತ್ಯಯ ಕೋಶಸ್ಯ, ತನ್ನ ಕೋಶದಲ್ಲಿ ಎಷ್ಟು ಆ ಬಜೆಟ್ನಲ್ಲಿ ಏನು ಕೊಡ್ತೇನೆ ಅದರ ಪ್ರತಿಯೊಂದು ರೂಪಾಯಿ ಲೆಕ್ಕಾಚಾರ ಅವನಿಗೆ ಗೊತ್ತಿರಬೇಕು. ಕೋಶ ಉಂಟಲ್ಲ, ಕೋಶ ಅಂದ್ರೆ ತಿಜೋರಿ. ತಾನು ರಾಜ್ಯದ ಬೊಕ್ಕಸದ ದುಡ್ಡನ್ನು ಏನು ಖರ್ಚು ಮಾಡ್ತಾ ಇದ್ದೇನೆ ಅದರಲ್ಲಿ 1 ಕೋಟಿ ರೂಪಾಯಿ ಕೂಡ ಯಾವುದೋ ನಿಗಮಕ್ಕೆ ಮುಖ್ಯಮಂತ್ರಿಯ ಪ್ರಧಾನ ಗಮನಕ್ಕೆ ಬರದೆ ಹೊಟ್ಟು ಹೋಗಬಾರದು. ಹೊಟ್ಟೋಯ್ತು ಅಂದ್ರೆ ಅದು ಆಮೇಲೆ ಅಲಾಲ್ ಟೋಪಿ, ಆ ಇಡೀ ರಾಜ್ಯವೇ ದುರಂತದ ಸ್ಥಿತಿಗೆ ಇಳಿದು ಬಿಡುತ್ತೆ. ಆಗ ಡೀಸೆಲ್ ಪೆಟ್ರೋಲ್ ಎಲ್ಲ ಬೆಲೆ ಜಾಸ್ತಿ ಮಾಡಬೇಕಾಗುತ್ತೆ. ಎಲ್ಲೆಲ್ಲೋ ನಿಗಮ ನುಂಗಿದ ಮೇಲೆ ಏನ್ ಮಾಡ್ಬೇಕು? ದುಡ್ಡು ಒಟ್ಟಾಕ್ಬೇಕು, ಜನರ ಮೇಲೆ ಬರೆ ಹಾಕುದು. ಆಮೇಲೆ ಇಲ್ಲಿ 2,000 ಕೊಡ್ತೇನೆ ಅಂತ ಹೇಳುದು, ಅಲ್ಲಿ 20,000 ಹೇಳ್ಕೊಳ್ಳುದು ಇನ್ನೊಂದು ಕಡೆಯಿಂದ. ಯಾವುದು ಎಲ್ಲಾ ಕಾಲದಲ್ಲೂ ಹೊಂದುವಂತ ಮಾತುಗಳನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅನ್ನೋದಕ್ಕೆ ಅದ್ಭುತ ಅದು. ನಾಮ ಮಾತ್ರೇಣ ತುಷ್ಯೇತ ಛತ್ರೇಣ ಚ ಮಹೀಪತಿ ಭೃತ್ಯೇಭ್ಯೋ ವಿಸೃಜೇದರ್ಥಾನ್ ನೈಕ ಸರ್ವಹರೋ ಭವೇತ್. ನಾಮ ಮಾತ್ರೇಣ ತುಷ್ಯೇತ, ರಾಜ ಅನ್ನುವ ಹೆಸರು ಕೇಳಿದಾಗೆಲ್ಲ ಸಂತೋಷ ಪಡಬೇಕು. ಅವನಿಗೋಸ್ಕರ ಒಂದು ಛತ್ರ, ರಾಜ ಬರುವಾಗ ಅವನ ಜೊತೆಗೊಬ್ರು ಕೊಡೆ ಹಿಡ್ಕೊಂಡು ಓಡಾಡ್ತಿರ್ತಾರೆ, ಅದು ರಾಜಛತ್ರ, ಅದು ಶ್ವೇತಛತ್ರ ಅಂತ ಹೇಳ್ತಾರೆ. ಶ್ವೇತಛತ್ರ ಬಿಳಿ ಕೊಡೆ, ಅದು ತುಂಬಾ ಭಾರ ಇರ್ತದೆ. ಅದನ್ನು ಹಿಡ್ಕೊಂಡು ರಾಜ ಹೋಗುವಾಗ ಅವನ ಬೆನ್ನ ಹಿಂದೆ ಹೋಗ್ತಾರೆ. ಇಷ್ಟಕ್ಕೆ ಮಾತ್ರ ಅವನು ತೃಪ್ತಿ ಪಡುವುದಲ್ಲ, ಭೃತ್ಯೇಭ್ಯೋ ವಿಸೃಜೇತ್, ತನ್ನ ಭೃತ್ಯರಿಗೆ ತಾನು ಏನು ಗಳಿಸಿದ್ದೇನೋ ಅದರಲ್ಲಿ ಒಂದು ವಿಶೇಷ ಭಾಗವನ್ನ ಬೋನಸ್ ಅಂತ ಹೇಳ್ತೇವಲ್ಲ, ಅಥವಾ ಅವರಿಗೆ ಬಕ್ಷೀಸು, ಅವರ ಸಂಬಳ ಬಿಟ್ಟು ಉಳಿದದ್ದೊಂದು ವಿಶೇಷ ಸಂಪಾದನೆಯ ಒಂದು ಭಾಗವನ್ನ ಅವ್ರಿಗೆ ಕೊಡಬೇಕು. ಭೃತ್ಯೇಭ್ಯೋ ವಿಸೃಜೇದರ್ಥಾನ್ ನೈಕ ಸರ್ವಹರೋ ಭವೆ, ಒಬ್ಬನೇ ಲಾಭದ ಎಲ್ಲ ಅಂಶವನ್ನ, ಸರ್ವಹರನಾಗಬಾರದು. ರಾಜ ಅಂತ ಕರೆದಾಗ ಖುಷಿ ಪಡಬೇಕು. ತನ್ನ ಅಧಿಕಾರದ ವಲಯದಲ್ಲಿ ಗುರುತಿಸ್ಲಿಕ್ಕೆ ಅಂತ ಇರುವಂತಹ ಗುರುತುಗಳನ್ನ ಅನುಭವಿಸಿ ಸಂತೋಷ ಪಡಬೇಕು. ಆದರೆ ಅಷ್ಟಕ್ಕೆ ನಿಲ್ಲದೆ ಸಂಪತ್ತಿನ ಭಾಗಗಳನ್ನ ಅಗತ್ಯ ಇದ್ದವರಲ್ಲಿ ಹಂಚಿಕೊಳ್ಬೇಕು. ತಾನೇ ಒಬ್ಬ ಅದನ್ನು ನುಂಗಬಾರದು. ಬ್ರಾಹ್ಮಣಂ ಬ್ರಾಹ್ಮಣೋ ವೇದ ಭರ್ತಾ ವೇದ ಸ್ತ್ರೀಯಂ ತಥಾ ಅಮಾತ್ಯಂ ನೃಪತಿರ್ವೇದ ರಾಜಾ ರಾಜಾನಮೇವ ಚ. ಒಬ್ಬ ಜ್ಞಾನಿಯ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ ಒಂದು ಮಾತಿದೆ. ಜ್ಞಾನಿಯ ಕಷ್ಟ ಸುಖ ಏನು ಅಂದ್ರೆ, ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಶ್ರಮ ಹಾಕಬೇಕು. ಪುಸ್ತಕ ನೋಡದೇನೆ, ಬೈಂಡು ನೋಡದೇನೆ ಅದು ಪುಸ್ತಕ ವೇಸ್ಟು ಅಂತಂದ್ರೆ ಅವನು ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆ ಮ್ಯಾನಸ್ಕ್ರಿಪ್ಟ್ಗಳನ್ನೆಲ್ಲ ಹುಡುಕಿ ಬರೆದು ಅವನು ಹೇಳಿರ್ತಾನೆ, ನೀವು ಇವತ್ತೆಲ್ಲ ಏನು ಹೇಳ್ತಾ ಇದ್ದೀರಿ ಅದು ಸರಿ ಇಲ್ಲ, ಅದು ನಿಜವಾದ ಸ್ವರೂಪ ಅಲ್ಲ, ನೀವು ತಿಳ್ಕೊಳ್ಬೇಕಾದ ಸ್ತೋತ್ರದ ಸ್ವರೂಪ ಅಲ್ಲ, ಇವರೇನೋ ಹೊಸ್ತು ಎಲ್ಲ ನಾವು ಹೇಳಿದ್ದನ್ನು ಬಿಟ್ಟು ಬೇರೆ ಏನೋ ಹೇಳ್ತಾ ಇದ್ದಾನೆ ಅಂತ ನಿರ್ಲಕ್ಷ್ಯ ಮಾಡ್ತಾನಲ್ಲ, ಅವನು ಜ್ಞಾನಿಯೇ ಅಲ್ಲ ಅಂತ ಅರ್ಥ. ಯಾರು ನಿಜವಾದ ಜ್ಞಾನಿಯು ಅವನು ಇನ್ನೊಬ್ಬ ಮಾಡಿದ ಕೆಲಸವನ್ನ ಬೇಜಾರಿಗಾದ್ರೂ ಒಂದ್ಸರ್ತಿ ಓದ್ತಾನೆ. ಓದಿದ್ಮೇಲೆ ಅವನಿಗೆ ಕನ್ಫರ್ಮ್ ಆಗುತ್ತೆ, ಅಯ್ಯೋ ನಾವು ಸುಮ್ಮನೆ ಇವನನ್ನು ನಿರಾಕರಣೆ ಮಾಡ್ತಾ ಇದ್ವಿ, ಇದು ನಿಜವಾದ ತತ್ವಜ್ಞಾನದ ಖುಷಿ ಇವನಲ್ಲಿ ಇದೆ, ಇವನ ಅಧ್ಯಯನದ ನಿಜವಾದ ದಾರಿಯನ್ನು ತೋರಿಸಿದ್ದಾನೆ ಅಂತ ಗೊತ್ತಾಗುತ್ತೆ. ಬ್ರಾಹ್ಮಣೋ ಬ್ರಾಹ್ಮಣಂ ವಿದ್ಯಾತ್, ಜ್ಞಾನಿಯಾದವನೇ ಜ್ಞಾನಿಯಾದವನನ್ನ ತಿಳಿಯಬಲ್ಲ. ಭರ್ತಾವೇದ ಸ್ತ್ರೀಯಂ ತಥಾ, ಒಳ್ಳೆಯ ಪೋಷಣೆ ಮಾಡೋದು ಹಿಂದೆ ಹೇಗಿರ್ಬೇಕು ಅಂತ ಹೇಳಿದ್ರಲ್ಲ ಅಂಥವನು ಭರ್ತ. ಆ ಭರ್ತ ತನ್ನ ಮನೆಯಲ್ಲಿರುವಂತಹ ಹೆಣ್ಣು ಮಗಳ ಕಷ್ಟ ಸುಖಗಳನ್ನು ಚೆನ್ನಾಗಿ ತಿಳಿಯಬಲ್ಲ. ಅಮಾತ್ಯಂ ನೃಪತಿರ್ವೇದ, ತನ್ನ ಮಂತ್ರಿಯನ್ನ ಸರಿಯಾಗಿ ರಾಜ್ಯ ಕೋಶ ಇತ್ಯಾದಿಗಳನ್ನು ತಿಳಿದವನಾದ್ರೆ ಮಂತ್ರಿಗೆ ತುಂಬಾ ಒಂಥರ ಒತ್ತಡ ಇರುತ್ತೆ, ಎದೆ ಮೇಲೆ ಕಲ್ಲಿಟ್ಟಾಗೆ ಇರುತ್ತೆ ಯಾವಾಗಲೂ ಅವನ ಪರಿಸ್ಥಿತಿ. ಯಾಕಂದ್ರೆ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ ಎಲ್ಲವನ್ನು.
ಆಲೋಚನೆ ಮಾಡಿದ್ದನ್ನ ಜನರ ತನಕ, ಯಾಕೆಂದ್ರೆ ರಾಜ ಆರ್ಡರ್ ಮಾಡಿಬಿಡ್ತಾನೆ. ಆದ್ರೆ ಎಷ್ಟೋ ಸರ್ತಿ ಏನಾಗುತ್ತೆ, ಕೊನೆಗೆ ಎಕ್ಸಿಕ್ಯೂಟ್ ಮಾಡುವಾಗ ಜನರ ವಿರೋಧ ಬಂದ್ಬಿಡುತ್ತೆ. ವಸ್ತುತಃ ಜನರಿಗೆ ತುಂಬಾ ಉಪಯೋಗವಾಗುವ ವಿಷಯ, ಆದ್ರೆ ಅದನ್ನ ಹೇಳುವ ರೀತಿಯಲ್ಲಿ ಚೂರು ಎಡವಟ್ಟಾಯ್ತು ಅಂದ್ರೆ ಇದು ನಮ್ಮ ಸಂಪತ್ತನ್ನ ಲೂಟಿ ಮಾಡ್ಲಿಕ್ಕೆ ರಾಜ ಒಂದು ಹೊಸ ಸ್ಕೀಮ್ ಹಾಕಿದ್ದಾನೆ ಅಂತ ಯಾರೋ ಒಂದು ಸರ್ತಿ ಸುಮ್ಮನೆ ಒಂದು ಕೆಟ್ಟ ಬಾಯಿ ಹಾಕಿಬಿಟ್ರೆ ಇಡೀ ಅಷ್ಟು ಒಳ್ಳೆ ಕೆಲಸ ನೀರಿನಲ್ಲಿ ಹೋಮ ಆಗ್ಬಿಡುತ್ತೆ. ಹಾಗಾಗದಂತೆ ಅಮಾತ್ಯನ ಕಷ್ಟ ಏನು ಅಂತ ರಾಜ ತಿಳ್ಕೊಂಡು ಅವನಿಗೊಂಚೂರು ಹೆಗಲು ಕೊಡಬೇಕು. ರಾಜ ಅಂದ್ರೆ ನಾವು ಬರೀ ಅರಮನೆಯಲ್ಲಿ ಹೆಂಡತಿ ಜೊತೆಗೆ ಮಕ್ಕಳ ಜೊತೆಗೆ ಆರಾಮಾಗಿರುವನು ಅಂತ ಹಾಗೆ ಯೋಚನೆ ಮಾಡಿರಬಾರ್ದು. ಮಂತ್ರಿಯನ್ನು ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಂಡು ಅವನ ಕಷ್ಟ ಸುಖಗಳಿಗೆ ಜೊತೆಯಲ್ಲಿ ಇರಬೇಕು. ಮತ್ತೆ ರಾಜನನ್ನ ಯಾರು ತಿಳ್ಕೊಳ್ತಾನೆ ಅಂದ್ರೆ ಇನ್ನೊಬ್ಬ ರಾಜನೇ ತಿಳ್ಕೊಳ್ಳಿಕ್ ಸಾಧ್ಯ. ಅವನಿಗೂ ಹೊರೆ ಇಲ್ಲ ಅಂತಿಲ್ಲ, ಅವನಿಗೂ ತುಂಬಾ ಶ್ರಮ ಇರುತ್ತೆ. ಆದ್ರೆ ಅವನನ್ನ ಸಾಮಾನ್ಯರು, ಮತ್ತೆ ಇದರ ಒಂದು ಉದ್ದೇಶ ಏನು ಅಂದ್ರೆ ಯಾವಾಗ್ಲೂ ರಾಜ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಲೇಬಾರದು. ಅವನಿಗೆ ಹೇಳಲಿಕ್ಕೆ ಅಧಿಕಾರನೇ ಇಲ್ಲ. ಯಾಕೆಂದ್ರೆ ರಾಜನ ವ್ಯವಸ್ಥೆಯೇ ಬೇರೆ. ರಾಜ ಆಗ್ಬೇಕು ಅಂತ ಆಸೆ ಇದ್ದೆ ಅಂದ್ಮೇಲೆ ಮೊದ್ಲು ಈ ಆಸೆ ಬಿಡಬೇಕು. ನನ್ನನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು, ನಾನು ಹೇಳಿದ್ದನ್ನೆಲ್ಲ ಸಮಾಧಾನದ ಎಲ್ಲರೂ ಕೇಳಬೇಕು, ನಾನು ಹೇಳಿದ್ದಕ್ಕೋಸ್ಕರ ನನಗೆ ಎಲ್ಲರೂ ಜೈ ಜೈಕಾರ ಹಾಕಬೇಕು. ಇದೆಲ್ಲ ನಿರೀಕ್ಷೆ ಮಾಡಿದ್ರೆ ಒಬ್ಬ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನನ್ನ ನೀನು ಚಾ ಮಾರುವ ಅಂತ ಬೇಕಾದ್ರೂ ಬೈಬೋದು, ನೀನು ಮೃತ್ಯುವಿನ ವ್ಯಾಪಾರಿ ಅಂತನೂ ಬೈಬೋದು, ಏನ್ ಬೇಕಾದ್ರೂ ಬೈಬೋದು. ಅದನ್ನು ಕೇಳಿಸ್ಕೊಂಡು ಏನಾದ್ರೂ ಕೂಡ ಅನಾಯಾಸವಾಗಿ ತನಗೆ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ಬೇಕು. ನನ್ನ ಒಂದು ದಿವಸವೂ ಕೂಡ ತನ್ನ ಇಷ್ಟೆಲ್ಲ ಕಾಳಜಿಯನ್ನು ನೀವು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ನಲ್ಲ ಮನುಷ್ಯ. ಅವನು ನಿಜವಾದ ರಾಜ. ರಾಜ ರಾಜಾನ ಮೇವಚ. ಇನ್ನೊಬ್ಬ ರಾಜ, ಬೇರೆ ದೇಶದ ರಾಜರು ಹೇಳ್ತಾರೆ ಭಾರತದ ಬೆಳವಣಿಗೆ ಏನ್ ಚೆನ್ನಾಗಿದೆ, ಹೇಗಿದೆ, ಇದು ಎಷ್ಟು ಅದ್ಭುತ, ಈ ರಾಜಕಾರಣವನ್ನ ನಿಜವಾಗಿ ಇನ್ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಬೇರೆಯವ್ರು ಹೇಳ್ತಾರೆ. ಬೇರೆಯವ್ರು ಹೇಳ್ತಾರೆ ಅನ್ನೋದು ಅವು ಆ ರಾಜನ ದೊಡ್ಡ ಸ್ಥಿತಿ. ಅದು ಅವನಿಗೆ ಅರ್ಥ ಆಗ್ತಾ ಇದೆ ಏನ್, ಯಾಕಂದ್ರೆ ಅವನು ಅಂತ ಫೀಲ್ಡ್ ಅನ್ನ ಪ್ರವೇಶ ಮಾಡಿ ಬಂದವನು. ಆಗ ಇವನ ಕಷ್ಟ ಏನು ಅಂತ ಅವನು ಗೊತ್ತಾಗ ಅವನು ಹೊಗಳ್ತಾನೆ, ನಮ್ಮವರು ಕಾಲಿಳಿತ ಕೂತಿರ್ತಾರೆ. ಇದು ಎಲ್ಲಾ ಕಾಲಕ್ಕೂ ಇದ್ದದ್ದೇ. ನ ಶತ್ರುರ್ವಶಮಾಪನ್ನೋ ಮೋಕ್ತವ್ಯೋ ವಧ್ಯತಾಂಗತ ನ್ಯಗ್ಭೂತ ಪರ್ಯುಪಾಸೀತ ವಧ್ಯಂ ಹನ್ಯಾದ್ ಬಲೇ ಮತಿ ಬಲೇ ಸತಿ. ಶತ್ರುವಿನ ವಶವಾದಾಗ ಏನೇನೋ ಹುಚ್ಚು ಕೆಲಸ ಮಾಡಿ ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಾರದು. ಅಲ್ಲ, ಶತ್ರು ವಶಮಾಪನ್ನ. ಒಬ್ಬ ಶತ್ರು ವಶಕ್ಕೆ ಬಂದ ಅಂದ್ರೆ ಅವನನ್ನು ಸುಮ್ಮನೆ ಬಿಟ್ಟು ಬಿಡಬಾರದು. ವಧ್ಯತಾಂಗತಃ, ಅವನು ಅಂದ್ರೆ ಯಾವುದೋ ಒಂದು ದೊಡ್ಡ ತಪ್ಪಿನಿಂದ ಗಲ್ಲು ಶಿಕ್ಷೆಯು ಇಂಥದ್ಯಾವುದಕ್ಕೋ ಒಳಗಾಗಿದ್ದಾನೆ. ವಧ್ಯತಾಂಗತಃ, ಅವನು ಅಂಥ ಸಂದರ್ಭದಲ್ಲಿ ಅವನನ್ನು ಕೂಡಲೇ ಬಿಟ್ಟು ಕಳಿಸಬಾರದು. ನ್ಯಗ್ಭೂತ ಪರ್ಯುಪಾಸೀತ ವಧ್ಯಂ ಹನ್ಯಾದ್ ಬಲೆ ಸತಿ. ಈಗ ಇದು ಶತ್ರು ಒಬ್ಬ ಕೈಗೆ ಸಿಕ್ಕಿ ಬಿದ್ದಾಗ, ನಾನೇ ಶತ್ರುವಿನ ಕೈಗೆ ಸಿಕ್ಕಿ ಬಿದ್ದಾಗ ಅವಾಗ ಅಲ್ಲೂ ಕೂಡ ಜೈಲಲ್ಲಿ ಕೂತ್ಕೊಂಡು ರೋಪ್ ಹೊಡೆಯುವುದಲ್ಲ, ಸ್ವಲ್ಪ ಸದ್ಬುದ್ಧಿ ತಂದುಕೊಂಡು ಯಾವುದೋ ಒಂದು ಕಾಲದ ಕೆಟ್ಟ ಪರಿಣಾಮ ನಾನು ಅನುಭವಿಸ್ತಾ ಇದ್ದೇನೆ ಅಂತ ಸ್ವಲ್ಪ ವಿನಯನಾಗಿ ಇರಬೇಕು. ಅಲ್ಲಿ ಆದ್ರೂ ವಿನಯವಂತಿಕೆ ಕಲಿಬೇಕು. ಇಲ್ಲ ನಾನು ಇರುದೇ ಹೀಗೆ, ನೋಡಿ ಸ್ವಾಮಿ ಅಂದ್ರೆ ಅವರು ನೋಡಿ ಸ್ವಾಮಿ ನೀವಿಲ್ಲೇ ಇರಬೇಕಾದವರು ಅಂತ ಇಟ್ಕೊಳ್ತಾರೆ ಯಾವಾಗಲೂ. ಅದರಿಂದ ನ್ಯಗ್ಭೂತ್ವ, ಸ್ವಲ್ಪ ತಗ್ಗಿ ಬಗ್ಗಿ ಪರ್ಯುಪಾಸೀತ ನಡ್ಕೊಳ್ಬೇಕು ಅವ್ರ ಹತ್ರ. ವಧ್ಯಂ ಹನ್ಯಾದ್ ಬಲೇ ಸತಿ. ಆದರೆ ಯಾವಾಗ ಈಗ ಒಳ್ಳೆಯವನೇ ತಪ್ಪು ಮಾಡದೆ ಶತ್ರುವಿನ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ, ಅಂತ ಸಂದರ್ಭದಲ್ಲಿ ಅವನ ಹತ್ರ ತಗ್ಗಿ ಬಗ್ಗಿ ನಡೆದು ತನ್ನ ಕಾರ್ಯ ಸಾಧನೆಯನ್ನು ಮಾಡ್ಕೊಳ್ಬೇಕು. ಬದುಕಬೇಕು, ಫಸ್ಟು ಉಳಿಸ್ಕೊಳ್ಬೇಕು ಜೀವ. ಆದ್ರೆ ಯಾವಾಗ ನಿಧಾನಕ್ಕೆ ಅವನು ನಮ್ಮ ವಿಶ್ವಾಸ ಪಡ್ಕೊಂಡು ನಮ್ಮನ್ನ ಸಶಕ್ತನನ್ನಾಗುವ ಹಾಗೆ ತಿಳಿಯದೆ ಎಲ್ಲೋ ಬಿಟ್ಬಿಡ್ತಾನೆ, ನಾವು ಒಂದ್ ಕಡೆಯಿಂದ ಬಲಿಷ್ಠರಾಗ್ತೇವೆ. ಅಂತ ಸಂದರ್ಭದಲ್ಲಿ ಅವನು ಮಾಡಿದ ತಪ್ಪಾಗಿದ್ದ ಪಕ್ಷದಲ್ಲಿ ಆಗ ಅವನನ್ನ ಹಣಿಬೇಕು. ಆಮೇಲೆ ನಿಧಾನಕ್ಕೆ ಅವನನ್ನ ಬಗ್ಗಿಸ್ಬೇಕು. ಹನ್ಯಾತ್ ವಧ್ಯಂ ಹನ್ಯಾತ್ ಬಲೆ ಸತಿ. ಅವನು ವಧ್ಯ ಆಗಿರ್ಬೇಕು, ಕಾರಣ ಇಲ್ಲದೆ ಅವನನ್ನು ಕೊಲ್ಲಬೇಕು ಅಂತಲ್ಲ. ಅವನು ನಿಜವಾಗಿಯೂ ಕೂಡ ಹತ್ಯೆಗೆ ಒಳಗಾಗಬೇಕಾದ ಶಿಕ್ಷೆಗೆ ಅರ್ಹನಾದ ವ್ಯಕ್ತಿ. ಆದರೆ ನಾವೇ ಅವನ ಕೈ ಸಿಕ್ಕಿ ಬಿದ್ದಿದ್ದೇವೆ. ಆವಾಗ ಅವನನ್ನು ಚೆನ್ನಾಗಿ ತಗ್ಗಿ ಬಗ್ಗಿ ನೀನು ಮಾಡಿದ್ದೆಲ್ಲ ಸರಿ ಅನ್ನುವ ಹಾಗೆ ನಡ್ಕೊಂಡು ಮತ್ತೆ ವಾಪಸ್ಸು ನಮಗೆ ಅಧಿಕಾರ ಸಿಕ್ಕಿದಾಗ ಅವನನ್ನ ಅಳಿಬೇಕು, ಅವನನ್ನ ಬಗ್ಗಿಸ್ಬೇಕು. ದೈವತೇಷು ಪ್ರಯತ್ನೇನ ರಾಜಸು ಬ್ರಾಹ್ಮಣೇಶು ಚ ನಿಯಂತವ್ಯ ಸದಾ ಕ್ರೋಧ ವೃದ್ಧ ಬಾಲಾತುರೇಶು ಚ. ದೇವತೆಗಳ ವಿಷಯದಲ್ಲಿ, ರಾಜನ ವಿಷಯದಲ್ಲಿ, ಒಬ್ಬ ಜ್ಞಾನಿಯ ವಿಷಯದಲ್ಲಿ, ವೃದ್ಧರ ವಿಷಯದಲ್ಲಿ, ಬಾಲರ ವಿಷಯದಲ್ಲಿ, ರೋಗಿಗಳ ವಿಷಯದಲ್ಲಿ ನಮ್ಮ ಕೋಪವನ್ನು ತಡೆದುಕೊಳ್ಬೇಕು.
ನಿಯಂತವ್ಯ ಕ್ರೋಧ. ಯಾವ ಕಾರಣಕ್ಕೂ ಅವರಲ್ಲಿ ಕೋಪ ತೋರಿಸಬಾರದು. ಈ ಎಲ್ಲರಲ್ಲೂ ತೋರುವ ಕೋಪ ಜೀವಕ್ಕೆ ಸಂಚಕಾರ ಬರುತ್ತೆ ಒಂದಲ್ಲ ಒಂದು ಕಾಲದಲ್ಲಿ. ವೃದ್ಧರಲ್ಲಿ ತೋರಿಸಿದ್ರೆ ಬಾಕಿಯವರು ಬೈತಾರೆ, ನಿನ್ನೇನು ಕೋಪ ಇದ್ರು ನೀನು ಸಮಾನರ ಹತ್ರ ತೋರಿಸು, ಆ ಪಾಪ ವಯಸ್ಸಾದವ್ರ ಮೇಲೆ ನೀನು ಕೋಪ ತೋರಿಸುದು. ಅಥವಾ ಸಣ್ಣ ಮಕ್ಕಳ ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಎಲ್ಲರೂ ಬೈತಾರೆ. ಏನು ನಿನ್ನ ಶಕ್ತಿ ಯುಕ್ತಿ ಎಲ್ಲ ಇದ್ರೆ ಬೇರೆಯವ್ರ ಹತ್ರ ತೋರಿಸು, ಈ ಮಕ್ಕಳ ಹತ್ರ ಏನು ಬೇರೆ ಯಾರ ಹತ್ರ ಯಾರನ್ನು ಸೋಲಿಸ್ಲಿಕ್ಕೆ ಆಗಲ್ಲ ಅಂತ ಅವ್ರ ಮೇಲೆ ಜಗಳ ಆಡ್ತಿದ್ಯಾ ಅಂತ ಆಗ್ಲೂ ಬೈತಾರೆ. ಇನ್ನು ಆತುರ, ರೋಗಿಷ್ಟ ಎಂಥ ತಪ್ಪು ಮಾಡಿದ್ದಾಗಿದ್ರು ಕೂಡ ರೋಗ ಇದೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ಸಿಂಪತಿ ಅವನ ಕಡೆಗೆ ಹೋಗ್ಬಿಡುತ್ತೆ. ಅದಕ್ಕೆ ಅವನ ಮೇಲೆ ಕೋಪ ತೋರಿಸಬಾರ್ದು. ಅವನ ಮೇಲೆ ಕೋಪ ತೋರಿಸಿದ್ರೆ ಅದು ನಿನ್ನ ಬುಡಕ್ಕೇನೆ ಬಂದು ನಿಲ್ಲುತ್ತೆ, ಅದರ ಕೆಟ್ಟ ಪರಿಣಾಮ. ಆದ್ರಿಂದಾಗಿ ರಾಜರಲ್ಲಿ, ದೇವತೆಗಳಲ್ಲಿ, ತಿಳಿದವರಲ್ಲಿ, ವೃದ್ಧರಲ್ಲಿ, ಬಾಲರಲ್ಲಿ, ರೋಗಿಗಳಲ್ಲಿ ಕೋಪವನ್ನು ನಿಯಂತ್ರಿಸಬೇಕು. ನಿರರ್ಥಂ ಕಲಹಂ ಪ್ರಾಜ್ಞೋ ವರ್ಜಯೇನ್ ಮೂಢ ಸೇವಿತಂ. ಮೂಢರೊಂದಿಗಿನ ಕಲಹವನ್ನ ಪ್ರಯೋಜನವಿಲ್ಲದೆ ಇದ್ದಾಗ ಪ್ರಾಜ್ಞರು ಆದಷ್ಟು ದೂರ ನಿಲ್ಲಬೇಕು. ಮೂಢನ ಹತ್ರ ಹೋಗಿ ಜಗಳಾಡಿ ಏನಾಗುದು? ಕೆಸರಿನೊಟ್ಟಿಗೆ ಜಗಳ ಆಡಿದ್ರೆ ಮೈಯೆಲ್ಲ ಕೆಸರಾಗುತ್ತೆ. ಗಂಧದ ಜೊತೆಗೆ ಗುದ್ದಾಡಿದ್ರೆ ತೊಂದರೆ ಇಲ್ಲ, ಒಂಚೂರು ಮೈ ಪರಿಮಳ ಆದ್ರೂ ಬರುತ್ತೆ. ಅದರಿಂದಾಗಿ ಯಾವತ್ತು ಸಗಣಿ ಜೊತೆಗೆ ಸರಸ ಅಲ್ಲ, ಗಂಧದ ಜೊತೆಗೆ ಜಗಳ ಆದ್ರೂ ತೊಂದರೆ ಇಲ್ಲ ಅನ್ನೋ ತರದೇ ಅಭಿಪ್ರಾಯ. ಕೀರ್ತಿಂಚ ಲಭತೆ ಲೋಕೆ ನಾನು ನಚಾನರ್ಥೇನ ಯುಜ್ಯತೆ. ಹಾಗೆ ಯಾರು ಮೂಢನ ಜೊತೆಗೆ ಕಲಹವನ್ನ ಮಾಡದೆ ದೂರಕ್ಕೆ ನಿಲ್ತಾನೋ ಅವನು ಒಳ್ಳೆ ಕೀರ್ತಿಯನ್ನು ಪಡೀತಾನೆ ಮತ್ತು ಕೆಟ್ಟ ಪ್ರಯೋಜನದಿಂದ ಪಾರಾಗ್ತಾನೆ. ನ ಅನರ್ಥೇನ ಯುಜ್ಯತೆ, ಒಂದು ಅನರ್ಥ ಆಗುವುದನ್ನು ತಪ್ಪಿಸಿಕೊಳ್ತಾನೆ. ಪ್ರಸಾದೋ ನಿಷ್ಫಲೋ ಯಸ್ಯ ಕ್ರೋಧಶ್ಚಾಪಿ ನಿರರ್ಥಕ ನತಂ ಭರ್ತಾರಮಿಚ್ಛಂತಿ ಷಂಢಂ ಪತಿಮಿವ ಸ್ತ್ರೀಯ. ಪ್ರಸಾದ, ಯಾರ ನಿನಗೆ ಅನುಕೂಲವಾಗ್ಲಿ, ನಾನು ನಿನಗೆ ಏನೋ ಒಂದು ಏನಂತಾರೆ, ಕೆಲವೊಮ್ಮೆ ಕೆಲವರು ದುಡ್ಡು ಕೊಡ್ತೇವೆ ಅಂತ ಏನೋ ಒಂದು ಹೇಳ್ತಾರೆ. ಆದರೆ ಅದು ಅವನು ಹೇಳಿದ್ದೇನಿದೆ ಅದು ಲಾಗುನೇ ಆಗಲ್ಲ, ಅವನ ಅಧಿಕಾರದಲ್ಲಿ ಇಲ್ವೇ ಇಲ್ಲ. ಹೇಳುವಾಗ ದೊಡ್ಡದಾಗಿ ಹೇಳಿಬಿಡ್ತಾನೆ. ಪ್ರಸಾದ ಅಂತ ಏನು ಹೇಳ್ತಾನೆ, ನಿಮ್ಗೆ 1 ಕೋಟಿ ದೇವಸ್ಥಾನ ಕೊಡಿಸ್ತೇನೆ ಅಂತ, ಅವನಿಗೆ 1 ಕೋಟಿ ಫಂಡೇ ಇಲ್ಲ. ಆದ್ರೆ ಹೇಳುದು ಮಾತ್ರ ಹೀಗೆ ಮಾಡ್ತೇನೆ ಅಂತ. ಯಸ್ಯ ಪ್ರಸಾದ ವಿಫಲ, ಯಾರ ಪ್ರಸಾದ ತನಗೆ ಅಧಿಕಾರ ಇಲ್ಲದೇ ಇದ್ದಲ್ಲೂ ಏನೋ ಹೇಳಿ ಜನರ ಅಭಿಪ್ರಾಯ ಗಿಟ್ಟಿಸ್ಲಿಕ್ಕೋಸ್ಕರ ಮಾಡಿದ್ದು ಒಂದ್ಸಲ ಅವ್ರಿಗೆ ವಿಫಲ ಆಯಿತು ಅಂತ ಗೊತ್ತಾದ್ರೆ ಮತ್ತೆ ಅವನಿಗೆ ಜೀವಮಾನದಲ್ಲಿ ಅವನನ್ನು ಯಾರು ನಂಬಲ್ಲ. ಎರಡನೇದು ಕ್ರೋಧಶ್ಚ, ನಾನು ಹೇಳಿದ್ ಮಾಡದೇ ಇದ್ರೆ ನಿನಗೆ ತುಂಬಾ ಅನರ್ಥ ಕಾದಿದೆ, ಜಾಗ್ರತೆ ಇರು ಅಂತ ಹೇಳಿ ಅದು ಹೇಳಿ ನಿಲ್ಲಿಸುವಷ್ಟರಲ್ಲಿ ಮಕ್ಕಳಿಗೆ ಗುರ್ರ ಅಂತ ಇರ್ತಾ ಇದ್ದಾರೆ. ಅವ್ರು ಕೋಪ ಮಾಡಿಕೊಂಡ್ರೆ ಅವ್ರ ಕೋಪಕ್ಕೆ ಬೆಲೆ ಇಲ್ಲ. ಯಾರ ಕೋಪ ವ್ಯರ್ಥ ಆಗುತ್ತೋ, ಯಾರ ಪ್ರಸಾದ ಅನ್ನೋದು ಅನರ್ಥವಾಗುತ್ತೋ ಅದು ಜನರ ದೃಷ್ಟಿಯಿಂದ ತುಂಬಾ ನಿಷ್ಫಲ ಅಂತ ಅನ್ಸುತ್ತೆ, ಅಥವಾ ಇದು ಯಾವತ್ತು ವೇಸ್ಟು ಅಂತ. ಅವನು ಕೋಪ ಮಾಡ್ಕೊಂಡ್ರೆ ಉಪಯೋಗಿಲ್ಲ. ಕೆಲವೊಮ್ಮೆ ಹೇಳುದಿಲ್ವ, ನಿಮ್ಮ ಕೋಪನೂ ವ್ಯರ್ಥ, ನಿಮ್ಮ ಪ್ರೀತಿನೂ ವ್ಯರ್ಥ. ನೀವು ಪ್ರೀತಿ ತೋರಿಸಿದ್ರು ವ್ಯರ್ಥ, ನೀವು ಕೋಪ ತೋರಿಸಿದ್ರು ವ್ಯರ್ಥ. ಅದ್ರ ಏನು ಫಲ ಕೊಡುದಿಲ್ಲ. ಹೇಳ್ಬೇಕಷ್ಟೇ ಪ್ರೀತಿ ಇದೆ, ಕೋಪ ಇದೆ ಅಂತ. ಹೇಗೆ ಒಬ್ಬ ಸಮರ್ಥನಾದ ತನ್ನ ಜೀವನಕ್ಕೆ ವಾಹಕನಾದ ವ್ಯಕ್ತಿ ಅಲ್ಲ ಅಂತ ಗೊತ್ತಾದಾಗ ಹೆಣ್ಣು ಅವನನ್ನು ತೊರೆದು ದೂರವಾಗ್ತಾಳೋ ಹಾಗೆ ಅಂತ ಉದಾಹರಣೆ ಕೊಟ್ಟರು. ನ ಬುದ್ಧಿರ್ಧನ ಲಾಭಾಯ ನ ಜಾಡ್ಯಂ ಅಸಮೃದ್ಧಯೇ ಲೋಕ ಪರ್ಯಾಯ ವೃತ್ತಾಂತಂ ಪ್ರಾಜ್ಞೋ ಜಾನಾತಿ ನೇತರ. ಯಾರ ಬುದ್ಧಿ ಅಂದ್ರೆ ಬುದ್ಧಿ ಅಂತನ್ನೋದು ದುಡ್ಡಿನ ಲಾಭಕ್ಕೋಸ್ಕರ ಇದೆ, ಅಲ್ಲ, ಬುದ್ಧಿ ಇದ್ರೂ ಧನ ಲಾಭ ಆಗ್ಲಿಲ್ಲ ಅಥವಾ ಜಾಡ್ಯದಿಂದಾಗಿಯೇ ನಮಗೆ ಸಮೃದ್ಧಿ ಬರಲಿಲ್ಲ ಅಂತ ಯಾರು ತಿಳ್ಕೊಳ್ತಾನೋ ಅವನು ಮೂರ್ಖ. ಮತ್ತೇನ್ ಮಾಡ್ಬೇಕು? ಲೋಕ ಪರ್ಯಾಯ ವೃತ್ತಾಂತಂ ಪ್ರಾಜ್ಞೋ ಜಾನಾತಿ ನೇತರ. ಲೋಕದಲ್ಲಿ ಜಾಡ್ಯ ಇದೆ ಆದ್ರಿಂದಾಗಿ ದಾರಿದ್ರ್ಯ ಬರುತ್ತೆ ಅಂತಲ್ಲ, ಬುದ್ಧಿ ಇದೆ ಅಂತ ಮಾತ್ರಕ್ಕೆ ಧನ ಲಾಭ ಆಗತ್ತೆ ಅಂತನೂ ಅಲ್ಲ. ಲೋಕದಲ್ಲಿ ಕೆಲವು ಏನಿದೆ ಸೀಸನ್ ಅಂತ ಇರುತ್ತೆ. ನೀವು ಆ ಸೀಸನಿಗೆ ಸರಿಯಾಗಿ ಕೆಲವು ವಸ್ತುಗಳಂತಂದ್ರೆ ಲಾಭ ಆಗುತ್ತೆ. ನಿಮ್ಮ ಬುದ್ಧಿವಂತಿಕೆಯನ್ನು ನಡೆಯಲ್ಲ ಅಲ್ಲಿ. ಸೀಸನ್ ಏನಿದೆ ಅದಕ್ಕೆ ಅಲ್ಲಿ ಶಬ್ದ ಬಳಸಿದ್ದು ಲೋಕ ಪರ್ಯಾಯ ವೃತ್ತಾಂತಂ. ಲೋಕದಲ್ಲಿ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅದನ್ನು ಅನುಸರಿಸಿ ನೀನು ನಿನ್ನ ವ್ಯವಹಾರ ಮಾಡಿದ್ರೆ ಅದರಿಂದ ಲಾಭ ಆಗುತ್ತೆ. ಕೆಲವೊಂದು ಸರ್ತಿ ಅವನು ಸುಮ್ಮನೆ ಕೂತಿರ್ತಾನೆ, ಆದ್ರೆ ದುಡ್ಡು ಜುರ್ರ ಅಂತ ಅವನ ಕೈಗೆ ಬರ್ತಾ ಇರುತ್ತೆ. ನೀವು ಹೇಳ್ಬೋದು ಜಾಡ್ಯ ಇದೆ ಅಲ್ವಾ, ಜಾಡ್ಯ ಇದ್ದು ದುಡ್ಡು ಬರುತ್ತೆ. ಯಾಕೆಂದ್ರೆ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅದನ್ನು ಅವನು ಲೆಕ್ಕ ಹಿಡಿದಿರ್ತಾನೆ, ಅದನ್ನ ಕೆಲಸಕ್ಕೆ ಬಿಟ್ಟಿರ್ತಾನೆ, ಆ ಸಂಪತ್ತನ್ನ ಅಲ್ಲಿ ವಿನಿಯೋಗ ಮಾಡಿರ್ತಾನೆ. ಅದು ಸುಮ್ಮನೆ ಕೈ ಹಾಕಿದ್ದೆಲ್ಲ ಬರ್ತಾ ಇರುತ್ತೆ.
ಬುದ್ಧಿವಂತಿಕೆಯಿಂದ ಏನೋ ಆಗುತ್ತೆ ಅದು ಹೇಳಲಿಕ್ಕೆ ಬರುವುದಿಲ್ಲ. ಕೆಲವೊಂದು ಸರ್ತಿ ಬುದ್ಧಿವಂತಿಕೆ ಚೆನ್ನಾಗಿ ಕೈ ಕೊಡುತ್ತೆ. ಲೋಕ ಪರ್ಯಾಯ ವೃತ್ತಾಂತಂ ಯೋ ಜಾನಾತಿ ಸ ಪ್ರಾಜ್ಞ ನ ಈ ತರ. ಲೋಕದ ವ್ಯವಸ್ಥೆಯನ್ನು ತಿಳ್ಕೊಂಡು ಯಾರು ವ್ಯವಹಾರಕ್ಕೆ ಕೈ ಹಾಕ್ತಾನೆ ಅವನು ಬುದ್ಧಿವಂತ, ಅವನು ಸಂಪದ್ಭರಿತನಾಗ್ತಾನೆ. ಈ ತರ ಇನ್ನೊಬ್ಬ ಅಲ್ಲ. ವಿದ್ಯೆ, ಶೀಲ, ವಯಸ್ಸು, ವೃದ್ಧರು, ಆಮೇಲೆ ಬುದ್ಧಿವೃದ್ಧಾಂಶ, ಬುದ್ಧಿವಂತ ಮತ್ತು ವೃದ್ಧರು, ವಯೋವೃದ್ಧ, ಬುದ್ಧಿವೃದ್ಧ, ಇವರಿಷ್ಟು ಜನರನ್ನ ಧನಾಭಿಜಾತ ವೃತ್ತಾಂಶ ನಿತ್ಯ ಮೂಢೋಬ ಮನ್ಯತೆ. ಒಬ್ಬ ಮೂಢನಾದವನು ಇಷ್ಟು ಜನರನ್ನ ತನಗೆ ಬುದ್ಧಿ ಇಲ್ಲ ಅದಕ್ಕೆ ಬುದ್ಧಿವಂತರನ್ನು ಕಂಡ್ರೆ ಆಗಲ್ಲ. ತನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ದುಡ್ಡಿದ್ದವ್ರನ್ನ ಕಂಡ್ರೆ ಆಗಲ್ಲ. ತನ್ನ ಹತ್ರ ಏನು ಸಾಧನೆ ಮಾಡ್ಲಿಕ್ಕಾಗ್ಲಿಲ್ಲ ಅದ್ರನ್ನು ಸಾಧನೆ ಮಾಡಿದವನು ಕಂಡ್ರೆ ಆಗಲ್ಲ. ಇಂಥವ್ರು ಇರ್ತಾರೆ. ಇಂಥವನು ಮೂಢ ಅಂತ ಇಲ್ಲದೆ ಇನ್ನೇನು ಹೇಳಬೇಕು? ಅವ್ರು ಹೇಳಿದ್ರು ನಿತ್ಯಂ ಮೂಢ ಅವಮನ್ಯತೆ. ಇಂಥವ್ರನ್ನ ನಿರಂತರ ಅವ್ರೇನ್ರಿ ನಾನಾಗಿದ್ರೆ ಇಷ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಈಗ ಏನೇನೋ ಮಾಡ್ತಿದ್ದೆ, ದುಡ್ಡಿದೆ ಅಂದ ತಕ್ಷಣ ಏನು ಅವ್ರು ಏನೋ ಮಾಡ್ತಿದ್ದಾರ? ಇವನ ಹತ್ರ ದುಡ್ಡಿಲ್ಲ, ಇವನ ಹತ್ರ ದುಡ್ಡಿದ್ರು ಏನು ಮಾಡಲ್ಲ. ಆದ್ರೆ ಬೇರೆಯವರ ಬಗ್ಗೆ ಅವರ ಬೆಳವಣಿಗೆಯನ್ನ ಸಹಿಸುವುದಿಲ್ಲ. ಬರೀ ಬಾಯಿ ಮಾತಿನಲ್ಲಿ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಇನ್ನೊಬ್ರು ಸರಿ ಇಲ್ಲ, ನಾನೊಬ್ಬನೇ ಸುಭಾಗ ಅಂತ ಮಾತಾಡ್ತಿರ್ತಾರೆ. ಎಲ್ಲರನ್ನ ಅವಮಾನ ಮಾಡ್ತಾನೆ. ಈಗ ನಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಅಲ್ಲ, ಬೇರೆಯವರೆಲ್ಲ ನಿಕೃಷ್ಟ ಆದ್ರಿಂದ ನಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳೋದು ಅಡ್ಡತನ ಇದೆಯಲ್ಲ, ಇಂಥವನನ್ನ ಮೂಢ ಅಂತ ಅನ್ನೋದು ಇನ್ನೇನು ಹೇಳಲಿಕ್ಕಿಲ್ಲ. ಅನಾರ್ಯವೃತ್ತಮ ಪ್ರಾಜ್ಞಂ ಅಸೂಯಕಮಧಾರ್ಮಿಕಂ ಅನರ್ಥ ಕ್ಷಿಪ್ರಮಾಯಾಂತಿ ವಾಗ್ದುಷ್ಟಂ ಕ್ರೋಧನಂ ತಥಾ. ಆರ್ಯವೃತ್ತಿ ಅಂದ್ರೆ ವೃತ್ತ ಅಂದ್ರೆ ಸಜ್ಜನರ ನಡತೆ. ಆದ್ರೆ ಈ ಒಂದು ಅನಾರ್ಯವೃತ್ತಂ ದುರ್ಜನರ ನಡವಳಿಕೆ, ಮತ್ತೆ ತಿಳುವಳಿಕೆಯೂ ಇಲ್ಲ. ಅಪ್ರಾಜ್ಞಂ ಅಸೂಯಕಂ ಇನ್ನೊಬ್ಬರ ಬೆಳವಣಿಗೆ ಕಂಡ್ರೆ ಹೊಟ್ಟೆ ಕಿಚ್ಚು ಪಡುವವನು. ಅಧಾರ್ಮಿಕಂ ಧರ್ಮದ ಚೌಕಟ್ಟನ್ನು ಮೀರಿದವನು. ಇಂಥವನು ಮಾಡುವ ಯಾವ ಕೆಲಸವೂ ಕೂಡ ಅವನಿಗೆ ಶ್ರೇಯಸ್ಸು ಮಾಡಲ್ಲ. ಅನರ್ಥಾಹ ಕ್ಷಿಪ್ರಮಾಯಾಂತಿ. ಅನರ್ಥ ಅನ್ನೋದು ಅವನಿಗೆ ಬೇಗ ಓಡೋಡ್ಕೊಂಡು ಬಂದು ಅಪ್ಕೊಂಡ್ಬಿಡುತ್ತೆ ಅವನನ್ನು. ಬಾ ನಿನ್ನ ಜೊತೆಗೆ ನಾನೇ ಇರ್ಬೇಕು, ಇನ್ಯಾರು ಇರ್ಲಿಕ್ಕೆ ಆಗುದಿಲ್ಲ. ಯಾಕೆ? ವಾಗ್ದುಷ್ಟಂ ಕ್ರೋಧನಂ ತಥಾ. ಎರಡು, ದುಷ್ಟವಾದ ವಾಕ್, ಕೆಟ್ಟ ಬಾಯಿ ಅಂತ ಹೇಳ್ತೇವಲ್ಲ, ಏನಂದ್ರೆ ಯಾರಿಗೂ ಒಳ್ಳೇದು ಮಾತಾಡೋದೇ ಇಲ್ಲ. ಅದು ಈಗ ಬಿದ್ದೋದ್ರೆ ಅವ್ರು ಕಷ್ಟಪಟ್ಟೇನೋ ಮೇಲೆ ಎತ್ತಿ ಮೇಲೆ ಇಡ್ತಾ ಇದ್ದಾರೆ, ಈ ಒಂದು ಅದು ಬಿದ್ದೋದ್ರೆ ಇವನ್ ತಲೆ ಮೇಲೆ ಬೀಳ್ಬೇಕು, ಅದು ಫಸ್ಟ್, ಬೇರೆ ಎಲ್ಲೂ ಬಿದ್ದೋಗಬಾರದು. ಹಾಗಿರುತ್ತೆ ಅವ್ರ ಮಾತು. ಕ್ರೋಧನಂ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದು, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡು. ಇಂಥವನು ಅನರ್ಥಗಳನ್ನ ಮೈ ಮೇಲೆ ನಿರಂತರ ಹೇಳ್ಕೊಳ್ತಾನೆ ಅಂತ ಹೀಗೆ ಹೇಳ್ತಾರೆ. ಮತ್ತೆ ಮುಂದಿನ ಸಾಲಿನಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ಮತ್ತೆ ನಾಳೆಯ ನಾನು ಮುಂದಿನ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣ.